ನಮಸ್ತೆ ಸರ್, ನಾನು ಮೋಹನ್. ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಶುರು ಮಾಡ್ತೀನಿ. 2006 ನಿಮ್ಮ ಡೆಬ್ಯೂ ಆಗುತ್ತೆ ಆಕ್ಸಿಡೆಂಟ್ ಫಿಲಮ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಕರೆಕ್ಟ್. ಅಂಡ್ ಈಗ 2024 ಲಾಸ್ಟ್ ಇಯರ್ ಶಿವಾಜಿ ಸುರತ್ಕಲ್ 2 ಬಂದಿದೆ. ಹೌದು. ಸೊ ಆಲ್ಮೋಸ್ಟ್ 16 to 18 years ಇನ್ ದ ಇಂಡಸ್ಟ್ರಿ. ರೈಟ್. ಸೊ ಆ ಟೈಮಲ್ಲಿ ಇಂಡಸ್ಟ್ರಿಲಿ ಒಂದಷ್ಟು ಮೇಜರ್ ಚೇಂಜಸ್ ಆಗಿದೆ. ಅಂಡ್ ನೀವು ಮಾಡಿರೋ ಫಿಲಮ್ ಅಲ್ಲೂ ಕೂಡ ಒಂದು ಮೇಜರ್ ಜಾನ್ರಾ ಚೇಂಜ್ ಕೂಡ ಆಗಿದೆ. ನಿಮ್ಮ ಫಸ್ಟ್ ಫಿಲಮ್ ಇಂದ ನಿಮ್ಮ ನೆಕ್ಸ್ಟ್ 2 ಫಿಲಮ್ಸ್ ಇಂದ ಫ್ರಾಂಚೈಸ್ಗೆ. ರೈಟ್. ಅಂಡ್ ನೀವು ಫಿಲ್ಮ್ ಮೇಕಿಂಗ್ಗೆ, ಪ್ರಮೋಷನ್ಸ್ಗೆ ಅಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ತಾಳೋ ಅಪ್ರೋಚ್ ಒಂದು ಫಿಲಮ್ ಇಂದ ಇನ್ನೊಂದು ತುಂಬಾ ಚೇಂಜ್ ಆಗ್ತಾ ಬಂದಿದೆ. ಅದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೂಪರ್. ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಅ ಫನ್ ಕ್ವೆಶ್ಚನ್. ಓಕೆ. ಥಿಂಕ್ ಆಫ್ ಇಟ್ ದಿಸ್ ವೇ. ಫಿಲ್ಮ್ ಮೇಕರ್ಸ್ ಯಾರ್ಯಾರಿದ್ದಾರೆ ಕನ್ನಡದಲ್ಲಿ ಅಥವಾ ಆಲ್ ಓವರ್ ದ ವರ್ಲ್ಡ್, ಎಲ್ಲಾ ಫಿಲ್ಮ್ ಮೇಕರ್ಸ್ ಲಿವಿಂಗ್ ಆರ್ ಡೆಡ್ ಮಧ್ಯ ನೀವು ಒಬ್ರ ಜೊತೆ ಡಿನ್ನರ್ ಮಾಡ್ಬೋದು, ಕೂತ್ಕೊಂಡು ಮಾತಾಡ್ಬೋದು ಅಂದ್ರೆ ಅದು ಯಾರಿರ್ಬೋದು ಮತ್ತೆ ಯಾಕೆ? ಫಿಲ್ಮ್ ಮೇಕರ್ ಅಂದರೆ ಆ್ಯಕ್ಟರ್ ಏನಿದೆ ಯಾರಾದರೂ? ಅಲ್ಲ, ಆ್ಯಕ್ಟರ್ ಅಂದರೆ ಡೆಫಿನೆಟ್ಲಿ ಅಪ್ಪು ಸರ್ ಅಂದರೆ. ಓಕೆ. ಡೆಫಿನೆಟ್ ಆಗಿ. ಯಾಕಂದರೆ ವೆರಿ ಸ್ಪೆಷಲ್ ಅಪ್ಪು ಸರ್ ಅನ್ನೋದು ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್. ಯಾಕಂದರೆ ಒಂದು ಇನ್ಸಿಡೆಂಟ್ ಇದೆ. ದ ಇನ್ಸಿಡೆಂಟ್ ಇಸ್ ಆ್ಯಕ್ಚುಲಿ ನಾನು 2006 ನೀವು ಹೇಳಿದ್ರಿ ನಾನು ಆಕ್ಸಿಡೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಜಾಯ್ನ್ ಆದ ಅಂತ. ನಾನು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಫಸ್ಟ್ ಇಂಡಸ್ಟ್ರಿಯಲ್ಲಿ ಒಬ್ಬರು ಪರ್ಸನ್ನ ಮೀಟ್ ಮಾಡಿದ್ದು ಅಂದರೆ ಅಪ್ಪು ಸರ್ ಆ್ಯಕ್ಚುಲಿ. ಸೊ ಅವಾಗ ಅವರು ಐ ಥಿಂಕ್ ನಮ್ಮ ಬಸವ ಅನ್ನೋ ಒಂದು ಫಿಲ್ಮ್ ಮಾಡ್ತಾಯಿದ್ರು ಅವರು. ಸೊ ನಾನು ಆ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮಲ್ಲಿ ಜಾಯ್ನ್ ಆಗಬೇಕಾಗಿತ್ತು. ಸೊ ನನ್ನ ಸ್ನೇಹಿತರೊಬ್ಬರು ಅಪ್ಪು ಸರ್ಗೆ ಪರಿಚಯ ಮಾಡಿಸಿ ಸಪೋಸ್ ಟು ಜಾಯ್ನ್, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದು ಟೈಮು ಸ್ಕೆಡ್ಯೂಲಿಂದ ಆಗಲಿಲ್ಲ. ದೆನ್ ಐ ಜಾಯಿಂಟ್ ರಮೇಶ್ ಸರ್ಸ್ ಫಿಲ್ಮ್. ಇನ್ಫ್ಯಾಕ್ಟ್ ನನ್ನ ಹೆಸರು ಆಕಾಶ್ ಶ್ರೀವತ್ಸ ಅಂತಿದೆಯಲ್ಲ, ಆ ಆಕಾಶ್ ಅನ್ನೋದು ಆ್ಯಕ್ಚುಲಿ ನನಗೆ ಅದು ನನ್ನ ಹೆಸರಲ್ಲ ಆ್ಯಕ್ಚುಲಿ. ಅದು ಆಕಾಶ್ ಅನ್ನೋದು ಅಪ್ಪು ಸರ್ದು ಮೂವಿ ಆ್ಯಕ್ಚುಲಿ ಆ ಟೈಮಲ್ಲಿ, ಅಂದರೆ 2006 ರಿಲೀಸ್ ಆಗಿರೋ ಮೂವಿ. ಸೊ ನನ್ನ ಹೆಸರು ಶ್ರೀವತ್ಸ ಅಂತ ಸುಮಾರು ಜನಕ್ಕೆ ಹೇಳ್ತಾ ಇದ್ದಾಗ ಅದು ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಶ್ರೀವತ್ಸ, ಶ್ರೀವಾಸ್ತವ್, ಈ ಥರ ಸಾಕಷ್ಟು ನಡೀತಾರೆ. ಸೊ ಆಗ ನಾನು ಫಸ್ಟು ಒಂದು ಕಿರುಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತೀನಿ. ನಾನು ಬಿರುಕು ಅಂತ ಒಂದು ಕಿರುಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತ ಬಂದಿದ್ದು, ಇಂಡಸ್ಟ್ರಿಗೆ ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಸೊ ಆಗ ನಮ್ಮದು ಪೋರ್ಟ್ಫೋಲಿಯೋಸ್ ಎಲ್ಲರ ಕಡೆ ಕೊಡಬೇಕು. ಸೊ ಆವಾಗೆಲ್ಲ ಈ ಥರ ಡಿಜಿಟಲ್ ಇರಲಿಲ್ಲ. ಸೊ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸಿ ಮೇಕಪ್ ಎಲ್ಲ ಮಾಡಿ, ಕಾಸ್ಟ್ಯೂಮ್ಸ್ ಎಲ್ಲ ನಾವು ಹಾಕ್ಕೊಂಡು ಎಲ್ಲ ಮಾಡಿ, ಇವತ್ತು ನೆನೆಸ್ಕೊಂಡ್ರೆ ತುಂಬ ಫನ್ನಿಯಾಗಿದೆ. ಬಟ್ ಅದೆಲ್ಲ ಮಾಡಿ ಒಂದು ಆಲ್ಬಮ್ ಥರ ಮಾಡಿ, ಫೋಟೋ ಆಲ್ಬಮ್ ಥರ ಮಾಡಿ, ಆಲ್ಬಮ್ನ ತೊಗೊಂಡು ಗಾಂಧಿನಗರದಲ್ಲಿ ಎಲ್ಲ ಕಡೆ ಹೋಗಿ ಪ್ರೊಡ್ಯೂಸರ್ಸ್ಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ, ಬೇರೆ ಆ್ಯಕ್ಟರ್ಸ್ಗೆ ಹೋಗಿ ಕೊಡೋದು. ಸೊ ಆಗ ನನ್ನ ಹೆಸರು ರಾಂಗ್ ಆಗ್ತಾಯಿತ್ತು ಅಂದ್ಬಿಟ್ಟು ಆಗ ಆಕಾಶ್ ಪೋಸ್ಟ್ರ್ ಕಾಣಿಸ್ತು ನನಗೆ. ಆಕಾಶ್ ಸಿನಿಮಾದ ಪೋಸ್ಟ್ರ್ ಇತ್ತು. ಐ ಥಿಂಕ್ ಇಟ್ ವಾಸ್ ರನ್ನಿಂಗ್ ಸಕ್ಸಸ್ಫುಲಿ ಆರ್ ಸಮಥಿಂಗ್ ಆ ಟೈಮಲ್ಲಿ. ಸೊ ನನಗೆ ಆ ಹೆಸರನ್ನ ನಾನು ಅಡ್ಯಾಪ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ. ಓಕೆ. ಸೊ ದ ಆಕಾಶ್ ಶ್ರೀವತ್ಸ ಅನ್ನೋದೇನಿದೆ, ದಟ್ ಆಕಾಶ್ ಇಸ್ ಬೇಸಿಕಲಿ ನಾನು ವೆರಿ ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಸೊ ಅದನ್ನು ನನ್ನ ಜೊತೆಗೆ ಅದು ಸೇರ್ಕೊಂಡ್ಬಿಡ್ತು, ಅದು ಆಕಾಶ್ ಶ್ರೀವತ್ಸ ಅಂತ. ಸೊ ಈಗಲೂ ನನ್ನ ಇಂಡಸ್ಟ್ರಿಯಲ್ಲಿ ತುಂಬ ಜನ ನನ್ನ ಹಳೆಯ ಸ್ನೇಹಿತರು ಯಾರಿದ್ದಾರೆ ನನಗೆ ವತ್ಸ ಅಂತ ಕರೀತಾರೆ. ಬಟ್ ಆಲ್ಮೋಸ್ಟ್ ಈಗ ರೀಸೆಂಟ್ ಟೈಮ್ಸಲ್ಲಿ ಪರಿಚಯ ಆದವರೆಲ್ಲ ಆಕಾಶ್ ಅಂತ ಕರೀತಾರೆ. ಸೊ ಐ ಕ್ಯಾನ್ ಸಿ ಅ ಡಿಫ್ರೆನ್ಸ್. ಏನೋ ಪೀಪಲ್ ಹೂ ಆ್ಯಕ್ಚುಲಿ ನೋ ಮಿ ಅಲ್ಲ, ಅವ್ರಿಗೆ ನನ್ನ ಒರಿಜಿನಲ್ ಹೆಸರಿಂದ ಕರೀತಾರೆ. ಸೊ ಹಾಗೆ. ಸೊ ಡೆಫಿನೆಟ್ ಆಗಿ ಅಪ್ಪು ಸರ್. ಆ್ಯಂಡ್ ದೆರ್ ವಾಸ್ ಅನ್ ಆಪರ್ಚುನಿಟಿ ಎಲ್ಲೋ ಒಂದು ಕಡೆ ದಟ್ ಅವ್ರಿಗೊಂದು ಸಿನಿಮಾ ಮಾಡೋ ಒಂದು ಅವಕಾಶನೂ ನನಗೆ ಕೂಡ ಬಂದಿತ್ತು ನನಗೆ ಶಿವಾಜಿ ಸುರತ್ಕಲ್ ಆದಮೇಲೆ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದು ಆಗಲಿಲ್ಲ. ಬಟ್ ಆ ಕನಸು ಏನೋ ಒಂಥರ ಕನಸಾಗೇ ಹೋಯ್ತು ಅದು. ಸೊ ಡೆಫಿನೆಟ್ ಆಗಿ ಇಫ್ ಗಿವನ್ ಅ ಚಾಯ್ಸ್ ಆಲ್ವೇಸ್ ಅಪ್ಪು ಸರ್. ಗೊತ್ತೇ ಇರಲಿಲ್ಲ. ಡಿಡ್ ಯು ಸೇ ದಿಸ್ ಔಟ್ ಇನ್ ಅದರ್ ಇಂಟರ್ವ್ಯೂಸ್? ಗೊತ್ತೇ ಇರಲಿಲ್ಲ, ಬಿಕಾಸ್ ನಾವು ನಿಮ್ಮನ್ನು ಯಾವಾಗಲೂ ಆಕಾಶ್ ಶ್ರೀವತ್ಸ ಅನ್ನೋ ನಿಮ್ಮ ಫುಲ್ ನೇಮ್ ಅದು ಅಂದ್ಕೊಂಡೆ. ಈಗಲೂ ಎಲ್ಲರೂ ಆಕಾಶ್ ಅಂತಲೇ ಕರೀತಾರೆ. ಬಟ್ ದಟ್ ಆಕಾಶಿಂದ ಈ ಥರ ಒಂದು ಸ್ಟೋರಿ ಇದೆ. ಆ್ಯಂಡ್ ಆ ಬಿರುಕು ಅನ್ನೋ ಚಿತ್ರದ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ತುಂಬ ಒಂದು ಯಂಗ್ ಡೈರೆಕ್ಟರ್. ಇವತ್ತು ಅವರು ತುಂಬ ಪಾಪ್ಯುಲರ್ ಸ್ಟ್ಯಾಂಡಪ್ ಕಾಮಿಡಿಯನ್ ಇವತ್ತು. GSKism ಅಂತ ಅವರು ಹೆಸರು. ಸೊ ಆಗ ನಮಗೆಲ್ಲ ಅವರು ಸುಹಾಸ್ ಗೌತಮ್ ಅಂತ ಕರಿತಾಯಿದ್ರು ಅವ್ರನ್ನ. ಸೊ ಸುಹಾಸ್ ಅಂತ ಕರಿತಾ ಇದ್ವಿ ನಾವೆಲ್ಲ. ಸೊ ಹೀ ಡಿಡ್ 2005-06 ಈ ಥರ ಒಂದು ಸ್ಮಾಲ್ ಸೆಟಪ್ ಕ್ಯಾಮ್ರಾಸು ಇದಿಟ್ಕೊಂಡು ತುಂಬ ದೊಡ್ಡ ಕನಸು, ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದ್ರು. ಈ ಥರ ಆರ್ಕುಟ್ ಇತ್ತು. ಈ ಆರ್ಕುಟಲ್ಲಿ ವಾಂಟೆಡ್ ಆ್ಯಕ್ಟರ್ಸ್ ಅಂತ ಹಾಕಿದ್ರು. ನಾನು ಸುಮ್ಮನೆ ಈ ಥರ ಅಪ್ಲಿಕೇಶನ್ ಹಾಕಿದ್ದೆ. ಹಿ ಲೈಕ್ ಮೈ ಫೋಟೋಸ್ ಎಲ್ಲ ನೋಡಿಬಿಟ್ಟು, ನೋಡಿ ಒಂಥರ ಗಡ್ಡನೂ ಬಿಡಬೇಕು ಫ್ರೆಂಚ್ ಬಿಯರ್ಡ್ ಥರ, ಆಮೇಲೆ ಫ್ರೆಂಚ್ ಬಿಯರ್ಡ್ ಶೇವ್ ಮಾಡಿ ಒಂದೇ ದಿನ ಇರುತ್ತೆ ಶೂಟಿಂಗು, ಫ್ರೆಂಚ್ ಬಿಯರ್ಡಲ್ಲಿ ಬರಬೇಕು, ಅಲ್ಲೇ ಶೇವ್ ಮಾಡಿ ಮತ್ತೆ ಇದು ಮಾಡಬೇಕು, 2 ಥರ ಲುಕ್ ಇರುತ್ತೆ ಅಂದರು. ನಾನು ಹೇಳಿದೆ, ನನಗೆ ಆ್ಯಕ್ಟಿಂಗ್ ಬರಲ್ಲ,
ನೀವು ಆ್ಯಕ್ಟ್ ಮಾಡಿಸ್ತೀರಂದರೆ ಓಕೆ, ಇಫ್ ಯು ಆರ್ ಕಾನ್ಫಿಡೆಂಟ್ ಐ ವಿಲ್ ಆ್ಯಕ್ಟ್ ಅಂತ. ಸೊ ಹಿ ಮೇಡ್ ಮಿ ಆ್ಯಕ್ಟ್ ಆ್ಯಕ್ಚುಲಿ. ಸೊ ಬಿರುಕು ಅನ್ನೋ ಶಾರ್ಟ್ ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಆ ಶಾರ್ಟ್ ಫಿಲ್ಮ್ ಅವರೇ ಕಲಿತು, ಎಡಿಟಿಂಗ್ ಕಲಿತು, ಅವರೇ ಇದು ಮ್ಯೂಸಿಕೆಲ್ಲ ಹುಡುಕಿ ಎಲ್ಲ ಮಾಡಿ ಹಿ ಡಿಡ್ ದಸ್ ಅ ಶಾರ್ಟ್ ಫಿಲ್ಮ್. ಬ್ಯಾಕ್ ದೆನ್ ಹೇಳ್ತಾರೆ 2006 ಈ ಥರ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇರಲಿಲ್ಲ. ಆಗ್ಲೇ ಗೂಗಲ್ ವಿಡಿಯೋ ಅಂತ ಇತ್ತು. ಯೂಟ್ಯೂಬ್ ವಾಸ್ ಅರ್ಲಿಯರ್ ಕಾಲ್ಡ್ ಅಸ್ ಗೂಗಲ್ ವಿಡಿಯೋಸ್ ಅಂತ. ಅದರಲ್ಲಿ 50,000 ವ್ಯೂಸ್ ಆರ್ಗ್ಯಾನಿಕ್ ಆಗಿ ಹೋಗಿರೋಂಥ ವಿಡಿಯೋ ಅದು. ಹಾಂ 2006-07 ಆ್ಯಂಡ್ ಆ ಡೈರೆಕ್ಟ್ರು ಒಂದ್ಸಲಿ ಅವ್ರ ಅಕ್ಕ ಮದುವೆ ಕರೆದಿದ್ದಾಗ ನಾನು ಆ ಮದುವೆಲಿ ನಾನು ಒಂಥರ ಸ್ಟಾರ್. ನಾನು ಎಲ್ಲರೂ ಬಿರುಕು ಆ್ಯಕ್ಟ್ರ್ ಅಂತ. ಸೊ ಬಟ್ ಒನ್ ಥಿಂಗ್ ವಾಟ್ ದಟ್ ಫಿಲ್ಮ್ ಕಿರುಚಿತ್ರ ನನಗೆ ಹೇಳ್ಕೊಟ್ಟಿದ್ದೇನು ಅಂತಂದರೆ ನಾನು ಆ್ಯಕ್ಟ್ರ್ ಅಲ್ಲ ಅಂತ. ಐ ಗಾಟ್ ಟು ನೋ ನಾನು ಆ್ಯಕ್ಟಿಂಗ್ ಮೆಟೀರಿಯಲ್ ಅಲ್ಲ ಅಂದರೆ ದಟ್ ಇಸ್ ನಾಟ್ ಮೈ ಇನ್ನರ್ ಕಾಲಿಂಗ್ ಆ್ಯಕ್ಚುಲಿ. ಓಕೆ, ನನ್ನ ಇನ್ನರ್ ಕಾಲಿಂಗ್ ಇಸ್ ಡೈರೆಕ್ಷನ್ ಅಂತ ಅರ್ಥ ಆಯಿತು. ಬಿಕಾಸ್ ಏನಂತಂದರೆ ಆ್ಯಕ್ಟರ್ಸ್ ಆರ್ ಅ ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್. ಅದೊಂದು ಬೇರೆಯೇ ಒಂದು ವರ್ಗ, ಅದು ಡೈರೆಕ್ಷನ್ ಬೇರೆಯೇ ಒಂದು ಥರದ ವರ್ಗ ಅದು. ನನಗೆ ಬಿರುಕುವಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂತಂದರೆ ನನಗೆ ಎಲ್ಲದರಲ್ಲೂ ಉತ್ಸಾಹ ಜಾಸ್ತಿ. ಕ್ಯಾಮ್ರಾ ಹಿಂದೆ ಏನು ನಡೀತಾ ಇದೆ ಉತ್ಸಾಹ, ನನಗೆ ಎಡಿಟಿಂಗ್ ಹೆಂಗಾಗುತ್ತೆ ಉತ್ಸಾಹ, ಮ್ಯೂಸಿಕ್ ಹೆಂಗೆ ಬರ್ಬೋದು ಉತ್ಸಾಹ. ಬಟ್ ಆ್ಯಕ್ಟ್ರದ್ದು ಹಂಗಲ್ಲ. ಆ್ಯಕ್ಟ್ರದು ಹೀ ಈಸ್ ಫೋಕಸ್ಡ್ ಟೋಟಲಿ ಆನ್ ಹಿಸ್ ಪರ್ಫಾರ್ಮೆನ್ಸ್, ಇದು. ಸೊ ಬಟ್ ಡೈರೆಕ್ಟರ್ದು ಮೈಂಡ್ ಹಂಗಲ್ಲ. ನಂಗೆ ಈ ಡೈಲಾಗ್ ಇಲ್ಲಿ ಬರಬೇಕು, ಇಲ್ಲಿ ಕಟ್ ಆಗಬೇಕು, ಇಲ್ಲಿ ಪಂಚ್ ಆಗಬೇಕು, ಈ ಥರ ತಲೆ ಓಡ್ತಾ ಇತ್ತು. ಸೊ ಸುಹಾಸ್ ಡಿಸ್ಕಸ್ ಮಾಡಿದಾಗ ಸಿನಿಮಾದ್ಮೇಲೆ ಹೀ ಸೆಡ್, ಇಲ್ಲಲ್ಲಪ್ಪ ನೀನು ಆ್ಯಕ್ಟ್ರಿಗಿಂತ ಡೈರೆಕ್ಟ್ರ್ ನೀನು ಕರೆಕ್ಟು ಅಂತ. ಸೊ ದಟ್ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ರಿಯಲೈಸೇಷನ್ಸ್ ನನಗೆ 2006. ಇಲ್ಲ, ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಬಂದವನು, ಬಟ್ ನನ್ನ ಇನ್ನರ್ ಕಾಲಿಂಗ್ ಆ್ಯಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದು ನನಗೆ ಅರ್ಥ ಆಯ್ತು ಆ್ಯಕ್ಚುಲಿ. ಮಾತು ಶುರು ಮಾಡಿ ಒಂದು 10 ನಿಮಿಷ ಕೂಡ ಆಗಿಲ್ಲ, ನಂಗೆ ಆಗಲೇ ಎರಡು ದೊಡ್ಡ ರಿವಿಲೇಷನ್. ಒಂದು ನಿಮ್ಮ ಹೆಸರು ಬಗ್ಗೆ ಆ್ಯಂಡ್ ಇನ್ನೊಂದು ನಿಮ್ಮ ಇನಿಷಿಯಲ್ ಕರಿಯರ್ ಆಕ್ಟರ್ ಆಗಿ ಬರಬೇಕಿತ್ತು ಅನ್ನೋದ್ರ ಬಗ್ಗೆ. ಸೊ ನೀವು 6 ಅರೌಂಡ್ 6 ಬಿರುಕು ರಿಲೀಸ್ ಆಗುತ್ತೆ. ಆ್ಯಂಡ್ ಅಟ್ ಅರೌಂಡ್ ದ ಸೇಮ್ ಟೈಮ್ ನಿಮ್ಮ ಅಸೋಸಿಯೇಷನ್ ವಿತ್ ರಮೇಶ್ ಸರ್ ಕೂಡ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಹೌದು, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. ನಾನು 2006 ಹೆಂಗೆ ಅಂದರೆ ಅವಾಗೆಲ್ಲ ಆ ಏಜ್ ಆ ಥರ. ಓಕೆ, ಆ ಏಜ್ ಹೆಂಗೆ ಅಂದರೆ ಎಲ್ಲ ಮಾಡಿಬಿಡ್ಬೋದು ಅಂತ ಒಂಥರ ತುಂಬ ಯೋಚನೆ ಮಾಡೋ ಏಜ್ ಅಲ್ಲ ಅದು. ಈಗ ನಾವು ತುಂಬ ಯೋಚನೆ ಮಾಡ್ತೀವಿ, ಒಂದೊಂದು ಮಾತುಗೂ ಯೋಚನೆ ಮಾಡ್ತೀವಿ. ಆಗ ಹೆಂಗೆ ಅಂದರೆ ಹೆಚ್ ಕ್ರಾಸ್ ಅಂತ ಒಂದು ಫೀಚರ್ ಫಿಲ್ಮ್, ಒಂದು ಫೀಚರ್ ಫಿಲ್ಮ್ ಕಥೆನ ಬರೆದ್ಬಿಡ್ತೀವಿ. ನಾನು ನನ್ನ ಸ್ನೇಹಿತ ಮಹೇಶ್ ಅಂತ ಇಬ್ಬರು ಬರೆದ್ಬಿಡ್ತೀವಿ. ಈಗ ನಮಗೇನಂದ್ರೆ ಬಂಡದೇರಿಯೋ ಒಂಥರ ಏನು ಅಂದರೆ ನಮ್ಮ ಕಾಲೇಜು ಏಟ್ರಿಯಾ ಕಾಲೇಜು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದನ್ನು ಫೀಚರ್ ಫಿಲ್ಮ್ ಡೈರೆಕ್ಟ್ ಮಾಡಿಬಿಡೋಣ ಅಂತ. ಏನೂ ಐಡಿಯಾ ಇಲ್ಲ. ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀವಿ, ಡೈರೆಕ್ಟಾಗಿ ಫೀಚರ್ ಫಿಲ್ಮ್ ಡೈರೆಕ್ಟ್ ಇದು ಮಾಡೋದೇನೆ. ಆ್ಯಂಡ್ ನಾವೇನು ಮಾಡಿದ್ದೀವಿ, ಸುಧಾರಾಣಿ ಮೇಡಮ್ನ ಹೋಗಿ ಅಪ್ರೋಚ್ ಮಾಡಿದ್ದೀವಿ. ಓಕೆ, ಅವ್ರು ನಮ್ಮ ಕಾಲೇಜಲ್ಲಿ ಗೆಸ್ಟಾಗಿ ಬರ್ತಾರೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿದ್ದೀವಿ. ಮೇಡಮ್ ಸ್ಕ್ರಿಪ್ಟ್ ಎಲ್ಲ ಕೇಳ್ತಾರೆ, ಇದು ಕೇಳ್ತಾರೆ. ನಾವು ಯಾವ ಲೆವೆಲ್ ಇನ್ನೋಸೆಂಟ್ ಮುಗ್ದ್ರು ಅಂತಂದರೆ ಆ್ಯಕ್ಟ್ರ್ ಹತ್ರ ಹೋಗಿ ಹೆಂಗೆ ಹೇಳಿದ್ದೀವಿ ಅಂದರೆ, ಮೇಡಮ್ ನಿಮ್ಮ ಸ್ಕ್ರಿಪ್ಟ್ ನೀವು ಬರ್ಕೊಂಬಂದ್ಬಿಡಿ ನಿಮ್ಮ ಲೈನ್ಸು ಅಂತ. ಅಂದರೆ ಒಬ್ಬ ರೈಟ್ರ್ ಇರ್ತಾನೆ, ರೈಟ್ರ್ ಲೈನ್ಸ್ನ ಬರೀಬೇಕು, ಅದನ್ನೇ ಆರ್ಟಿಸ್ಟ್ ಬಂದು ಹೇಳೋದು. ಈ ಲೆವೆಲ್ಗೂ ನಮಗೆ ಎಕ್ಸ್ಪೋಜರ್ ಇಲ್ಲ, ಎಕ್ಸ್ಪೀರಿಯನ್ಸೇ ಇಲ್ಲ, ಝೀರೋ. ಬಟ್ ನಮ್ಗೆ ಒಂದು ಬಂಡ ಧೈರ್ಯ ಮಾಡಿಬಿಡೋಣ ಪಿಕ್ಚರ್ ಅಂದ್ಬಿಟ್ಟು ಮಾಡಿ ದೊಡ್ಡ ಆಡಿಷನ್, ದೊಡ್ಡ ಪೋಸ್ಟರ್. ಯು ಕಾಂಟ್ ಇಮ್ಯಾಜಿನ್ ಸರ್, ನೀವು ದೊಡ್ಡ ಪೋಸ್ಟರ್ ಇವಾಗ ಗಾಂಧಿನಗರದಲ್ಲಿ ಕಾಣಿಸುತ್ತಲ್ಲ, ಒಂದು 60 ಅಡಿಗೆ 40 ಅಡಿ ಆ ಥರ ದೊಡ್ಡ ಪೋಸ್ಟರ್ ನಮ್ಮ ಕಾಲೇಜಲ್ಲಿ ಹೆಚ್ ಕ್ರಾಸ್ ಅಂತ. ಓಕೆ, ದಟ್ ಪೋಸ್ಟರೆಲ್ಲ ಹಾಕಿ ಆಡಿಷನ್ ಅಂತ ಮಾಡಿ ಎಲ್ಲ ಕಡೆ ಬೆಂಗಳೂರಲ್ಲಿ. ಅವಾಗೆಲ್ಲ ಈ ಥರ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇರಲಿಲ್ಲ. ಎಲ್ಲೆಲ್ಲಿ ಸಿನಿಮಾ ಇಷ್ಟಪಡುವಂಥ ಜನರಿದ್ದಾರೆ, ಆಸಕ್ತಿ ಇರೋವಂಥ ಜನರು ಬರ್ತಾರೆ, ಸಿನಿಮಾ ಆಸಕ್ತಿ ಇರೋವಂಥ, ಅಲ್ಲೆಲ್ಲ ಹೋಗಿ ನಾವು ಪೋಸ್ಟರ್ ನಾವು ಫಿಸಿಕಲಿ ಅಂಟಿಸ್ತಾ ಇದ್ವಿ. ನಾವು ವಿ ಯೂಸ್ ಟು ಗೋ ಆನ್ ಸ್ಟಿಕ್ ಪೋಸ್ಟರ್ಸ್. ಸೊ ಆ ಥರ ಪೋಸ್ಟರ್ ಅಂಟಿಸಿ ಆಡಿಷನ್ ಈ ಥರ ಜಾಗದಲ್ಲಿ ಈ ಥರ ವಿಳಾಸ ಈ ಥರ ಹಿಂಗೆ ಅಂತ ಮಾಡಿದ್ವಿ. ಏನಂದ್ರೆ ನಂಗೆ ಗೊತ್ತಿರೋ ಒಂದು 300 ಜನ ಬಂದಿದ್ದಾರೆ ಸರ್ ಆಡಿಷನ್ಗೆ. ಆ ಟೈಮಲ್ಲೇ 300 ಜನ ಬಂದಿದ್ದಾರೆ. ಆ್ಯಂಡ್ ಮುಹೂರ್ತ, ಗ್ರ್ಯಾಂಡ್ ಮುಹೂರ್ತ. ಓಕೆ, ಗ್ರ್ಯಾಂಡ್ ಮುಹೂರ್ತ, ಪಟಾಕಿ ಎಲ್ಲ ಹೊಡೆದು ಇದೆಲ್ಲ ಮಾಡಿ ಎಲ್ಲ ಮುಹೂರ್ತ ಮಾಡಿಬಿಟ್ಟಿದ್ದೀವಿ. ಇನ್ನೋಸೆನ್ಸು ಮುಹೂರ್ತ ಮಾಡಿ ಕ್ಲಾಪ್ ಬೋರ್ಡೆಲ್ಲ ಮಾಡಿ ಕ್ಲಾಪ್ ಹೊಡೆದು ನಮ್ಮ ಏಟ್ರಿಯಾ MD ಚಿನ್ನಸ್ವಾಮಿ ರಾಜು ಸರ್ ಬರ್ತಾರೆ, ಕ್ಲಾಪ್ ಮಾಡ್ತಾರೆ. ಸಿಂಗರ್ ಎಲ್.ಎನ್. ಶಾಸ್ತ್ರಿ ಬರ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ ನಮಗೆ. ಈ ಥರ ಇಂಡಸ್ಟ್ರಿಯಿಂದನೂ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಏನೂ ಐಡಿಯಾ ಇಲ್ಲ ನಮಗೆ. ಆಡಿಷನ್ ಮಾಡ್ತೀವಿ. ಆಡಿಷನಲ್ಲಿ ಇವತ್ತು ಇನ್ಫ್ಯಾಕ್ಟ್ ದಿಸ್ ಒನ್ ಪಾಯಿಂಟಲ್ಲಿ ಮೇ ಬಿ ಇನ್ ಮೈ ಕರಿಯರ್ ಅಂಡ್ ರಿವೀಲ್. ಹೆಚ್ ಕ್ರಾಸನ ನನ್ನ ಸಿನಿಮಾ ಆಡಿಷನಲ್ಲಿ ಎಷ್ಟೊಂದು ಜನ ಬಂದು ಅವತ್ತು ಹೊಸ ಆ್ಯಕ್ಟ್ರಾಗಿ ಬಂದಿರೋರು ಇವತ್ತು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ ಇಂಡಸ್ಟ್ರಿಯಲ್ಲಿ. ಓಕೆ, ನನ್ನ ಹತ್ರ ಫುಟೇಜಸ್ ಇದೆ. ಸಮ್ ಡೇ ಐ ವಾಂಟ್ ಟು ಶೋ ದೋಸ್ ಫುಟೇಜಸ್. ಅದಕ್ಕೊಂದು ಟೈಮ್ ಬರುತ್ತೆ ಡೆಫಿನೆಟ್ ಆಗಿ. ಸೊ ಆ ಥರ ಇವತ್ತಿರೋ ಸೂಪರ್ ಸ್ಟಾರ್ಸ್ ಅವತ್ತು ದ ಇನ್ನೋಸೆಂಟ್ಲಿ ಕಮ್ ಆ್ಯಂಡ್ ಆಡಿಷನ್ಡ್. ಆ್ಯಂಡ್ ನಾವು ಸಿನಿಮಾ ಮಾಡಬೇಕು ಅಂದರೆ ಡಿಸೈಡ್ ಮಾಡಿದ್ವಿ. ಬಟ್ ಇದೆಲ್ಲ ಆಡಿಷನಲ್ಲಿ ಆಗುತ್ತೆ, ಒಂದಷ್ಟು ಜನ ಆ್ಯಕ್ಟರ್ಗಳು ಫೈನಲೈಸ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಆಗ ಕರೆಕ್ಟಾಗಿ ಏನಾಗುತ್ತೆ, ಮುಂಬೈ ಎಕ್ಸ್ಪ್ರೆಸ್ ಅನ್ನೋ ಒಂದು ಸಿನಿಮಾ ಬರುತ್ತೆ ತಮಿಳಲ್ಲಿ, ಕಮಲ್ ಹಾಸನ್ ಸರ್ ಸಿನಿಮಾ.
ಅದರಲ್ಲಿ ರಮೇಶ್ ಸರ್ ಆ್ಯಕ್ಟ್ ಮಾಡಿರ್ತಾರೆ. ಓಕೆ. ಮುಂಬೈ ಎಕ್ಸ್ಪ್ರೆಸ್ ಈಸ್ ಒನ್ ಆಫ್ ದ ಫಸ್ಟ್ ಫಿಲ್ಮ್ಸ್ ಟು ಟ್ರೈ ಎ ಡಿಜಿಟಲ್ ಫಿಲ್ಮ್ ಮೇಕಿಂಗ್. ಓಕೆ, ಆಗೇನಂತಂದರೆ ನೆಗೆಟಿವ್ ಅನ್ನೋದು ತುಂಬ ಕಾಸ್ಟ್ಲಿ. ಒಂದು ಸಣ್ಣ ಬಡ್ಜೆಟ್ ಪಿಕ್ಚರ್ನ ನೆಗೆಟಿವ್ ಮಾಡೋಕ್ಕೆ ತುಂಬಾ ಕಷ್ಟ. ನಾವು ಇನ್ಫ್ಯಾಕ್ಟ್ ಕಾಶಿನಾಥ್ ಸರ್ನ ಮೀಟ್ ಮಾಡಿದ್ವಿ. ಕಾಶಿನಾಥ್ ಸರ್ ಅವಾಗ ಪಂಟ್ರಲ್ಲ, ಒಂಥರ ಲೋ ಬಡ್ಜೆಟ್ ಫಿಲ್ಮ್ಸ್ಗೆ ಅವರ ಒಂಥರ ಹಿ ವಾಸ್ ದಿ ಪಂಟ್ರವರು. ಅವ್ರನ್ನ ಮೀಟ್ ಮಾಡಿ ಕೇಳಿದಾಗಲೂ ಕೂಡ ಇಲ್ಲ ಕಂಡ್ರೋ, ನೀವು ಅನ್ಕೊಂಡ್ರೆ ಬಡ್ಜೆಟಲ್ಲೂ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟಿದ್ರು. ಅಂದರೆ ಕಾಶಿನಾಥ್ ಸರೇನೆ ಈ ಬಡ್ಜೆಟ್ ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ, ಈ ಲೆವೆಲ್ ಬಡ್ಜೆಟ್. ನಮ್ಮದು ತುಂಬ ಕಡಿಮೆ ಬಡ್ಜೆಟ್, ಏನೋ 5 ಲಕ್ಷನೋ 10 ಲಕ್ಷನೋ ಇಟ್ಕೊಂಡು ಫೀಚರ್ ಫಿಲ್ಮು ಥಿಯೇಟ್ರಿಗೆ ತರಬೇಕು ಅಂತ ಕನಸು ನಮ್ಮದು. ಆ ದುಡ್ಡಿದೆ ನಮ್ಮ ಹತ್ರ. ಸೊ ಈಗೇನಾಗುತ್ತೆ, ಈ ಡಿಜಿಟಲ್ ಫಿಲ್ಮ್ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಡಿಜಿಟಲ್ ಮಾಡಿದ್ರೆ ತುಂಬ ಚೀಪಾಗಿ ಮಾಡ್ಬೋದು ಪಿಕ್ಚರ್ನ ಅಂತ. ಈ ಕಮಲ್ ಹಾಸನ್ ಸರ್ನ ಹೆಂಗೆ ಅಪ್ರೋಚ್ ಮಾಡೋದು ಗೊತ್ತಾಗ್ತಲ್ಲ ನಮಗೆ. ಅದು ಅವ್ರು ಹೌ ಟು ಅಪ್ರೋಚ್ ಇಮ್ ಡೋಂಟ್ ನೋ. ರಮೇಶ್ ಸರ್ ಆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಿಂಗೆ ಎಲ್ಲರೂ ಒಂದು ಕಡೆ ರಮೇಶ್ ಸರ್ನ ಹೆಂಗಾರು ಭೇಟಿ ಮಾಡಿದ್ರೆ ಈ ಪ್ರಶ್ನೆನ ಕೇಳಬೇಕು ಅವ್ರ ಹತ್ರ, ಡಿಜಿಟಲ್ ಹೆಂಗೆ ಮಾಡಿದ್ರು, ಡಿಜಿಟಲ್ ಮಾಡಿದ್ರೆ ಸಿನಿಮಾ ವರ್ಕ್ ಆಗುತ್ತಾ ಅನ್ನೋದು ಇದು ನಮ್ಮ ಗುರಿ ಉದ್ದೇಶ. ಸೊ ಟೈಮ್ಸ್ ಆಫ್ ಇಂಡಿಯಾ ಅವರು ಒಂದು ಸೆಮಿನಾರ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ರಮೇಶ್ ಸರ್ ಇಸ್ ಒನ್ ಆಫ್ ದ ಗೆಸ್ಟ್ ಸ್ಪೀಕರ್ಸ್. ಸೊ ನಾವೇನು ಮಾಡಿದ್ದೀವಿ, ನಮ್ಮ H-Crossದು ನಾವೆಲ್ಲ ಈ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಹುಡುಗರು. ಸೊ ಈ ಕಾರ್ಪೊರೇಟ್ ಬ್ರೋಷರ್ ಥರ ಫುಲ್ಲು ಬ್ರೋಷರ್ ಥರ ಎಲ್ಲ ಮಾಡಿ ಬುಕ್ ಥರ ಬೈಂಡ್ ಮಾಡಿ ಅದಕ್ಕೊಂದು ಪೋಸ್ಟರ್ ಕವರ್ ಹಾಕಿ ಎಲ್ಲ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ರಮೇಶ್ ಸರ್ದು ಸೆಮಿನಾರ್ ಮುಗಿದ್ಮೇಲೆ ಸುಮಾರು ಜನ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಇಷ್ಟಪಡುವ ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅಂತವರು ಎಲ್ಲ ಎಂಥೂಸಿಯಾಸ್ಟ್ ಸುಮಾರು ಜನ ಸೇರ್ಕೊಂಡಿದ್ದಾರೆ. ಎಲ್ಲರೂ ರಮೇಶ್ ಸರ್ ಅಂತ ಕರೀತಾ ಇದ್ದಾರೆ. ಸರ್ ಪಾಪ ಟೈಮ್ ಇಲ್ಲ, ಬಿಕಾಸ್ ಈಸ್ ಅ ಸ್ಟಾರ್, ಹಿ ಹ್ಯಾಸ್ ಟು ಮೂವ್ ಔಟ್ ಅಲ್ವಾ. ನಾನು ಈ ಬುಕ್ಕನ್ನ ಇಟ್ಕೊಂಡು ಹಿಂಗೆ ಸರ್ ಅಂತ ತೋರಿಸ್ತಾ ಇದ್ದೀನಿ. ಅವ್ರಿಗೆ ಯಾರೋ ಇಬ್ಬ ಹುಡುಗ ಪೋಸ್ಟರ್ ತೋರಿಸ್ತಾ ಇದ್ರಲ್ಲ, ಬುಕ್ ಇಟ್ಕೊಂಡಿದ್ದಲ್ಲ, ಕರಿಯೋಣ ಅಂತ ಕರೆದ್ರು. ಸೊ ಆ 100 ಜನದಲ್ಲಿ ನಾನು ಒಬ್ಬನ ಗುರುಸ್ಕೊಂಡೆ. ದಟ್ ಇಟ್ ಸೆಲ್ಫ್ ಇಸ್ ಇವತ್ತು ನನಗೆ ವೆನ್ ಐ ಥಿಂಕ್ ಬ್ಯಾಕ್, ತಕ್ಷಣ ಕರೀತಾರೆ. ಕರೆದ್ಬಿಟ್ಟು ಏನದು ಬುಕ್, ಏನದು ಸರ್, ನಾವು ಸಿನಿಮಾ ಮಾಡಬೇಕು ಅಂತಿದ್ದೀವಿ. ಇಲ್ಲ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಇಲ್ಲ ಸರ್, ನಾವು ಡೈರೆಕ್ಟರ್ ಆಗಬೇಕು ಅಂತಿದ್ದೀನಿ ಅಂತ. ಸರಿ ಸರ್ ಇಸ್ ಲೈಕ್ ಓಕೆ ಫೈನ್, ಓಕೆ ನಾನು ಬಂದು ಭೇಟಿ ಮಾಡಿ ಅಂತ ಹೇಳ್ತಾರೆ. ದೆನ್ ಇದೇ ಥರ ಸ್ವಲ್ಪ ಟೈಮ್ ಆದಮೇಲೆ ಸರ್ನ ನಾವು ಹೋಗಿ ಭೇಟಿ ಮಾಡಿ, ಸರ್ ಈ ಥರ ಒಂದು ಲ್ಯಾಂಡ್ ಮಾರ್ಕ್ ರೋಲ್ ಇದೆ ನಮ್ಮ ಫಿಲ್ಮಲ್ಲಿ, ಸುಧಾರಾಣಿ ಮೇಡಮ್ ಒಂದು ರೋಲ್ ಮಾಡ್ತಾರೆ, ನೀವು ಒಂದು ರೋಲ್ ಮಾಡಬೇಕು ಅಂತ ಹೇಳಿ ಕೇಳ್ತೀವಿ. ಆಗ ಸರ್ ಕೇಳ್ತಾರೆ, ಅಲ್ಲಪ್ಪ ನಿಮ್ಗೆ ಎಡಿಟಿಂಗ್ ಬರುತ್ತಾ, ನಿಮ್ಗೆ ಇದು ಬರುತ್ತಾ, ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಅರ್ಥ ಆಗುತ್ತಾ, ಇದು ಅರ್ಥ ಆಗುತ್ತಾ ಅಂತಂದಾಗ ನಾವು ಬ್ಲ್ಯಾಂಕು, ನಮ್ಮ ಫೇಸ್ ಬ್ಲ್ಯಾಂಕು. ಆಗ ಎರಡನೇ ಜ್ಞಾನೋದಯ ಆಗುತ್ತೆ. ಫಸ್ಟು ಆಗಿದ್ದು ಆ್ಯಕ್ಟರ್ ಆಗಬಾರ್ದು ಅಂತ, ಅದು ಡೈರೆಕ್ಟರ್ ಆಗೋದು. ಎರಡನೇ ಜ್ಞಾನೋದಯ ಆಗುತ್ತೆ. ವೆರಿನ್ ರಮೇಶ್ ಸರ್ ಸೇಸ್, ನೀವು ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ, ನಿಮಗೆ ಅಟ್ಲೀಸ್ಟ್ ಸಿನಿಮಾ ಪ್ರಪಂಚ ಹೇಗೆ ವರ್ಕ್ ಆಗುತ್ತೆ, ಸಿನಿಮಾ ಭಾಷೆ ಏನು, ಅದು ನಿಮ್ಗೆ ಅರಿವಾಗುತ್ತೆ ಅಂತ. ಸೊ ನಾನು ಇವತ್ತಿಗೂ ಐ ಟೆಲ್ ಆಲ್ ನಾನು ಸುಮಾರು ಕ್ಲಾಸಸಲ್ಲಿ ಟೀಚ್ ಮಾಡ್ತೀನಿ. ಎಲ್ಲರಿಗೂ ನಾನು ಹೇಳೋದು ಒಂದೇ, ಶಾರ್ಟ್ ಫಿಲ್ಮ್ಸ್ ಮಾಡಿದಾಗ ನಾವೇ ಇಂಡಿಪೆಂಡೆಂಟಾಗಿ ಏನೋ ಮಾಡ್ತಾ ಇರ್ತೀವಿ. ಬಟ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಇಂಡಸ್ಟ್ರಿ ಹಿಂಗೆ ಫಂಕ್ಷನ್ ಆಗುತ್ತೆ, ಬಿಗಿನಿಂಗ್ ಟು ಎಂಡ್. ಆ ಪ್ರಾಸೆಸ್ ಏನು, ವಾಟ್ ಈಸ್ ದಟ್ ಪ್ರಾಸೆಸ್, ಅದ್ರದ್ದು ಒಂದು ಐಡಿಯಾ ಸಿಗುತ್ತೆ. ಸೊ ಈ ಐಡಿಯಾ ಇಟ್ಕೊಂಡು ಸರ್ ಹೇಳಿದ್ರು, ನಾನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತೇನೆ ಆ್ಯಕ್ಸಿಡೆಂಟ್ ಅಂತ, ನೀವು ಬೇಕಾದ್ರೆ ಅದರಲ್ಲಿ ಯು ಕ್ಯಾನ್ ಜಾಯ್ನ್ ಅಂದ್ಬಿಟ್ಟು ನಾನು ನನ್ನ ಸ್ನೇಹಿತ ಮಹೇಶ್ ಇಬ್ಬರು ಜಾಯ್ನ್ ಆಗ್ತೀವಿ. ಅಸಿಸ್ಟೆಂಟ್ ಡೈರೆಕ್ಟರಾಗಿ ಜಾಯ್ನ್ ಆಗಿ 2-3 ದಿನಕ್ಕೆ ನಮ್ಮ ಸಿನಿಮಾ ಕನಸಿದೆ, H-Cross ಕನಸು, ಅದನ್ನು ತೆಗೆದು ಸೈಡ್ಗೆ ಇಡ್ತೀವಿ. ನಮ್ಗೆ ಗೊತ್ತಿದೆ ಆಗಲ್ಲ, ಪ್ರಾಕ್ಟಿಕಾಲಿಟಿ ಈಸ್ ನಾಟ್ ದಿಸ್, ಇಟ್ಸ್ ಸೋ ಟಫ್. ಸರ್ ಫಸ್ಟ್ ಡೇ ಡೈರೆಕ್ಟ್ ಮಾಡಿದ್ದೀನಿ, ನನಗೆ ಇನ್ನೂ ನೆನಪಿದೆ. ಒಂದು ಕ್ರೇನ್ ಶಾಟ್, ಇವರು ಆ್ಯಕ್ಟರ್ ಡೈರೆಕ್ಟರ್ ದಿನೇಶ್ ಬಾಬು ಆ್ಯಕ್ಟ್ ಮಾಡ್ತಾರೆ ಪಿಕ್ಚರ್ಗೆ. ಅವ್ರು ಹಿಂಗೆ ಇಳ್ಕೊಂಡು ಬರ್ತಾ ಇರ್ತಾರೆ. ಸರ್ ದ ವೇ ಹಿ ವಾಸ್ ಡೈರೆಕ್ಟಿಂಗ್, ಯು ಕುಡ್ ಸಿ ದಟ್ ಆರ ಅಲ್ವಾ, ಅಂದರೆ ಒಬ್ಬ ಆ್ಯಕ್ಟ್ರು ಆ್ಯಕ್ಷನ್ ದಟ್ ಮೊಮೆಂಟ್. ನನಗೆ ಐ ಬಿಕೇಮ್ ಅ ಫ್ಯಾನ್ ಆಫ್ ರಮೇಶ್ ಸರ್. ಅಂದರೆ ಸ್ಕ್ರೀನ್ ಮೇಲೆ ನೋಡೋದು ಬೇರೆ, ಹೌ ಹಿ ವಾಸ್ ಏಬಲ್ ಟು ಡೈರೆಕ್ಟ್. ಆ್ಯಂಡ್ ತಕ್ಷಣ ಹೋಗಿ ಆ್ಯಕ್ಟ್ ಮಾಡ್ತಾರೆ, ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ, ತಕ್ಷಣ ನೆಕ್ಸ್ಟ್ ಕಟ್ ಅವರೇ ಕಟ್ ಅಂತ ಹೇಳ್ತಾರೆ, ಪಟ್ಟಂತ ಈ ಕಡೆ ಬಂದು ನೋಡ್ತಾ ಇರ್ತಾರೆ ಮಾನಿಟ್ರು. ಒಂದು ಡ್ಯುಯಲ್ ಪರ್ಸನಾಲಿಟಿ ಥರ ಕಾಣಿಸ್ತಾ ಇತ್ತು ರಮೇಶ್ ಸರ್ ನನಗೆ. ಅವತ್ತು ಒಂದಿನ ಐ ಶುಡ್ ಸಮೌ ಗೆಟ್ ಟು ವರ್ಕ್ ವಿತ್ ದಿಸ್ ಪರ್ಸನ್ ಅಂದಿತ್ತು. ಅಂದರೆ ಆ್ಯಸ್ ಅ ಡೈರೆಕ್ಟರ್ ನಾನು ಮಾಡಿದ್ರೆ ಇರಬೇಕು ಅಂತಿತ್ತು. ಆ ಕನಸು ಆಲ್ಮೋಸ್ಟು 18 ವರ್ಷ 15-16 ವರ್ಷ ಆದಮೇಲೆ ಶಿವಾಜಿ ಸುರತ್ಕಲಲ್ಲಿ ಆಗುತ್ತೆ. ಬಟ್ ಏನಂದರೆ ಆಕ್ಸಿಡೆಂಟ್ ಆದಮೇಲೂ ನಾನು ಸರ್ರು ವಿ ಬೀನ್ ಡಿಸ್ಕಸಿಂಗ್ ಐಡಿಯಾಸ್ ರೆಗ್ಯುಲರಾಗಿ, ವೀಕಿ ಬ್ರೈನ್ ಸ್ಟಾರ್ಮಿಂಗ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ. ಬಟ್ ಯಾವುದೋ ಒಂದು ನನಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗ್ತಲ್ಲ, ಅವ್ರಿಗೆ ಇಷ್ಟ ಆಗ್ತಾಯಿದೆ, ನನಗದು ಏನೋ ನಾನು ಹೆಂಗೆ ಮಾಡೋದು ಗೊತ್ತಾಗ್ತಲ್ಲ, ಈ ಥರದ ಪ್ರಾಬ್ಲಮ್ಸ್ ಆಗ್ತಾನೆ ಇತ್ತು. ಬಟ್ ಅದು ಫೈನಲಿ ಇಟ್ ಬಾಯ್ಲ್ ಡೌನ್ ಟು ಶಿವಾಜಿ ಸುರತ್ಕಲ್. ಆ್ಯಂಡ್ ಶಿವಾಜಿ ಸುರತ್ಕಲ್ ಕೂಡ ಹೌ ಇಟ್ ಬಿಕೇಮ್ ಅ ಫಿಲ್ಮ್ ಅನ್ನೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಒಂದು ಥಾಟ್. ನಮ್ಮ ರೈಟರ್ ಅಭಿಜಿತ್ ಅಂತ, ಅವರು ನಾನು ಈ ಪಾಕಶಾಲೆಯಲ್ಲಿ ಮೀಟ್ ಮಾಡಿದ್ದೀವಿ, ವಿರ್ ಜಸ್ಟ್ ಹ್ಯಾವಿಂಗ್ ಅ ಲಂಚ್. ಅವ್ರು ಅವಾಗ ಒಂದು 1 ಲೈನ್ ಹೇಳ್ತಾರೆ, ನೋಡಿ ಇದು ಈ ಥರ ಒಂದು 1 ಲೈನ್ ಇದೆ, ಇದನ್ನು ಸಿನಿಮಾ ಮಾಡ್ಬೋದು ಅಂತ
ತುಂಬ ಚೆನ್ನಾಗಿದ್ದಿಲ್ಲ ಅದು ಒನ್ ಲೈನ್ ಅಂತ ನನಗೆ ಎಕ್ಸೈಟ್ ಆಗೋಯ್ತು. ಒನ್ ಲೈನ್ ಕೇಳಿದ ತಕ್ಷಣ ಎಕ್ಸೈಟ್ ಆಗೋಯ್ತು ನನಗೆ. ಇಲ್ಲ ಅಭಿ ಇದನ್ನು ಸಿನಿಮಾ ಮಾಡಬೇಕು ತಕ್ಷಣ ಅಲ್ಲೆಲ್ಲೇ ಡಿಸ್ಕಸ್ ಮಾಡಿ ಯಾರಿಗೆ ಮಾಡ್ಬೋದು ಸಿನಿಮಾ ಇದು, ಡಿಟೆಕ್ಟಿವ್ ಥರ, ಕನ್ನಡದಲ್ಲಿ ಡಿಟೆಕ್ಟಿವ್ ಥರ ಯಾರು ಕಾಣಿಸ್ತಾರೆ, ಆವಾಗ ಒಂದು ಏಜ್ ಬೇಕಲ್ವಾ, ಸುಮಾರು ಆಪ್ಷನ್ಸ್ ಬರುತ್ತೆ ನಮ್ಮ ಮೈಂಡಲ್ಲಿ, ಈ ಥರ ಆ್ಯಕ್ಟ್ರು ಈ ಥರ ಹಿಂಗೆ ಇಲ್ಲ ಒಂದು ಏಜ್ ಬೇಕಲ್ವಾ, ರಮೇಶ್ ಸರಿಗೆ ಪರ್ಫೆಕ್ಟ್, ರಮೇಶ್ ಸರಿಗೆ ಸರ್ ಕೇಳಲ್ವಾ, ಹಾಂ ಕೇಳ್ಬಿಡೋಣ. ಹಿಂಗೆ ಇದು ಯಾವ ವರ್ಷದಲ್ಲಿ ಆಗಿದ್ದು? ಇದು 2018 ನಾನು ಬದ್ಮಾಶ್ ಆದಮೇಲೆ. ಓಕೆ. ಹಾಂ, ಬದ್ಮಾಶ್ ಆದಮೇಲೆ ಈ ಥರ ಡಿಸ್ಕಷನ್ ಆಗ್ತಾ ಇರ್ಬೇಕಾದ್ರೆ ಆಗಿದ್ದು ಪಾಯಿಂಟು. ಸುಮ್ಮನೆ ಊಟಕ್ಕೆ ಸಿಕ್ಕಿದಾಗ ಇದು ಮಾತಾಡ್ತಾ ಇದ್ವಿ. ಸರಿ ಸರ್ಗೆ ಇವರು ಒಂದು ಮೆಸೇಜ್ ಮಾಡಿದೆ ವಾಟ್ಸಪ್ಪಲ್ಲಿ, ಸರ್ ಈ ಥರ ಒಂದು ಐಡಿಯಾ ಇದೆ ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂತ. ತಕ್ಷಣ ರಿಪ್ಲೈ ಬರುತ್ತೆ ಸರಿಂದ, ಯು ಕ್ಯಾನ್ ಕಾಲ್ ಮಿ ನೋ ಅಂತ ತಕ್ಷಣ. ಸರಿಂದ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತೀನಿ. ಸರ್ ನೋಡಿದ್ರೆ ಅವಾಗ ಪ್ಯಾರಿಸಲ್ಲಿ ಇರ್ತಾರೆ. ಪ್ಯಾರಿಸ್ ಅನ್ನೋ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಹೇಳಿ ವಾಟ್ ಇಸ್ ಐಡಿಯಾ ಅಂತ. ಸರ್ ಈಗಲೇ ನರೇಟ್ ಮಾಡಲ್ಲ? ಹೇಳಿ ಪರವಾಗಿಲ್ಲ ಸರ್, ಚಿಕ್ಕ ಒನ್ ಲೈನ್ ಇದೆ ಅಷ್ಟೇ ಸರ್, ಪರವಾಗಿಲ್ಲ ಹೇಳಿ ಅಂತ ಒನ್ ಲೈನ್ ಹೇಳ್ತೀನಿ. ಒನ್ ಲೈನ್ ಹೇಳಿದ ತಕ್ಷಣ ರಮೇಶ್ ಸರ್ ಫಸ್ಟ್ ಥಿಂಗ್ ವಾಟ್ ಈ ಸೆಡ್ ಇಸ್ ವಿ ಆರ್ ಡೂಯಿಂಗ್ ದಿಸ್ ಆಸ್ ಎ ಫಿಲ್ಮ್ ಅಂತಾರೆ. ತಕ್ಷಣ ಕನೆಕ್ಟ್ ಆಗ್ಬಿಡ್ತಾರೆ. ಸೂಪರ್, ಈ ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ, ಇದು ಒಂಥರ ಶರ್ಲಾಕ್ ಹೋಮ್ಸ್, ನಾನು ಓದಿದ್ದು ಶರ್ಲಾಕ್ ಹೋಮ್ಸ್ ಥರ ಒಂದು ಫೀಲ್ ಕೊಡ್ತಾ ಇದೆ ಕ್ಯಾರೆಕ್ಟ್ರು, ಮಾಡಿಬಿಡೋಣ ಪಿಕ್ಚರ್ನ ಅಂತ. ಇಷ್ಟೇ ಆಗಿದ್ದು. ಒಂದು ಊಟಕ್ಕೆ ಸಿಕ್ಕಿದ್ವಿ, ಒಂದು ಡಿಸ್ಕಷನ್ ಆಯಿತು, ಒಂದು ಹೀರೋಗೆ ಒಂದು ಥಾಟ್ ಬೌನ್ಸ್ ಮಾಡಿದ್ವಿ, ಅವ್ರಿಗೆ ಓಕೆ ಆಗೋಯ್ತು, ಇಲ್ಲಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಶಿವಾಜಿ ಸುರತ್ಕಲ್ ಕ್ಯಾರೆಕ್ಟ್ರೇ ಸೃಷ್ಟಿಯಾಗಿದ್ದು, ಪಾಕಶಾಲಲ್ಲಿ ಸೃಷ್ಟಿಯಾಗಿದ್ದ ಕ್ಯಾರೆಕ್ಟರ್ ಇದು. ಸೊ ಹಾಗೆ, ಸೊ ಸಿನಿಮಾಸ್ ಯು ನೆವರ್ ನೋ ವೆನ್ ವಾಟ್ ವಿಲ್ ಹ್ಯಾಪನ್ ಅನ್ನೋದು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಆ್ಯಂಡ್ ಇನ್ನೊಂದು ನಾನು ಕಲ್ತಿರೋದು ಮೋಹನ್, ನಾವು ಪ್ಲಾನಿಂಗ್ ತುಂಬ ಮಾಡ್ತೀವಿ ಜೀವನದಲ್ಲಿ, ಸಿನಿಮಾ ಎಸ್ಪೆಷಲಿ ಸಿನಿಮಾದಲ್ಲಿ ತುಂಬ ಪ್ಲಾನ್ ಮಾಡ್ತೀವಿ, ಈ ಥರ ಮಾಡಬೇಕು, ಈ ಹೀರೋಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ತೀವಿ. ಬಟ್ ಸಿನಿಮಾದೇ ಒಂದು ಪ್ಲಾನಿಂಗ್ ಇರುತ್ತೆ. ನಮ್ಮ ಕೊರಿಯೋಗ್ರಾಫರ್ ಒಬ್ಬರು ಒಂದು ಪಾಯಿಂಟ್ ಹೇಳಿದ್ರು, ಸರ್ ನಾವು ಸಿನಿಮಾ ಮಾಡಲ್ಲ ಸರ್, ಸಿನಿಮಾ ನಮ್ಮನ್ನು ಮಾಡಿಸುತ್ತೆ ಅಂತ. ಇದು ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ, ನನಗೆ ಆಲ್ಮೋಸ್ಟ್ ಇವಾಗ 5 ಸಿನಿಮಾ ಆದಮೇಲೆ ಐ ಡೆಫಿನೆಟ್ಲಿ ಬಿಲೀವ್ ಇನ್ ದಿಸ್. ಸಿನಿಮಾ ಇಟ್ ಸೆಲ್ಫ್ ಇಸ್ ಅ ಡೆಸ್ಟಿನಿ. ಸಿನಿಮಾ ಡಿಸೈಡ್ ಮಾಡುತ್ತೆ ಯಾರು ಡೈರೆಕ್ಟರ್ ಮಾಡಬೇಕು ಈ ಪಿಕ್ಚರ್ಗೆ, ಯಾರು ಆ್ಯಕ್ಟರ್ ಮಾಡಬೇಕು ಅಂತ ಸಿನಿಮಾ ಡಿಸೈಡ್ ಮಾಡುತ್ತೆ ಅನ್ಸುತ್ತೆ. ಐ ಡೆಫಿನೆಟ್ಲಿ ಫೀಲ್ ಸೊ. ಆ ರೀತಿ ಯಾವತ್ತೂ ನೋಡೇ ಇರಲಿಲ್ಲ. ದಟ್ ನಾವು ಸಿನಿಮಾ ಮಾಡೋದೊಂದಿದೆ, ಸಿನಿಮಾ ನಮ್ಮನ್ನು ಮಾಡೋದೊಂದಿದೆ. ಡೆಫಿನೆಟ್ ಆಗಿ ದೈಜಿ, ಇವಾಗ ನಾನು ಹೊಸ ಸಿನಿಮಾ ಮಾಡ್ತಾ ಇದ್ದೀರಲ್ಲ ದೈಜಿದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಥಾಟು. ಇದು ನನಗೆ ಬದ್ಮಾಶ್ಗಿಂತ ಮುಂಚೆ, ನಾನು ನಮ್ಮ ರವಿ ಕಶ್ಯಪ್ ಅಂತ ಪ್ರೊಡ್ಯೂಸರು ಸುಳ್ಳೆ ಸತ್ಯ ಮಾಡ್ತೀವಿ, ಒಂದು ಕಿರು ಚಿತ್ರ ಅಂತ ಶುರು ಮಾಡಿ ಸುಳ್ಳೆ ಸತ್ಯ ಮಾಡ್ತೀವಿ. ಅದ್ರ ಹಿಂದೆ ಇನ್ನೊಂದು ಸ್ಟೋರಿ ಇದೆ, ಹೇಳ್ತೀವಿ. ಸೊ ಸುಳ್ಳೆ ಸತ್ಯ ಮಾಡಿದ್ಮೇಲೆ ಇದೇ ಥರ ಒಂದು ರೆಸ್ಟೋರೆಂಟಲ್ಲಿ ಕೂತಿರ್ತೀವಿ. ರವಿ ಸರ್ ಒಂದು 10 ನಿಮಿಷ ಒಂದು ಕತೆ ಹೇಳ್ತೀನಿ, ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ನಾನು ನಮ್ಮ ರೈಟ್ರು ಅಭಿ ಕೈಯೆಲ್ಲ ನಡುತ್ತಾ ಇದೆ ಎಕ್ಸ್ಪೀರಿಯನ್ಸ್ ಕೇಳಿದ್ಮೇಲೆ, ಯಾಕಂದ್ರೆ ಅವ್ರು ನಿಜವಾದ ನಡೆದಿರೋದನ್ನ ಒಂದು ಘಟನೆಗಳು ಹೇಳ್ತಾರೆ. ವೆರಿ ಫ್ರೈಟ್ನಿಂಗ್, ವೆರಿ ಸ್ಕೇರಿ, ಆ್ಯಂಡ್ ದಟ್ ಸೆಟ್ಟಿಂಗ್ ಆಫ್ ದಟ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಒಂಥರ ಒಂದು ಭಯ ಹುಟ್ಟಿಸುವಂಥ ಒಂದು ಸೆಟ್ಟಿಂಗ್ ಇತ್ತು. ತುಂಬ ಚೆನ್ನಾಗಿದಿಲ್ಲ ಸರ್, ಇದನ್ನ ಸಿನಿಮಾ ಮಾಡೋಣ ಅಂತ ಹಿಂಗೆ ಡಿಸ್ಕಸ್ ಮಾಡ್ತೀವಿ. ಹೌದು ವತ್ಸ, ಇದನ್ನು ನೀವು ಡೈರೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಮಾಡೋಣ ಅಂತ ಸುಳ್ಳೆ ಸತ್ಯ ಆದಮೇಲೆ ಆ್ಯಕ್ಚುಲಿ ನಾನು ಮಾಡ್ಬೇಕಾದ್ರೆ ಸಿನಿಮಾ ದೈಜಿ ಶುಡ್ ಹ್ಯಾವ್ ಬೀನ್ ಮೈ ಫಸ್ಟ್ ಫೀಚರ್ ಫಿಲ್ಮ್. ಫಾರ್ ಸಮ್ ರೀಸನ್ ಏನಾಗುತ್ತೆ, ಅದಕ್ಕೂ ಇದೆ ಯಾರು ಹೀರೋ ಮಾಡ್ಬೋದು ಅಂತ ಒಂದು ಡಿಸ್ಕಷನ್ ಆಗುತ್ತೆ. ಸುಮಾರು ಜನಗಳ ಹೆಸರು ಬರುತ್ತೆ. ಫಾರ್ ಸಮ್ ರೀಸನ್ ಏನೋ ಇದಾಗಲ್ಲ, ಅದು ವರ್ಕ್ ಆಗಲ್ಲ, ಬಿಟ್ಬಿಡ್ತೀವಿ. ಬೇರೆ ಏನೋ ಒಂದು ಕತೆ ತೊಗೊಂಡು ನಾವು ಬದ್ಮಾಶನ ಸಿನಿಮಾ ಮಾಡ್ತೀವಿ. ಸೊ ಅಲ್ಲಿ ದೈಜಿ ಆಗಲ್ಲ. ಸರಿ, ಆದಮೇಲೆ ಬದ್ಮಾಶ್ ಆದಮೇಲೆ ರವಿ ಸರ್ ಮತ್ತೆ ಡಿಸ್ಕಷನ್ ಮಾಡ್ತಾರೆ, ಆ ಕಥೆನ ಮಾಡಿಬಿಡೋಣ ಹಾಗೆ ಅಂತ ಡಿಸ್ಕಷನ್ ಮಾಡ್ತಾರೆ. ಮತ್ತೆ ಅದು ಆಗಲ್ಲ ಫಾರ್ ಸಮ್ ರೀಸನ್. ಶಿವಾಜಿ ಸುರತ್ಕಲ್ 1 ಆದಮೇಲೆ US ಇಂದ ಮತ್ತೆ ಕಾಲ್ ಮಾಡ್ತಾರೆ, ಆಕಾಶ್ ಅದು ಮಾಡಿಬಿಡೋಣ, ಆ ಫಿಲ್ಮ್ ಮಾಡಿಬಿಡೋಣ ಈ ಸಲ ಅಂತ. ಮತ್ತೆ ಆಗಲ್ಲ. ಶಿವಾಜಿ 2 ಆದಮೇಲೆ ಅವ್ರ ಕಂಡೀಷನೇ ಹಾಕ್ಬಿಡ್ತಾರೆ, ನೀವು ಈಗ ಮಾಡ್ತೀರಾ ಇಲ್ವಾ ಅಂದ್ಬಿಟ್ಟು. ಸೊ ಅವಾಗ ಇಲ್ಲಲ್ಲ ಸರ್, ಡೆಫಿನೆಟಾಗಿ ಈ ಸಲ ಮಾಡಿಬಿಡೋಣ ಸರ್, ಇನ್ನೂ ಇದನ್ನು ಬಿಡೋದ್ರಲ್ಲಿ ಅರ್ಥ ಇಲ್ಲ ಅಂದ್ಬಿಟ್ಟು ದೆನ್ ವಿ ಡಿಸೈಡೆಡ್ ಟು ಸ್ಟಾರ್ಟ್ ದಟ್ ಪ್ರಾಜೆಕ್ಟ್. ಸೊ ಒಂದು 10 ವರ್ಷದಿಂದ ಕಾಡ್ತಾರೋ ಒಂದು ಕತೆ ಅದು ದೈಜಿ ಆ್ಯಕ್ಚುಲಿ. ಸೊ ಅದು ಈಗ ಅದನ್ನು ಸ್ಕ್ರೀನ್ ಪ್ಲೇ ರೂಪದಲ್ಲಿ ಅದನ್ನು ನಾವು ಬರಿತಾ ಅದು ನೋಡಿದ್ರೆ ಅದು ಬೇರೆಯೇ ಒಂದು ಲೋಕ ಆಗಿ ಅದಕ್ಕೆ ದೈಜಿ ಅಂತ ಒಂದು ಹೆಸರು ಸೇರಿಕೊಂಡು ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಿಕ್ಕಿರೋಂಥ ಒಂದು ಕತೆ. ಅದು ಒಂದು ಮಿಸ್ಟ್ರಿ ಹಾರರ್ ಅಪ್ರೋಚ್ ಇದೆ ಅಂತ ಕೇಳ್ಪಟ್ಟೆ. ಡೆಫಿನೆಟ್ ಆಗಿ ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಒಂದು ಕಡೆ ಹಾರರ್. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಜಾನರ್ ಸಿನಿಮಾಗಳು ಕಡಿಮೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅಂದರೆ ಬಂದಿದೆ, ಬಟ್ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸಿಲ್ಲ ಅಂತ. ಸೊ ಹಾಗಾಗಿ ಈ ಜಾನರ್ನ ಅಟೆಂಪ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಶಿವಾಜಿ ಸುರತ್ಕಲಿಂದ ತುಂಬಾ ದೂರ ಇರೋಂತಹ ಒಂದು ಜಾನರ್. ಅದು ಲಾಜಿಕ್ ಅಂದರೆ ಇದು ಮ್ಯಾಜಿಕ್, ಆ ಥರ ಒಂದು ಜಾನರ್. ಸೊ ವೆರಿ ಇಂಟ್ರೆಸ್ಟಿಂಗ್. ಆ ಪದದ ಅರ್ಥ ಸರ್ ದೈಜಿ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಅದೊಂದು ರಿವಿಲೇಷನ್ ಇದೆ. ದೈಜಿ ಅಂದರೆ ಏನು ಅದು ಆ್ಯಕ್ಚುಲಿ ದೈಜಿ ನೀವು ಗೂಗಲಲ್ಲಿ ಹುಡುಕಿದ್ರೆ ಸುಮಾರು ಅರ್ಥ ಸಿಗುತ್ತೆ. ಮ್ಯಾಟರ್ ಆಫ್ ಗ್ರೇಟ್ ಕನ್ಸರ್ನ್ ಅನ್ನತ್ತೆ,
ಆಮೇಲೆ ನಮ್ಮ ಕೊಂಕಣಿ ಸ್ನೇಹಿತರೆಲ್ಲ ಹೇಳೋದು ಅದು ಒಂಥರ ರಕ್ತ ಸಂಬಂಧ ದಯಾದಿಗಳು ದೈಜಿ ಅಂತ. ಬಟ್ ಸುಮಾರು ಅರ್ಥ ಇದೆ. ಬಟ್ ಸಿನಿಮಾದಲ್ಲಿ ದೈಜಿಗೆ ಒಂದು ಅರ್ಥ ಇದೆ. ಓಕೆ, ದೈಜಿನೇ ಏನು ಅನ್ನೋದು ಸಿನಿಮಾದ ಕತೆ. ಓಕೆ. ಸರ್, ಒಂದು ರಿವೈಂಡ್, ನೀವು ಸುಳ್ಳೆ ಸತ್ಯ ಬಗ್ಗೆ ಮಾತಾಡ್ತಿದ್ರಿ. 2013 ನೀವು ಡೈರೆಕ್ಟ್ ಮಾಡಿದ ಶಾರ್ಟ್ ಫಿಲ್ಮ್ ಅದು. ನನಗೆ ಪರ್ಟಿಕ್ಯುಲರ್ಲಿ ಸುಳ್ಳೆ ಸತ್ಯ ಅಲ್ಲಿ ಇಷ್ಟ ಆಗಿದೆ ಏನಂದ್ರೆ, ನೀವು ಫಿಲ್ಮ್ ನ ಎಳ್ಕೊಂಡು ಹೋಗಿ ಆಡಿಯನ್ಸ್ ರೀಚ್ ಮಾಡಿಸಿದ್ದು. ಲೈಕ್ ನೀವು ಆಡಿಯನ್ಸ್ ನ ಟಚ್ ಮಾಡಿದ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಯು ಡಿಡ್ ದಟ್ ಥ್ರೂ ದಿಸ್ ಅಪ್ರೋಚ್ ಕಾಲ್ಡ್ ಟೂರಿಂಗ್ ಟಾಕೀಸ್. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್, ಬಿಕಾಸ್ ಪೀಪಲ್ aren't very familiar with the idea or even ಸುಳ್ಳೆ ಸತ್ಯ. ಸೊ ಅದ್ರ ಬಗ್ಗೆ. ಓಕೆ, ನಾನು ಕಾಲೇಜಲ್ಲಿದ್ದಾಗ, ನಾನು ಹೇಳಿದ್ನಲ್ಲ ಇಂಜಿನಿಯರಿಂಗ್ ಕಾಲೇಜ್ ಡೇಸಲ್ಲಿ, ಆಗ ನನಗೆ 3 ಕನಸಿತ್ತು. ಓಕೆ, ಮೂರು ಕನಸಿತ್ತು ನನಗೆ. ಸೊ ನನಗೇನು ಕನಸಿದ್ದು ಅಂದರೆ, ಒಂದು ನಾನು ಫಿಲ್ಮ್ ಫೇರ್ ಅಥವಾ ರಾಜ್ಯ ಪ್ರಶಸ್ತಿ ಆ ಥರದ್ದೇನೋ ಒಂದು ತೊಗೊಬೇಕು ಅಂತ ಒಂದು ಕನಸು. ಅಂದರೆ ಇದೆಲ್ಲ ಹೇಳ್ತಾರಲ್ಲ 20 ವರ್ಷ 21 ವರ್ಷದ ಹುಡುಗರ ಕನಸು. ಇನ್ನೋಸೆನ್ಸಲ್ಲಿ ಇನ್ನೊಂದು ಫಿಲ್ಮ್ ಫೇರ್ ತೊಗೊಬೇಕು, ಇನ್ನೊಂದು ಕಾನ್ಸಲ್ಲಿ ಆಸ್ಕರ್ಗೆ ಹೋಗ್ಬೇಕು ಅಂತ ಈ ಥರ ಒಂದು ಕನಸು. ಓಕೆ, ಈ ಥರ ಒಂದು ಕನಸು ಇಟ್ಕೊಂಡು ನುಗ್ಗಿರೋದು ನಾವೆಲ್ಲ. ಸೊ ನಾನು ಸುಳ್ಳೆ ಸತ್ಯ ಕಿರುಚಿತ್ರ ಮಾಡ್ತೀವಿ. ಅಗೇನ್ ನೋಡಿ, ನಾನು ಅದನ್ನೇ ಹೇಳಿದ್ದು, ಸಿನಿಮಾ ನಮ್ಮನ್ನು ಮಾಡಿಸತ್ತೆ ಅಂತ ಹೇಳಿದ್ದೇನೆ. ಸೊ ನನ್ನ ರೈಟರ್ ಅಭಿಜಿತ್ ಅಂತ, ಅವರು ಆ್ಯಕ್ಚುಲಿ ಡೈರೆಕ್ಟ್ ಮಾಡ್ಬೇಕಾದ್ರೆ ಸಿನಿಮಾ. ಓಕೆ, ನಮ್ಮ ರೈಟರ್ ಅಭಿಜಿತ್, ಅವ್ರದ್ದೇ ಕತೆ ಇದು. ಅವ್ರ ಕತೆ ಮಾಡಿಕೊಂಡು ಅವರು ಒಂದು ಶಾರ್ಟ್ ಫಿಲ್ಮ್ನ ಮಾಡಬೇಕು ಅಂತ, ಅದಕ್ಕೆ ಸುಳ್ಳೆ ಸತ್ಯ ಅಂತ ಟೈಟ್ಲ್ ಮಾತ್ರ ನಾನು ಕೊಡ್ತೀನಿ ಅಷ್ಟೇ. ಸೊ ಐ ವಾಸ್ ಸಪೋಸ್ ಟು ವರ್ಕ್ ವಿತ್ ಹಿಮ್ ಆಸ್ ಅ ಅಸೋಸಿಯೇಟ್ ಡೈರೆಕ್ಟರ್, ಆ ಥರ ಒಂದು ಅಸೋಸಿಯೇಷನು. ಫಾರ್ ಸಮ್ ರೀಸನ್ ಹೀ ಫೀಲ್ಸ್ ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್ ಫೀಲ್ಸ್ ನಾನು ಐ ಕ್ಯಾನ್ ಡೂ ಜಸ್ಟಿಸ್ ಆಸ್ ಅ ಡೈರೆಕ್ಟರ್ ಅಂತ. ಫಾರ್ ಒಂದು ರೀಸನ್ಗೆ ಸರಿ ಅಂತ ನಮ್ಮ ಪ್ರೊಡ್ಯೂಸರ್ ಆವಾಗ ರವಿ ಕಶ್ಯಪ್ ಅನ್ನೋರು ಸಿಗ್ತಾರೆ. ಅವರು ತುಂಬ ಮುಂಚೆದ ಪರಿಚಯ ಇರ್ತಾರೆ, ಬಟ್ ಏನೂ ಅಸೋಸಿಯೇಷನ್ ಆಗಿಲ್ಲ, ವರ್ಕ್ ಮಾಡಿಲ್ಲ. ಇಲ್ಲ, ಇದು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಅದನ್ನು ಡೈರೆಕ್ಟ್ ಮಾಡೋಕ್ಕೆ ಒಪ್ಕೊತೀನಿ. ನನ್ನ ಕನ್ಸ್ನಲ್ಲೂ ಕೂಡ ನಾನು ಆ ಥರ ಒಂದು ಕಿರುಚಿತ್ರನ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಓಕೆ, ಹಾಂ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನನ್ನ ಸಿನಿಮಾಗಳು ಮಾಡಬೇಕು ಅಂತಿದ್ರು, ಒಂದು ಕಮರ್ಷಿಯಲ್ ಸಿನಿಮಾಸು, ಇನ್ನೊಂದು ಕಾಮಿಡಿ. ಇವೆರಡೇ ನನಗೆ ತುಂಬ ಇಷ್ಟ. ಇಲ್ಲ ಲವ್ ಸ್ಟೋರೀಸು, ಈ ಮೂರೇನೆ ನನಗೆ ತುಂಬ ಇಷ್ಟ ಆದಂಥ ಜಾನರ್ಗಳು. ಲವ್ ಸ್ಟೋರಿ, ಇಲ್ಲ ಕಾಮಿಡಿ, ಇಲ್ಲ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗಳು. ಇದು ಮೂರಲ್ಲೂ ಇದು ಬರಲ್ಲ. ಇದು ಹಾರ್ಡ್ ಕೋರ್ ರಿಲೇಷನ್ಶಿಪ್ ಡ್ರಾಮಾ ಅಲ್ವಾ, ಅದಕ್ಕೆ ಹೇಳಿದೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ತುಂಬ ಸೀರಿಯಸ್ ಸಬ್ಜೆಕ್ಟು. ಬಟ್ ಸಮ್ವೇರ್ ನಾನು ಅದೇ ಹೇಳಿದ್ದು, ಸುಳ್ಳೆ ಸತ್ಯ ಡಿಸೈಡೆಡ್ ಮೀ ಟು ಡೈರೆಕ್ಟ್. ಸೊ ನಾನು ಡೈರೆಕ್ಟ್ ಮಾಡ್ತೀನಿ. ಡೈರೆಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಫಿಲ್ಮೆಲ್ಲ ಮುಗಿಯುತ್ತೆ, ಎಡಿಟಿಂಗ್ ಎಲ್ಲ ನಾವೇ ಮಾಡ್ತೀವಿ, ಎಲ್ಲ ಆಗುತ್ತೆ. ಓಕೆ, ಇದು ಒಂದು ಶಾರ್ಟ್ ಫಿಲ್ಮ್ ಎಕ್ಸಸೈಸ್ ಅಂತ ಮಾಡಿ ಮುಗಿಸ್ತೀವಿ. ಓಕೆ, ಬಟ್ ವಿ ಡಿಡ್ ಎವ್ರಿಥಿಂಗ್ ಲೈಕ್ ವಾಟ್ ವಿ ಡೂ ಫಾರ್ ಅ ಫೀಚರ್ ಫಿಲ್ಮ್. ಓಕೆ, ಶಾರ್ಟ್ ಫಿಲ್ಮ್ಗೆ ನಮ್ಮ ಪ್ರೊಡ್ಯೂಸರ್ ಕೈಲಿ ಜಿಮ್ಮಿ ಜಿಪ್ ತರಿಸಿದ್ವಿ ನಾವು. ಫಸ್ಟ್ ಶಾರ್ಟ್ ಏರಿಯಲ್ ಶಾರ್ಟ್ ಅದೆಲ್ಲ ಅದೇ ಈ ಕಮರ್ಷಿಯಲ್ ಮೈಂಡ್ ಚಿಕ್ಕದಾಗಿ ನಾವು ಯೋಚನೆ ಮಾಡಕ್ಕೆ ಬರಲ್ಲ. ಆ ಟೈಮಲ್ಲಿ ಏನೇ ಮಾಡೋದು ದೊಡ್ಡದಾಗಿರ್ಬೇಕು, ಬಿಗ್ ಅಂತ ಲಾರ್ಜ್ ಈ ಥರ ಹೋಗ್ತಾ ಇದ್ವಿ. ಹೀರೋ ಅಂದರೆ ಮೇನ್ ಲೀಡ್ ಆ್ಯಕ್ಟರ್ನ ಒಂದು 30 ಅಡಿ ಬಿಲ್ಡಿಂಗ್ ತುದಿ ಮೇಲೆ ನಿಲ್ಲಿಸಿ ಅವ್ನು ಮಿಸ್ ಆದರೆ ಬಿದ್ದ ಅಷ್ಟೇ ಅವನು. ಆಯಿತಾ, ಅವ್ನಿಗೇನು ಹಾರ್ನೆಸ್ ಇಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಅವನು ಮಾರ್ಷಲ್ ಆರ್ಟ್ಸ್ ಎಕ್ಸ್ಪರ್ಟ್. ನಾನು ಒಂದು ಕಾಲ ನಿಂತ್ಕೊಂತೀನಿ ಅಂತ ಅವನೇ. ಸೊ ಅವನ್ನ ಆ ಥರ ನಿಲ್ಲಿಸಿ ಜಿಮ್ಮಿ ಜಿ ಬಿಟ್ಟು ಆ ಡೆಪ್ತ್ ತೋರಿಸ್ಬೇಕಿತ್ತು. ಬಿಕಾಸ್ ಒಬ್ಬ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಹೊರಟರು ಅಂತ ಒಬ್ಬ ನಾಯಕ ನಟನ ಕಥೆ ಅದು. ಸೊ ಈ ಥರ ಒಂದು ಶಾರ್ಟ್ ಫಿಲ್ಮ್ ನೀಟಾಗೆಲ್ಲ ಮಾಡಿ ಸಿನಿಮಾ ಗ್ರಾಮರ್ನೆಲ್ಲ ಇದು ಮಾಡಿ ಮುಗಿಸ್ತೀವಿ ನಾವು ಸುಳ್ಳೆ ಸತ್ಯ. ಮುಗಿಸಿದ್ಮೇಲೆ ನಮ್ಮ ರವಿ ಕಶ್ಯಪ್ ಅವ್ರ ಸ್ಟ್ರೆಂತ್ ಏನಂತಂದರೆ, ಇದನ್ನೆಲ್ಲ ಫೆಸ್ಟಿವಲ್ಸ್ಗೂ ಅಪ್ಲೈ ಮಾಡ್ತಾರೆ ತುಂಬ ಕಾನ್ಫಿಡೆಂಟ್ ಆಗಿ. ನೋಡಿದ್ರೆ ಕಾನ್ಸ್ಗೆ ಸೆಲೆಕ್ಟ್ ಆಗ್ಬಿಡುತ್ತೆ. ಈ ಕಾಲ್ಸ್ ಮೀನ್ ಸೇಸ್ ಅವರ್ ಫಿಲ್ಮ್ ಇಸ್ ಸೆಲೆಕ್ಟೆಡ್ ಇನ್ ಕಾನ್ಸ್. ನನಗೊಂಥರ ಪಿಂಚಿಂಗ್ ಪಾಯಿಂಟ್. ನನಗೆ ಒಂಥರ ಕನಸಿದು, ಕಾನ್ಸ್ಗೆ ಹೋಗ್ಬೇಕು, ನಮ್ಮ ಪಿಕ್ಚರ್ ಒಂದು ಕಾನ್ಸಲ್ಲಿ ಇರಬೇಕು. ಕಾನ್ಸ್ ಕನಸು ನೋಡಿದ್ರೆ ಅದು ನಿಜ ಹೋಯ್ತು. ಅದು ಯಾವುದು ಫಸ್ಟ್ ಅಟೆಂಪ್ಟಿಗೆ ಕಾನ್ಸ್ ನಿಜ ಆಗೋಯ್ತು. ಆ್ಯಂಡ್ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಆ ಕಾನ್ಸಲ್ಲಿ ಶಾರ್ಟ್ ಫಿಲ್ಮ್ ಕಾರ್ನರ್ ಅಂತ ಇರುತ್ತೆ, ಅಲ್ಲಿ ಕನ್ನಡದಿಂದ ಮೊದಲನೇ ಕಿರುಚಿತ್ರ ಸುಳ್ಳೆ ಸತ್ಯ ಅಂತ ಗೊತ್ತಾಗುತ್ತೆ. ಸೊ ಇದು ಒಂಥರ ಹೆಗ್ಗಳಿಕೆ, ಒಂಥರ ನಮ್ಮದು ತುಂಬ ಖುಷಿಯಾಗುವಂಥ ವಿಚಾರ ಅದು. ಸುಳ್ಳೆ ಸತ್ಯ ಮೊದಲನೇ ಕನ್ನಡ ಕಿರುಚಿತ್ರ ಕಾನ್ಸಲ್ಲಿ ಅಂತ. ಸೊ ಇದನ್ನೆಲ್ಲ ಕೇಳಿ ವಿ ಆರ್ ಸೋ ಥ್ರಿಲ್ಡ್. ಸೊ ಅವಾಗ ರವಿ ಕಶ್ಯಪ್ ಅವ್ರು ಏನು ಹೇಳ್ತಾರೆ, ಲೆಟ್ಸ್ ಡೂ ಫರ್ದರ್ ಫಿಲ್ಮ್ಸ್ ಅಂತ ಪ್ಲ್ಯಾನ್ ಮಾಡ್ತಾರೆ. ಈ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಬಟ್ ಆಗ ನನಗೇನಂತಂದರೆ, ಕಾನ್ಸಲ್ಲಿ ಜನ ಸಿನಿಮಾ ನೋಡಿದ್ದಾರೆ, ಅದು ಒಂದು ಫ್ರೆಂಚ್ ಕತೆ ನಾವು ತೊಗೊಂಡಿರ್ತೀವಿ. ಫ್ರೆಂಚ್ ಕತೆನ ತೊಗೊಂಡು ನಾವು ಕನ್ನಡದಲ್ಲಿ ಸಿನಿಮಾ ಮಾಡಿ ವಾಪಸ್ ಫ್ರೆಂಚ್ಗೆ ಹೋಗಿ ತೋರಿಸಿದ್ದೀವಿ. ಓಕೆ, ಕಾನ್ಸಲ್ಲಿ. ಆ್ಯಂಡ್ ದೇ ಆಲ್ ಅಪ್ರಿಷಿಯೇಟೆಡ್. ತುಂಬ ಇಷ್ಟ ಆಗಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಫ್ರೆಂಚಲ್ಲೆಲ್ಲ. ಬಟ್ ನನಗೆಲ್ಲೋ ಒಂದು ಬೇಜಾರು ಅಂದರೆ, ಇಲ್ಲಿ ನಮ್ಮ ಜನ ಅಂದರೆ
ಇವಾಗ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸು, ನನ್ನ ಬೇರೆ ಬೇರೆ ಸರ್ಕಲ್ ಫ್ರೆಂಡ್ಸು, ಇವರೆಲ್ಲ ಸುಳ್ಳೆ ಸತ್ಯ ನೋಡಬೇಕು ಅಂತ ತುಂಬ ಹಿಂಗೆ ನಾನು ಇವ್ರಿಗೆಲ್ಲ ತೋರ್ಸೋಕ್ಕಾಗ್ತಲ್ವಲ್ಲ ಅಂದರೆ ನಮ್ಮ ನನಗೇನಂತಂದರೆ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ನಿರ್ದೇಶಕನಿಗೆ ಪ್ರೇಕ್ಷಕರು ನೋಡಿ ಒಂದು ಪ್ರಾಡಕ್ಟ್ ಬಗ್ಗೆ, ಅವನ ಸಿನಿಮಾ ಬಗ್ಗೆ ಅಭಿಪ್ರಾಯ ಕೊಡಬೇಕು. ಓಕೆ, ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆರ್ ಡೂಯಿಂಗ್ ದ ಫಿಲ್ಮ್ ಫಾರ್ ದ ಆಡಿಯನ್ಸ್ ಅಲ್ವಾ. ಆಡಿಯನ್ಸ್ ಅದಕ್ಕೆ ಮೆಚ್ಚುಗೆ ಹೆಂಗೆ ಕೊಡ್ತಾರೆ, ಓಕೆ, ಅದು ತುಂಬ ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಕಾರ ಆ್ಯಸ್ ಎ ಡೈರೆಕ್ಟರ್. ಸೊ ನನಗೆ ಅದು ಬೇಕಿತ್ತು. ನನಗೆ ಐ ವಾಂಟ್ ಟು ಸಿ ಹೌ ಅ ಕಾಮನ್ ಆಡಿಯನ್ಸ್ ವಿಲ್ ರಿಯಾಕ್ಟ್ ಅಂತ. ಹಾಗೆ ಹಿಂಗೆ ಮಾಡೋದು ಶಾರ್ಟ್ ಫಿಲ್ಮು ಹಿಂಗೆ ಮಾಡೋದು, ಯೂಟ್ಯೂಬಲ್ಲಿ ಹಾಕೋಕ್ಕಾಗಲಿಲ್ಲ ಆವಾಗ ಫಾರ್ ಸಮ್ ರೀಸನ್ಸ್ ಫ್ರಮ್ ದ ಕಾನ್ಸ್. ಸೊ ಅವಾಗ ನಾವು ಒಂದು ಐಡಿಯಾ ಮಾಡ್ತೀವಿ, ಸುಳ್ಳೆ ಸತ್ಯ ಟೂರಿಂಗ್ ಟಾಕೀಸ್ ಅಂತ. ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಸಿನಿಮಾ ಸೀರಿಯಸ್ ಸಿನಿಮಾ, ಇದನ್ನು ನಮ್ದು ಅದೇ ಹೇಳಿದ್ನಲ್ಲ ಕಾಮಿಡಿ ಮೈಂಡು, ಕಾಮಿಡಿಯಾಗಿ ಪ್ರಮೋಟ್ ಮಾಡೋಣ ಅಂದ್ಬಿಟ್ಟು ಇವತ್ತೆಲ್ಲ ಆ್ಯಕ್ಚುಲಿ ನಾನು ಸುಮಾರು ನೋಡ್ತೀನಿ ವಿಡಿಯೋ ಮೀಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ವಿ ವರ್ ದ ಫಸ್ಟ್ ಗೈಸ್ ಟು ಡೂ ಅ ವಿಡಿಯೋ ಮೀಮ್. ಹಾಂ, ಸೊ ನಾನು ಎಲ್ಲ ವಾಯ್ಸಸ್ ಅದರಲ್ಲಿ ಇರೋ ವಾಯ್ಸಸ್ ಎಲ್ಲ ನನ್ನದೇ ವಾಯ್ಸಸ್ ಆ್ಯಕ್ಚುಲಿ. ಬೇರೆ 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 ಥರ ಮಾತಾಡೋಕ್ಕೆ ನಮ್ಗೆ ಬರುತ್ತೆ ಈಸಿಯಾಗಿ. ಸೊ ಹಾಗಾಗಿ ಈ ಥರ ವಿಡಿಯೋ ಮಿಮ್ ಥರ ಕಾಮಿಡಿ ಥರ ಮಾಡಿ ಅಪ್ರೋಚ್ ಮಾಡೋಣ ಅಂತ ಒಂದು ಪ್ರೋಮೋ ಥರ ಬಿಡ್ತೀವಿ. ಸೊ ಅದರಲ್ಲಿ ಏನಂದರೆ ನಿಮಗೆ ಇಷ್ಟ ಇದ್ದರೆ ನೀವು 15 ಜನದ ಒಂದು ಗುಂಪನ್ನು ಸೇರಿಸಿ ನಮಗೊಂದು ಇನ್ವಿಟೇಷನ್ ಕೊಡಬೇಕು. ಸೊ ನೀವಿರೋ ಜಾಗಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ 15 ಜನ ಸೇರಿ ಇನ್ವಿಟೇಷನ್ ಕೊಟ್ಟರೆ ನೀವಿರೋ ಜಾಗಕ್ಕೆ ಬಂದು ನಾವು ಸಿನಿಮಾನ ತೋರಿಸ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಟೂರಿಂಗ್ ಟಾಕೀಸ್ ಅಂತ. ಸೊ ಇದು ಈ ಥರ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ನಮ್ಗೆ ಹೆಂಗೆ ಮೇಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ವಿ ಆರ್ ಬ್ಲೋನ್ ಓವರ್. ದ ಸೋ ಮಚ್ ರೆಸ್ಪಾನ್ಸಸ್ ಆ್ಯಕ್ಚುಲಿ ನಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನಿಜ ಹೇಳಬೇಕು ಅಂದರೆ. ಆ್ಯಂಡ್ ಸ್ನೇಹಿತರು ಪಾಪ ಮಾಧ್ಯಮ ಮಿತ್ರರೆಲ್ಲ ಇದನ್ನು ಪ್ರಿಂಟ್ ಮೀಡಿಯೆಲ್ಲ ಬರೆದ್ಬಿಟ್ಟಿದ್ರು. ಎಲ್ಲಿಂದ ಕರೆ ಬರ್ತಾ ಇದೆ, ಕೊಡಗಿಂದ ಕರೆ ಬರ್ತಾ ಇದೆ, ಇದರಿಂದ ಕರೆ ಬರ್ತಾ ಇದೆ. ಸೊ ತುಂಬ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಬಟ್ ಅವಾಗ ನಾವು ಡಿಸೈಡ್ ಮಾಡ್ಕೊಂಡ್ವಿ, ನವಂಬರ್ 1ರಿಂದ ನವಂಬರ್ 15 ಕನ್ನಡ ರಾಜ್ಯೋತ್ಸವದ ಟೈಮಲ್ಲಿ ಮಾತ್ರ ಇದನ್ನು ಯಾರು ಅವಕಾಶ ಮಾಡೋಣ ಅಂತ ಮಾಡಿ ದಿನಕ್ಕೆ ಆಲ್ಮೋಸ್ಟ್ 3 ಶೋ ಸ್ಕ್ರೀನಿಂಗ್ ಮಾಡ್ತಾ ಇದ್ವಿ. ಅಂದರೆ 3 ಜಾಗದಲ್ಲಿ ಹೋಗಿ ಸಿನಿಮಾ ತೋರಿಸ್ತಾ ಇದ್ವಿ. ಅದು ಚಿಕ್ಕದಾಗಿ ಸ್ಟಾರ್ಟ್ ಆಯಿತು. ಬಟ್ ಅದು ಎಲ್ಲಿ ದೊಡ್ಡದಾಯಿತು ಅಂದರೆ ಮಂಡ್ಯಲ್ಲಿ ಒಂದು ಕಾಲೇಜ್ ಇದೆ, BS ಕಾಲೇಜ್ ಮಂಡ್ಯ. ಅಲ್ಲಿ ಹುಡುಗರೆಲ್ಲ ಸೇರಿಕೊಂಡು ಏನು ಮಾಡಿದ್ದಾರೆ, ನಮ್ದು ಇದು ನೋ ಟಿಕೆಟ್ ಕಾನ್ಸೆಪ್ಟ್, ನೋ ಪ್ರೈಸ್ ನೋ ಟಿಕೆಟ್ ಕಾನ್ಸೆಪ್ಟು. ಒಂದು ಡಬ್ಬಿ ಇಟ್ಬಿಡ್ತಾ ಇದ್ವಿ. ಓಕೆ, ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು ಆ ಡಬ್ಬಿಗೆ ಎಷ್ಟು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. 10 ರೂಪಾಯಿ ಇರ್ಬೋದು, 50 ರೂಪಾಯಿ, 500 ರೂಪಾಯಿ, ಏನು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹಂಗೆ ಮಾಡಿದಾಗ ನನಗೆ ಆ್ಯಕ್ಚುಲಿ ಆಗಿದ್ದೇನಂತಂದರೆ ಈ ಮಂಡ್ಯ ಹುಡುಗರು ಕಾಲ್ ಮಾಡಿಬಿಟ್ಟು, ಸರ್ ನಮಗೆ ಈ ಥರ ಫ್ರೀಯಾಗಲ್ಲ, ನಾವು ಮಂಡ್ಯದವರು, ನಾವು ಸಿನಿಮಾ ಫ್ರೀಯಾಗಿ ನೋಡಲ್ಲ, ದುಡ್ಡು ಕೊಟ್ಟೆ ಸಿನಿಮಾ ನೋಡೋದು ಅಂದ್ಬಿಟ್ಟು ಆ ಹುಡುಗರೇ ಹೋಗಿ 25 ರೂಪಾಯಿ ಟಿಕೆಟ್, ಅವಾಗ ಬ್ಯಾಕ್ ದೆನ್ 25 ರೂಪಾಯಿ ಟಿಕೆಟ್ ಮಾಡಿ 1000 ಟಿಕೆಟ್ ಸೇಲ್ ಮಾಡಿದ್ದಾರೆ. ದೇ ಹ್ಯಾವ್ ಸೋಲ್ಡ್ 1000 ಟಿಕೆಟ್ಸ್. ಆ್ಯಂಡ್ ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ, ಮಂಡ್ಯಕ್ಕೆ ಹೋಗಿ ಇಳಿತಾ ಇದ್ದೀವಿ, ನೋಡಿದ್ರೆ ಇಷ್ಟು ಜನ, ನಾವು ಯಾವುದೋ ಮೋಸ್ಟ್ಲಿ VIP ಬಂದಿರಬೇಕೇನೋ ಇವೆಂಟ್ಗೆ ಅಂತ ನೋಡಿದ್ರೆ ನಮ್ಮ ಪಿಕ್ಚರ್ಗೆ ಜನ ಅದು. ಆ್ಯಂಡ್ ಎಲ್ಲ ಕ್ಯೂವಲ್ಲಿ ಕಾಯ್ತಾ ಇದ್ದಾರೆ ಸರ್. ನಾವು ಒಂದು ಶಾರ್ಟ್ ಫಿಲ್ಮ್ಗೆ ಈ ಥರ ಒಂದು ಸಿನಿಮಾ ಒಲವಿದೆಯಲ್ಲ, ನಮಗೆ ವಿ ಕುಡಂಟ್ ಬಿಲೀವ್ ಅವರ್ ಐಸ್ ಆ್ಯಕ್ಚುಲಿ. ನಾನು ನಮ್ಮ ಟೀಮ್ಗೆ ಹೇಳ್ತಾ ಇದ್ದಿಲ್ಲ, ಎಲ್ಲ ದುಡ್ಡು ಕೊಟ್ಟು ಬಂದಿರ್ಕೋ, ಪಿಕ್ಚರ್ ಚೆನ್ನಾಗಿಲ್ಲ ಹೊಡಿತಾರೆ ಗ್ಯಾರಂಟಿ. ಆಯ್ತು, ಮಂಡ್ಯಲ್ಲಿ ಬೇರೆ ಇದ್ದೀವಿ ನಾವು, ಆಯಿತಾ, ಬೇಡ ಕಂಡ್ರು, ನಾವೆಲ್ಲ ಬಿಡೋಣ ಪಿಕ್ಚರ್ ಮಾಡೋ ಸ್ಕ್ರೀನಿಂಗ್ ಆಗಲಿ, ಇಲ್ಲಲ್ಲ ಪೋಸ್ಟ್ ಡಿಸ್ಕಷನ್ ಡೈರೆಕ್ಟ್ರ್ ಇದೆಯಂತೆ, ಬೇಡ ಕಣೋ ಸಿಗಾಕಂತ ಹೇಳ್ತಾ ಇದ್ದೀವಿ. ಬಟ್ ಸಿನಿಮಾ ಆಗುತ್ತೆ, ಸಿನಿಮಾ ಸ್ಕ್ರೀನಿಂಗ್ ಆಗುತ್ತೆ. 3 ಶೋ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ ನೈಟ್ 3 ಶೋ ಇರುತ್ತೆ. ಸೊ ಫಸ್ಟ್ ಶೋ ಬೆಳಗ್ಗೆ 11 ಗಂಟೆಗೆ ಇಟ್ಟಿದ್ದಾರೆ, 11:40 ಮುಗ್ದೋಗುತ್ತೆ ಶೋ. ಮುಗಿದೋಗಿದ್ದ ಕೂಡಲೇ ಏನಾಗುತ್ತೆ, ಎಂಟರ್ ಆಡಿಟೋರಿಯಂ, ಒಂದು 300 ಜನ ಇದ್ದಾರೆ ಆಡಿಟೋರಿಯಂ PS ಮಂಡ್ಯಲ್ಲಿ, ಕ್ವೈಟ್ ಆಗಿಬಿಡುತ್ತೆ. ಓಕೆ, ನನಗೆ ಭಯ, ಏನು ಈ ಲೆವೆಲ್ ಕ್ವೈಟ್ ಆಗಿದ್ದಾರೆ ಅಂದರೆ ಪಿಕ್ಚರ್ ಡೆಫಿನೆಟ್ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಒಂದು ಸ್ಲೋ ಮೈಕ್ ತೊಗೊಂಬರ್ತೀನಿ, ಯಾರಿಗಾರು ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಹೇಳ್ಬೋದು ಅಂತ ಸ್ಟಾರ್ಟ್ ಮಾಡ್ತೀನಿ ನಾನು ಮಾತಾಡೋಕ್ಕೆ. ಅಲ್ಲಿಂದ ಒಬ್ಬ, ಏನು ಸಿನಿಮಾ ರೀ ಮಾಡಿದ್ದೀರಾ ಅಂತಾರೆ. ಸೊ ದ ರೆಸ್ಪಾನ್ಸ್ ಸ್ಲೋಲಿ ಸ್ಟಾರ್ಟ್ಸ್. ದೆನ್ ಐ ಅಂಡರ್ಸ್ಟ್ಯಾಂಡ್ ದಟ್ ರಿಯಾಕ್ಷನ್ ಆಫ್ ಸೈಲೆನ್ಸ್ ಇಸ್ ಬೇಸಿಕ್ಲಿ ಸಿನಿಮಾದ ಎಫೆಕ್ಟ್ ಅದು. ಅಂದರೆ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆ ಅವ್ರ ತಲೆಗೆ ಹೋಗಿದೆ ಆ್ಯಂಡ್ ಎಲ್ಲರೂ ಆ ಯೋಚನೆಯಲ್ಲಿದ್ದಾರೆ, ಅದಕ್ಕೆ ಆ ಸೈಲೆನ್ಸ್ ಇದೆ ಅಂತ. ದಟ್ ಈಸ್ ದ ಫಸ್ಟ್ ಡೇ ಮೋಹನ್ ಐ ರಿಯಲೈಸ್ಡ್ ಅ ಪವರ್ ಆಫ್ ಅ ಸಿನಿಮಾ. ಅಂದರೆ ಒಂದು ಸಿನಿಮಾದು ಒಂದೊಂದು ಸಿನಿಮಾಗೆ ಒಂದೊಂದು ಥರ ಪ್ರೇಕ್ಷಕರು ರಿಯಾಕ್ಟ್ ಮಾಡ್ತಾರೆ. ಇಟ್ ಈಸ್ ಲೈಕ್ ಅ ಕೆಮಿಕಲ್ ರಿಯಾಕ್ಷನ್. ಓಕೆ, ನಾನು ಶಿವಾಜಿದ್ದು ಹೇಳ್ತೀನಿ ರಿಯಾಕ್ಷನ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಗೇನ್. ಸೊ ದಿ ಸೈಲೆನ್ಸ್ ಇಸ್ ಆ್ಯಕ್ಚುಲಿ ಗುಡ್ ಸೈಲೆನ್ಸ್. ನಾವೇನು ಅಂದ್ಕೊಂಡ್ವಿ, ಎಲ್ಲ ಕ್ವೈಟ್ ಆಗ್ಬಿಟ್ಟಿದ್ದಾರೆ ಪಿಕ್ಚರ್ ಇಷ್ಟ ಆಗಿಲ್ಲ ಅಂತ. 10 ನಿಮಿಷ ಆದಮೇಲೆ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1-1.5 ಗಂಟೆ ನಾವು ಕಾನ್ವರ್ಸೇಷನ್ ಮಾಡ್ತೀವಿ ಸಿನಿಮಾ ಬಗ್ಗೆ. ದೆನ್ ಐ ರಿಯಲೈಸ್ ದಿಸ್ ಫಿಲ್ಮ್ ಇಸ್ ಆ್ಯಕ್ಚುಲಿ ಡನ್ ಗುಡ್. ಆ್ಯಂಡ್ ಎಲ್ಲರ ಹತ್ರ ನಾವು ಒಂದು ಫೀಡ್ಬ್ಯಾಕ್ ಫಾರ್ಮ್ ಥರ ಕೊಟ್ಟು ಅವ್ರ ಹತ್ರ ನಿಮ್ಗೆ ಏನು ಅನಿಸ್ತು 10 ಮಾರ್ಕಿಗೆ ಕೊಡಿ ಮಾರ್ಕ್ ಅಂದ್ಬಿಟ್ಟು
ಮಾರ್ಕ್ಸ್ ತೊಗೊಂಡಾಗ ಆಲ್ಮೋಸ್ಟ್ ಎಲ್ಲ 8-9 ಮಾರ್ಕ್ಸ್ ತೆಗ್ದಿದ್ದೀನಿ. ಒಂಥರ ಆಫ್ಲೈನ್ ಬುಕ್ ಮೈ ಶೋ ರೇಟಿಂಗ್ 10 ಡೆಫಿನೆಟ್ ಆಗಿ. ಯಾಕಂದರೆ ನನಗೆ ಏನಂತಂದರೆ ನಾನು ಇವಾಗ ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಹೊರಟಿದ್ದೀನಿ. ನನಗೆ ಆ್ಯಸ್ ಅ ಡೈರೆಕ್ಟರ್ ನನಗೊಂದು ರೇಟಿಂಗ್ ಬೇಕು ಪ್ರೇಕ್ಷಕರಿಂದ. ದೀಸ್ ಆರ್ ದ ಗೈಸ್ ಹೂ ಆರ್ ಗೋಯಿಂಗ್ ಟು ವಾಚ್ ದ ಫಿಲ್ಮ್ ಅಲ್ವಾ. ಇವರಿಗೆ ನನ್ನ ಕೆಲಸ ಇಷ್ಟ ಆಗ್ತಾ ಇದ್ದರೆ ನಾನು ಐ ಆಮ್ ಗುಡ್ ಆಸ್ ಅ ಡೈರೆಕ್ಟರ್. ಸೊ ಅದು ನಾನು ಪ್ರತಿ ಸಿನಿಮಾ ಆದಮೇಲೆ ನಾನು ಮಾಡ್ತೀನಿ ಮೋಹನ್. ಬಿಕಾಸ್ ಇವತ್ತಿನ ದಿನಕ್ಕೆ ಅಮ್ ಐ ಗುಡ್, ಅಮ್ ಐ ರಿಲೆವೆಂಟ್. ಹಾಂ, ಅದು ತುಂಬ ಅಂದರೆ ಆ ಕ್ವಾಲಿಟಿ ಚೆಕ್ ನಾವೇ ಮಾಡ್ಕೊಬೇಕು, ಇನ್ನೊಬ್ರಿಗೆ ಕೇಳೋದಲ್ಲ. ಆರ್ ವಿ ಗುಡ್, ನಾವು ಅಲ್ಲಿದ್ದೀವಾ ಅನ್ನೋದು ತುಂಬ ತುಂಬ ಮ್ಯಾಟ್ರ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಅದು. ಇದೇ ಥರ ಶಿವಾಜಿ ಸುರತ್ಕಲ್ನಲ್ಲಿ ಒಂದು ರಿಯಾಕ್ಷನ್ ಬಂತು, ಅದು ಇನ್ನೂ ಭಯಂಕರವಾದ ರಿಯಾಕ್ಷನು. ನಾವು ಶಿವಾಜಿ ಸುರತ್ಕಲ್ ಪಾರ್ಟ್ 1 ಹಾರರ್ ಫಿಲ್ಮ್ ಅಲ್ವಾ. ಸೊ ನಮಗೇನಂದರೆ ನಾವೆಲ್ಲ ಹಾರರ್ ಫಿಲ್ಮ್ ಅಂದರೆ ಜನ ಹಿಂಗೆಲ್ಲ ಎದುರ್ಕೊಂಡು ಕೂತಿರ್ತಾರೆ, ಒಂಥರ ಹಿಂಗಾಗಿರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಸುರತ್ಕಲ್ 1 ಇಂಟರ್ವಲ್ ಎಸ್ಪೆಷಲಿ ಫಸ್ಟ್ ಹಾಫಲ್ಲೇ ಹಾರರ್ ಜಾಸ್ತಿ, ಸೆಕೆಂಡ್ ಹಾಫಲ್ಲಿ ಹಾರರ್ ಕಡಿಮೆ ಆಗುತ್ತೆ. ಫಸ್ಟ್ ಹಾಫಲ್ಲಿ ನೋಡ್ತೀನಿ, ಫಸ್ಟ್ ಶೋ ಓಕೆ, ನಮ್ಮ SRV ಥಿಯೇಟ್ರಲ್ಲಿ ನಡೆಯುತ್ತೆ. ಫಸ್ಟ್ ಶೋ ನೋಡ್ತೀನಿ, ಹಾರರ್ ಪಿಕ್ಚರು ಓಕೆ, ದೆವ್ವ ಎಲ್ಲ ಬಂದು ಹೋಗಿದೆ ಆಯಿತಾ, ಜನ ಬಿದ್ದು ನಗ್ತಾ ಇದ್ದಾರೆ. ನನಗೆ ಫ್ಲಾಪ್ ಕೊಡೋ ಪಿಕ್ಚರು, ನಾನು ಹೇಳ್ತಾ ಇದ್ದೀನಿ ಹೋಯ್ತು ಕೊಡೋ ಪಿಕ್ಚರ್, ಹೋಯ್ತು ಅಷ್ಟೇ ಕೊಡೋ ಹೋಯ್ತು ಅಂತ ಹೇಳ್ತಾ ಇದ್ದೀನಿ. ಆವಾಗ ನನ್ನ ಫ್ರೆಂಡ್ ನಮ್ಮ ರೈಟ್ರ್ ಹೇಳ್ತಾನೆ, ಪಿಕ್ಚರ್ ಹಿಟ್ಟು ಬಾಸ್, ಜನ ಯಾಕೆ ನಗ್ತವ್ರು ಅಂದರೆ ಎಲ್ಲ ಹೆದರ್ಕೊಂಡವ್ರೆ, ಒಬ್ರಿಗೊಬ್ರು ಗೇಲಿ ಮಾಡ್ತಾ ಇದ್ದಾರೆ ಅಂತ. ನಂಗೆ ದಟ್ ಇಸ್ ವೆನ್ ಐ ರಿಯಲೈಸ್ ದ ಪವರ್ ಆಫ್ ಸಿನಿಮಾ. ಅಂದರೆ ಒಂದೊಂದು ಸಿನಿಮಾಗೆ ಬೇರೆ ಬೇರೆ ಥರ ರಿಯಾಕ್ಷನ್ಗಳು ಬರುತ್ತೆ. ಸೊ ಅಗೇನ್ ಶಿವಾಜಿ ಸುರತ್ಕಲ್ 2 ಅಲ್ಲಿ ನಾನು ನೋಡಿದಾಗ ಸೇಮ್ ನಾನು ಸುಳ್ಳೆ ಸತ್ಯ ಅಲ್ಲಿ ನೋಡಿದ ಸೈಲೆನ್ಸ್ ಇತ್ತು. ಯಾಕಂದರೆ ಅಲ್ಲಿ ತುಂಬ ಸ್ಟ್ರಾಂಗ್ ಫಿಲಾಸಫಿಕಲ್ ಲೈನ್ ಬರುತ್ತೆ, ನಾವು ಇಷ್ಟಪಡೋದು ಎಲ್ಲನೂ ಒಂದೊಂದಾಗಿ ಕಳ್ಕೊಳ್ಳೋದೇ ಜೀವನ ಅನ್ಸುತ್ತೆ ಅಂತ ಬರುತ್ತೆ, ಸ್ಟ್ರಾಂಗ್ ಲೈನು. ಈ ಥರ ಫಿಲಾಸಫಿಗಳು ಇಟ್ ಹಿಟ್ಸ್ ಯುವರ್ ಹೆಡ್, ಸೊ ಯು ಬಿಕಮ್ ಕ್ವೈಟ್. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಐ ಬೀನ್ ಲರ್ನಿಂಗ್ ಆ್ಯಕ್ಚುಲಿ. ಎಸ್, ನೀವು ಅರ್ಲಿಯರ್ ಕೂಡ ಹೇಳ್ತೀರಿ, ಆ್ಯಂಡ್ ಇದು ನನಗೆ ತುಂಬ ಇಷ್ಟವಾದ ಪಾಯಿಂಟ್ ಕೂಡ, ದಟ್ ನಿಮಗೆ ನಾನು ಸಿನಿಮಾ ಮಾಡಬೇಕು ಅಂತ ಹೊರಟ್ರೆ ಇದರ ಕಮರ್ಷಿಯಲ್ ಮಾಡೋಣ ಇಲ್ಲ ಲವ್ ಸ್ಟೋರೀಸ್ ಮಾಡೋಣ, ಆ ಜಾನ್ರಲ್ಲೇ ಇದ್ದಿದ್ದು ಅಂತ. ಆ್ಯಂಡ್ ನೀವು 2016 ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಕೂಡ ಕೊಡ್ತೀರಾ, ಬದ್ಮಾಶ್ ಅಂತ. ಆ್ಯಂಡ್ ಅದ್ರ ಬಗ್ಗೆ ನಾನು ತುಂಬ ಮಾತಾಡೋದಿದೆ. ಬಟ್ ಬಿಫೋರ್ ವಿ ಸ್ಟಾರ್ಟ್, ನನಗೆ ನಿಮ್ಮ ಡೆಫಿನೇಷನ್ ಆಫ್ ಕಮರ್ಷಿಯಲ್ ಸಿನಿಮಾನ ಹೇಳಿ. ಕಮರ್ಷಿಯಲ್ ಅನ್ನೋದನ್ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಐ ಥಿಂಕ್ ದುಡ್ಡು ಮಾಡೋ ಪಿಕ್ಚರ್ ಕಮರ್ಷಿಯಲ್ ಸಿನಿಮಾ ನನ್ನ ಪ್ರಕಾರ. ಸೊ ಶಿವಾಜಿ ಸುರತ್ಕಲ್ ಕೂಡ ಕಮರ್ಷಿಯಲ್ ಸಿನಿಮಾನೇ, ಬಿಕಾಸ್ ದುಡ್ಡು ಮಾಡ್ತಾರೆ ಪ್ರೊಡ್ಯೂಸರ್ಗೆ. ಐ ಬಿಲೀವ್ ಇನ್ ಓನ್ಲಿ 3 ಕೈಂಡ್ ಆಫ್ ಫಿಲ್ಮ್ ಸರ್. ನನ್ನ ಪ್ರಕಾರ 3 ಥರ ಸಿನಿಮಾ ಇರೋದು. ಒಂದು ಗುಡ್ ಫಿಲ್ಮ್, ಒಂದು ಬ್ಯಾಡ್ ಫಿಲ್ಮ್, ಇನ್ನೊಂದು ಕಮರ್ಷಿಯಲ್ ಫಿಲ್ಮ್. ಓಕೆ, ಕೆಲವೊಂದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಬಟ್ ದುಡ್ಡು ಮಾಡಲ್ಲ ಫಾರ್ ಸಮ್ ರೀಸನ್. ಇಟ್ ಡಸಂಟ್. ಅಂದರೆ ಒಂದು ಸಿಂಪಲ್ ಉದಾಹರಣೆ ತೊಗೊಬೇಕು ಅಂದರೆ, ಇವಾಗ ಒಂದು ಯಾವುದೋ ಥರದ ಅಡುಗೆ ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಒಂದು 10 ಜನಕ್ಕೆ ಇಷ್ಟ ಆಗುತ್ತೆ, ಅದು ಗುಡ್ ಫಿಲ್ಮ್ ಥರ ಆಗುತ್ತೆ. ಅದು ಒಂದು 1000 ಜನಕ್ಕೆ ಇಷ್ಟ ಆದರೆ, ಅದನ್ನು ಬೇಗ ಕ್ವಿಕ್ಕಾಗಿ ಮಲ್ಟಿಪ್ಲೈ ಮಾಡಿ 1000 ಜನ ನೋಡ್ತಾ ಇದ್ದಾರೆ ಅಂತಂದರೆ ಅದು ಕಮರ್ಷಿಯಲ್ ಸಿನಿಮಾ ಆಗುತ್ತೆ. ಸೊ ಐ ಫೀಲ್ ನಾನು ತುಂಬ ಚಿಕ್ಕ ವಯಸ್ಸಿಂದ ಬಿಲೀವ್ ಮಾಡಿದ್ದಂಥ ಥಾಟು, ಗುಡ್ ಫಿಲ್ಮ್, ಬ್ಯಾಡ್ ಫಿಲ್ಮ್, ಕಮರ್ಷಿಯಲ್ ಫಿಲ್ಮ್. ಬ್ಯಾಡ್ ಫಿಲ್ಮ್ ಆಡಿಯನ್ಸ್ ಆರ್ ನಾಟ್ ಲೈಕಿಂಗ್ ಇಟ್, ಆಡಿಯನ್ಸ್ ಪೇಷನ್ಸ್ ಟೆಸ್ಟ್ ಆಗ್ತಾ ಇದೆ, ದಟ್ ಈಸ್ ವಾಟ್ ಅ ಬ್ಯಾಡ್ ಫಿಲ್ಮ್ ನನ್ನ ಪ್ರಕಾರ. ನಾಟ್ ಅ ಫಿಲ್ಮ್ ವಿಚ್ ಡಸಂಟ್ ಮೇಕ್ ಮನಿ ಅಲ್ಲ. ಅಯ್ಯೋ ನನಗೆ ಆಗ್ತಾನೆಲ್ಲ ಕೂರಕ್ಕೆ ಅಂತ ಆಡಿಯನ್ಸ್ ಹೇಳ್ತಾ ಇದ್ರೆ ದಟ್ ಈಸ್ ಅ ಬ್ಯಾಡ್ ಫಿಲ್ಮ್ ನನ್ನ ಪ್ರಕಾರ. ಅಯ್ಯೋ ಏನಪ್ಪ ಇದು ಹಿಂಗಿದೆ ಪಿಕ್ಚರು, ಈ ಥರ ತಡ್ಕೊಳಕ್ಕಾಗ್ತಲ್ಲ ಪಿಕ್ಚರ್ ಅಂತ ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಉದಾಹರಣೆಗಳೆಲ್ಲ ಆಗುತ್ತೆ. ದಟ್ ಇಸ್ ಅ ಬ್ಯಾಡ್ ಫಿಲ್ಮ್ ನನ್ನ ಪ್ರಕಾರ. ಗುಡ್ ಫಿಲ್ಮ್ ಇಸ್ ಎನಿ ಫಿಲ್ಮ್ ವಿತ್ ದ ಆಡಿಯನ್ಸ್ ಕ್ಯಾನ್ ಸಿಟ್ ಥ್ರೂ, ವಾಚ್ ಇಟ್ ಕಂಪ್ಲೀಟಾಗಿ ಬಿಗಿನಿಂಗಿಂದ ಎಂಡ್ ನೋಡ್ತಾರೆ ಅಂದರೆ ದಟ್ಸ್ ಅ ಗುಡ್ ಫಿಲ್ಮ್ ಓನ್ಲಿ. Film which makes money is commercial. So ನನ್ನ ಪ್ರಕಾರ I have been making commercial films. ರೈಟ್. ಸೊ ನನಗೆ ಬದ್ಮಾಶಲ್ಲಿ ಇಷ್ಟ ಆಗೋದೇನಂದ್ರೆ, ಬದ್ಮಾಶ್ ಅನ್ನೋ ಕ್ಯಾರೆಕ್ಟರ್ ಬೈ ಇಟ್ ಸೆಲ್ಫ್, ನನಗೆ ನಿಮ್ಮ ಎಲ್ಲಾ ಕ್ಯಾರೆಕ್ಟರ್ಸ್ ಅಂತ ತಗೊಂಡ್ ಬಂದ್ರು, ನನಗೂ ಕೂಡ ಒಂದು ಪರ್ಟಿಕ್ಯುಲರ್ ಇನ್ಕ್ಲಿನೇಷನ್ ಇದೆ ಬದ್ಮಾಶ್ ಕಡೆ. ಏನಕ್ಕೆ ಅಂದ್ರೆ ಅವನ ಶೋಮ್ಯಾನ್ಶಿಪ್ ಇರ್ಬೋದು, ಅಂದ್ರೆ ಒಂದು ಅವನ್ ಡೈಲಾಗ್ ಹೇಳೋ ರೀತಿ ಪ್ಲಸ್ ಅವನ್ನ ಪ್ರೆಸೆಂಟ್ ಮಾಡಿರೋ ರೀತಿ ನನಗೆ ಸಖತ್ ಇಷ್ಟ. ಸೊ ಬದ್ಮಾಶ್ ತರ ಕ್ಯಾರೆಕ್ಟರ್ ನಿಮ್ಗೆ ಎಲ್ಲಿಂದ ಬಂತು ಅಂಡ್ ಅದರಲ್ಲಿ ಇದ್ದಿದ್ದ ಇನ್ಫ್ಲೂಯೆನ್ಸಸ್ ಏನು? ಬದ್ಮಾಶ್ ಅಗೇನ್ ಏನು ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಈ ಥಿಯೇಟ್ರಲ್ಲಿ ಹೋಗಿ ಏನೋ ನಾವು ಜೋಗಿಯೆಲ್ಲ ಪಿಕ್ಚರು, ನಾನು ಬ್ಲ್ಯಾಕಲ್ಲಿ ಇನ್ಫ್ಯಾಕ್ಟ್ ಬ್ಲ್ಯಾಕಲ್ಲಿ ಹೋಗಿರೋದು, ಆ ಟಿಕೆಟ್ ಹರಿದು ಬಿಸಾಕಿ ಚಿಲ್ಲರೆಗಳು ಹಾಕಿ ಆ ಥರ, ಅಂದರೆ ಆ ಥರ ಸಿನಿಮಾ ಲವ್ ಮಾಡಿ ನೋಡೋಂಥ ಆಡಿಯನ್ಸ್ ನಾವು ಆ್ಯಕ್ಚುಲಿ. ಕಾಲೇಜೆಲ್ಲ ಬಂಕ್ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಪಿಕ್ಚರ್ ನೋಡ್ತಾ ಇದ್ವಿ. ಸೊ ಆ ಥರ ಒಬ್ಬ ಆಡಿಯನ್ಸ್ ಒಬ್ಬ ಫಿಲ್ಮ್ ಮೇಕರ್ ಆಗ್ತಾನೆ ಅಂದರೆ ಏನಾಗುತ್ತೆ, ಆಬ್ವಿಯಸ್ಲಿ ದಟ್ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಸೊ ಆ ಇನ್ಫ್ಲೂಯೆನ್ಸೇ ಬದ್ಮಾಶ್ ನನ್ನ ಪ್ರಕಾರ. ಇಟ್ ಇಸ್ ದಟ್ ಆಡಿಯನ್ಸ್, ಒಬ್ಬ ಆಡಿಯನ್ಸಲ್ಲಿ ಥಿಯೇಟರ್ ವಾಟ್ ಹಿ ಎಕ್ಸ್ಪೀರಿಯನ್ಸಸ್, ದಟ್ ಒಂದು ಮಾಸ್ ಹಿಸ್ಟೀರಿಯಾ, ಒಂದು ಮಾಸ್ ಒಂದು ಆ ಒಂದು ಥಾಟೇನೆ ಬದ್ಮಾಶ್ ಆ್ಯಕ್ಚುಲಿ ನನ್ನ ಪ್ರಕಾರ. ಸೊ ಅದನ್ನು ಆದಷ್ಟು ಒಬ್ಬ ಮೇಕರ್ ಆಗಿ, ಫಿಲ್ಮ್ ಮೇಕರ್ ಆಗಿ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಬಂದೆ. ಆ್ಯಂಡ್ ಧನಂಜಯ್ ಅವರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು ಆ ಫಿಲ್ಮಲ್ಲಿ. ಇನ್ಫ್ಯಾಕ್ಟ್ ಒಂದು ಐಡಿಯಾ ಇತ್ತು ಈ ಥರ ಒಂದು, ಅಂದರೆ
ನಮ್ಮ ಹೀರೋ ಕೈಲಿ ಒಂದು ಉದ್ದ ಡೈಲಾಗ್ ಹೇಳಿಸ್ಬೇಕು ವಿತೌಟ್ ಅ ಕಟ್ ಅಂತ. ಯಾಕಂದರೆ ಧನಂಜಯ್ ಅಷ್ಟು ಒಳ್ಳೆ ಪರ್ಫಾರ್ಮರ್ ಅವರು ಆ ಸ್ಕಿಲ್ ಸೆಟ್ಸ್ನ ತೋರಿಸ್ಬೇಕಿತ್ತು ನನಗೆ ಆನ್ ಸ್ಕ್ರೀನು. ಸೊ ಬಿಕಾಸ್ ಐ ಲೈಕ್ ಡಿಮ್ ಆ್ಯಸ್ ಅನ್ ಆ್ಯಕ್ಟರ್, ನಂಗೆ ತುಂಬ ಇಷ್ಟ ಅವರು. ಸೊ ನನಗೆ ತೋರಿಸ್ಬೇಕಿತ್ತು ಅಂದ್ಬಿಟ್ಟು ನಾವು ಈ ಥರ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸ್ನ ಇಟ್ಕೊಂಡು ಒಂದು ಡೈಲಾಗ್ ಥರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಕರ್ನಾಟಕದಲ್ಲಿ ನನಗಿಂತ ಚೆನ್ನಾಗಿ ಧನಂಜಯ್ ಅವರು ಟ್ರಾವೆಲ್ ಮಾಡಿದ್ದಾರೆ. ಸೊ ನಾನು ಅವರು ಒಟ್ಟಿಗೆ ಕೂತ್ಕೊಂಡು ಐಡಿಯಾಸ್ ಮಾಡಿ, ಇನ್ಫ್ಯಾಕ್ಟ್ ಎಷ್ಟೊಂದು ವರ್ಡಿಂಗ್ಸು ಧನಂಜಯ್ ಅವ್ರದ್ದು ಆ ಡೈಲಾಗಲ್ಲಿ. ಅರಸೀಕೆರೆಯಲ್ಲಿ ಆಟ ಆಡಿ, ಹಾಸನದಲ್ಲಿ ಆಟ ಆಡಿ, ತುಮಕೂರು ತಿಟ್ಟೂರು ತೆಂಗಿನ ಸಸಿ ನಟ್ಟು, ಶಿವಮೊಗ್ಗದಲ್ಲಿ ಈಜಾಡಿ, ಸೊ ಈ ಥರ ಎಲ್ಲ ಡಿಸ್ಟ್ರಿಕ್ಟ್ಗಳನ್ನು ತೊಗೊಂಡು ಒಂದು ಡೈಲಾಗ್ ಥರ ಮಾಡಿದ್ವಿ. ಸೊ ಈ ಥರ ಅಗೇನ್ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಗೇನ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟರ್ದು ಡೈರೆಕ್ಟರ್ ರಿಲೇಷನ್ಶಿಪ್ ತುಂಬ ಮ್ಯಾಟ್ರ್ ಆಗುತ್ತೆ. ನಂದು ರಮೇಶ್ ಸರ್ದು ಅಷ್ಟೇ, ಅವರು ದೊಡ್ಡ ಶರ್ಲಾಕ್ ಹೋಮ್ಸ್ ಫ್ಯಾನು, ನಾನು ದೊಡ್ಡ ಶರ್ಲಾಕ್ ಹೋಮ್ಸ್ ಫ್ಯಾನು. ಅದು ಕರೆಕ್ಟಾಗಿ ಸಿಂಕ್ ಆಗುತ್ತೆ, ಯೋಚನೆ ಮಾಡೋ ರೀತಿ ಒಂದೇ ಥರ ಇರುತ್ತೆ. ರಮೇಶ್ ಸರ್ ಜೊತೆನೂ ಇದು ಆಗಿದೆ, ಧನಂಜಯ್ ಜೊತೆನೂ ಎಷ್ಟೋ ಆಗಿದೆ. ಎಷ್ಟೊಂದು ಸಲ ನಾನು ಅನ್ಕೊಂಡಿರ್ತೀನಿ, ಆ ಕಡೆಯಿಂದ ಹೇಳ್ತಾರೆ ಇದೇ ಥರ ನೀವು ಅನ್ಕೊಂಡಿರೋದು ಅಂತ. ಏನು ಮೈಂಡ್ ರೀಡ್ ಮಾಡ್ತಾರೆ ಆ್ಯಕ್ಟರ್ಗಳು ಅಂತ ಅನ್ಸುತ್ತೆ. ಬಟ್ ಇಸ್ ದಟ್ ಬ್ಯೂಟಿ ಆಫ್ ದಟ್ ಆ್ಯಕ್ಟರ್ ಡೈರೆಕ್ಟರ್ ರಿಲೇಷನ್ಶಿಪ್ ಅದು. ಸೊ ಹಾಗಾಗಿ ದಟ್ ಕಮರ್ಷಿಯಲ್ ಅಪ್ರೋಚ್ ನಾವು ತೊಗೊಂಡಿದ್ದು ಬದ್ಮಾಶಲ್ಲಿ ವಿ ವಾಂಟ್ ಟು ಬಿ ಸ್ಲೈಟ್ಲಿ ಡಿಫ್ರೆಂಟ್. ಅಂದರೆ ಒಂದು ಲಾಜಿಕಲ್ ರೀಸನಿಂಗ್ ಇರಲಿ, ಒಂದು ಫೈಟ್ ಇದ್ರೂ ಸುಮ್ಮನೆ ಏನೋ ಒಂದು ಆಗೋದಕ್ಕಿಂತ ಒಂದು ಲಾಜಿಕಲ್ ರೀಸನಿಂಗ್ ಇರಲಿ. ಆಮೇಲೆ ತುಂಬ ಮುಂಚೆಯಿಂದನೂ ನಾನು ನಂಬ್ಕೊಂಬಂದಿರೋದು, ಒಂದು ಸಿನಿಮಾ ಗೆಲುವು ಸೋಲು ಹಿಂದೆ ಇರೋದು ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಮಾತ್ರ. ಓಕೆ, ಸೊ ಆ ಸ್ಕ್ರೀನ್ ಪ್ಲೇನ ನಾವು ಹೆಂಗೆ ಬೇಕಾದ್ರೆ ಡೈರೆಕ್ಟರ್ ಹೆಂಗೆ ಬೇಕಾದ್ರೆ ಹೇಳ್ಬೋದು. ಅದೇ ಬದ್ಮಾಶ್ ಕಥೆನ ನಾನು ಈ ಫೈಟು ಸಾಂಗ್ ಎಲ್ಲ ಇಲ್ಲದೇನೂ ಹೇಳ್ಬೋದು. ಇದೇ ಶಿವಾಜಿ ಸುರತ್ಕಲ್ಗೆ ಫೈಟು ಸಾಂಗ್ ಹಾಕಿನೂ ಹೇಳ್ಬೋದು ಡೆಫಿನೆಟಾಗಿ ಹೇಳ್ಬೋದು. ಬಟ್ ದಟ್ ಕಣ್ಣು ಕಾಣದೇ ಇರೋ ಒಂದು ವಿಷಯ ಇದೆಯಲ್ಲ ಸಿನಿಮಾದಲ್ಲಿ, ಅದು ಐ ಥಿಂಕ್ ಸ್ಕ್ರೀನ್ ಪ್ಲೇನೇ. ಸೊ ಸ್ಕ್ರೀನ್ ಪ್ಲೇ ಬಲವಾಗಿದ್ದರೆ ಒಂದು ಸಿನಿಮಾ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ನಾನು ಅದು ಕಣ್ಣಾರೆ ನೋಡಿದ್ದೀನಿ ನನ್ನ ಸಿನಿಮಾಗಳಲ್ಲಿ. ಸೊ ಬದ್ಮಾಶಲ್ಲಿ ಕೂಡ ಅಷ್ಟೇ, ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇನ ಯಾಕಿರಬಾರ್ದು? ವೈ ಥಿಂಕ್ ಓನ್ಲಿ ಜಸ್ಟ್ ಒಂದು ಅನ್ನೆಸರಿ ಸೀನ್ಸ್ಗಿಂತ ವೈ ನಾಟ್ ಥಿಂಕ್ ಇನ್ ದಟ್. ಈ ಧನಂಜಯ್ ಕೂಡ ಅದನ್ನು ತುಂಬ ನನಗೆ ಹೇಳಿದರು. ಈ ಸಿಟ್ ಫೀಲ್ಡ್ ಆಗಲಿ, ಸೇವ್ ದ ಕ್ಯಾಟ್ ಆಗಲಿ, ಈ ಥರ ಪುಸ್ತಕಗಳನ್ನ ಓದಿ ಮಾಡಿರೋಂಥ ಡೈರೆಕ್ಟರ್ ಕಮರ್ಷಿಯಲ್ ಫಿಲ್ಮ್ ಅದು. ಸೊ ದಟ್ ಈಸ್ ದಿ ಇನ್ಫ್ಲೂಯೆನ್ಸ್ ಆ್ಯಕ್ಚುಲಿ. ಅಂಡ್ ಅದೇ ನೀವು ಹೇಳ್ತೀರಲ್ಲ, ಎನಿ ಫಿಲಮ್ ದಟ್ ಡಸ್ ವೆಲ್ ಇಸ್ ಅ ಕಮರ್ಷಿಯಲ್ ಫಿಲಮ್ ಅಂತ. ಮನಿ, ಕಮರ್ಷಿಯಲ್ ಮನಿ. ಸೊ ಒಂದು ನೋಷನ್ ಏನಿರುತ್ತೆ ಅಂದ್ರೆ, ಒಂದು ಜನರಲ್ ಡಿಸ್ರಿಗಾರ್ಡ್ ಇದೆ ಕಮರ್ಷಿಯಲ್ ಫಿಲ್ಮ್ಗೆ. ಕಮರ್ಷಿಯಲ್ ಫಿಲ್ಮ್ ಗುರು ಏನಿರುತ್ತೆ, ಟೆಂಪ್ಲೇಟ್ ಇರುತ್ತೆ ಅಂತ. ಬಟ್ ಕಮರ್ಷಿಯಲ್ ಫಿಲ್ಮ್ ನ ಮಾಡೋದ್ರಲ್ಲಿ ಅಂದ್ರೆ ರೈಟಿಂಗ್ ಇಂದ ಹಿಡಿದು ಪ್ರೊಡಕ್ಷನ್ ವರ್ಗು I've come to know that there are numerous challenges. ನೀವು ಅದನ್ನ ಒಂದು ಮೀಡಿಯಂ ಕಮರ್ಷಿಯಲ್ ಅನ್ನೋದನ್ನ ಒಂದು ಫಿಲ್ಮ್ ಮೀಡಿಯಂಗೆ ಅಡಾಪ್ಟ್ ಮಾಡೋದ್ರಿಂದ ಹಿಡಿದು ಒಂದು ಕಮರ್ಷಿಯಲ್ ಫಿಲ್ಮ್ಗೆ ಕಮರ್ಷಿಯಲ್ ಪ್ರೊಡಕ್ಷನ್, ಕಮರ್ಷಿಯಲ್ ರಿಲೀಸ್ ಕೊಡೋದ್ರಲ್ಲೂ ಒಂದು ತುಂಬಾ ದೊಡ್ಡ ಚಾಲೆಂಜ್ ಇದೆ. ನಿಮಗೆ ಆ ಥರ ಏನು ಚಾಲೆಂಜಸ್ ಕಾಣಿಸ್ತು ಇನ್ ಬದ್ಮಾಶ್? ಸಿ ಕಮರ್ಷಿಯಲ್ ಫಿಲ್ಮಲ್ಲಿ ಐ ಥಿಂಕ್ ದೊಡ್ಡ ಚಾಲೆಂಜ್ ಅಂದರೆ ಅದು ಫೈಟ್ಸ್, ಎಸ್ಪೆಷಲಿ ಫೈಟ್ ಸೀನ್ಸ್ ಬಂದಾಗ. ಬಿಕಾಸ್ ನಾನು ಡೈರೆಕ್ಟ್ ಮಾಡ್ತಾರಲ್ಲ, ಅಲ್ಲಿ ಇನ್ನೊಬ್ರು ಫೈಟ್ ಮಾಸ್ಟರ್ ಅಂತ ಇರ್ತಾರೆ, ಅವ್ರು ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಸಿನಿಮಾ ನಂದು. ಸೊ ಎಲ್ಲೋ ಒಂದು ಕಡೆ ಇನ್ನೊಬ್ಬ ಡೈರೆಕ್ಟರ್ ಬಂದು ಈ ಸೀನ್ಗಳನ್ನ ಡೈರೆಕ್ಟ್ ಮಾಡಿದ್ದಾನೆ ಅಂತ ಅನಿಸ್ಬಾರ್ದು. ಸೊ ಆ ಫೈಟ್ ಮಾಸ್ಟರ್ ಜೊತೆ ಕೂತ್ಕೊಂಡು ನಾವು ಆ ಥಾಟ್ ಪ್ರೊಸೆಸ್ನ ಶೇರ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ಫೈಟೂ ಏನೋ ವಿಭಿನ್ನವಾಗಿರಬೇಕು ಅಂತ ನಾವು ಟ್ರೈ ಮಾಡಿದ್ವಿ ಬದ್ಮಾಶಲ್ಲಿ. ಆ ಮೊದಲನೇ ಫೈಟ್ ನಾವು ಮಾಡಿದ್ದು ಆ್ಯಕ್ಚುಲಿ ದಟ್ ಅಂಡರ್ ಪಾಸ್ ಫೈಟೇ ಫಸ್ಟ್ ಮಾಡಿದ್ದು ನಾವು. ಸೊ ನಮಗೇನಂತಂದರೆ, ನಾನು ನಮ್ಮ ಕ್ಯಾಮ್ರಾಮನ್ ಶ್ರೀಶಾ ಎಲ್ಲ ಸೇರಿಕೊಂಡು ಈ ನಾಯಂಡಳ್ಳಿ ಅಂಡರ್ ಪಾಸ್ ನೋಡಿ, ಮಾಸ್ಟ್ರು ನಾವೆಲ್ಲ ನೋಡಿ ಈ ಅಂಡರ್ ಪಾಸಲ್ಲೇ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸುಮ್ಮನೆ ಅಂದ್ಕೊಂಡಿದ್ವಿ. ಕಾರ್ ಹಿಂಗೆ ಪಾಸ್ ಆಗ್ತಾರೆ, ಇಲ್ಲೇ ಮಾಡೋಣ ಹೆಂಗಿರುತ್ತೆ ಅಂತ. ಮಾಡೋಣ ಓಕೆ. ಹಿಂಗೆ ಕೊನೆಗೆ ಏನಾಗುತ್ತೆ, ಪ್ರೊಡ್ಯೂಸರ್ಸ್ಗೆ ತುಂಬ ದೊಡ್ಡ ಪ್ರೆಷರ್ ಆಗುತ್ತೆ ಅದು. ಬಿಕಾಸ್ ಒಂದು ಲೈವ್ ಸೆಟ್ ಹಾಕಿ ಮಾಡೋದು ಬೇರೆ, ಒಂದು ಲೈವ್ ಆಗಿರೋ ಅಂಡರ್ ಪಾಸ್ನ ನೀವು ಅದು ಇಡೀ ರಾತ್ರಿ ನೀವು ಬ್ಲಾಕ್ ಮಾಡಬೇಕು. ಅಲ್ಲಿ ಫೈಟು ಶೂಟ್ ಮಾಡ್ತಾ ಇರಬೇಕು, ಅಲ್ಲಿ ಲೈವ್ ಟ್ರಾಫಿಕ್ ಹೋಗ್ತಾ ಇದ್ದಾಗ ತುಂಬ ಕಷ್ಟ ಅದು. ಅದು ಎಸ್ಪೆಷಲಿ ಅಂಡರ್ ಪಾಸಲ್ಲಿ ಏನಾಗುತ್ತೆ ಅಂದರೆ, ವೇಗವಾಗಿ ಫಾಸ್ಟಾಗಿ ಹೋಗ್ತಾ ಇರುತ್ತೆ ಕೆಲವೊಂದು ಗಾಡಿಗಳು. ನಮ್ಮ ಹುಡುಗರು ತುಂಬ ನೋಡಿದ್ದಾರೆ ಅದು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಸೊ ನಂಗೆ ಡೇ ಒನ್ನೇ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಪೊಲೀಸ್ ಪರ್ಸನಲ್ದು ಹೆಲ್ಪ್ ತೊಗೊಂಡಿದ್ದೀವಿ, ಬಟ್ ಸಾಲ್ತಾ ಇಲ್ಲ. ಅಂದರೆ ದೇರ್ ಸೋ ಮಚ್ ಕ್ರೌಡ್. ಈಗಷ್ಟು ಸೆಲ್ಫಿಗಳು ಇರಲಿಲ್ಲ ಅವಾಗ, ಕಡಿಮೆ. ಬಟ್ ಸ್ಟಿಲ್ ಜನ ಸುಮ್ಮನೆ ತುಂಬ್ಕೊಂಡ್ಬಿಡೋರು. ಇವ್ರು ಯಾಕಂದರೆ ಎಸ್ಪೆಷಲಿ ಸರ್ ನಿಮಗೆ ಫೈಟ್ಸ್ ನೋಡೋಕ್ಕೆ ಒಂಥರ ಪಂಚ್ ಕಮಾನ್, ದಟ್ ಡ್ರಾಮಾ ಈಸ್ ವೆರಿ ನೈಸ್ ಟು ವಾಚ್. ಸೊ ತುಂಬ ಜನ ತುಂಬ್ಕೊಂಡ್ಬಿಡೋರು. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ನಾನು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಪೊಲೀಸ್ ಕಾಸ್ಟ್ಯೂಮ್ಸ್ ಹಾಕ್ಸಿ, ಸೊ ಇವರೆಲ್ಲ ಪೊಲೀಸ್ ಅವ್ರ ಥರ ಹೋಗಿ, ಯಾಕಂದರೆ ನಾರ್ಮಲ್ ಜನ ಕೇಳ್ತಲ್ಲ, ನಾರ್ಮಲಾಗಿ ಅಸಿಸ್ಟೆಂಟ್ ಸರ್ ಪ್ಲೀಸ್ ಸರ್ ಜಾಗ ಬಿಡಿ ಅಂತ ಕೇಳ್ತಲ್ಲ.
ಇವರೆಲ್ಲ ಪೊಲೀಸ್ ಥರ ಹಾಕಿ ಅವ್ರಿಗೆಲ್ಲ ಶೇವ್ ಮಾಡಿಸಿ ಗಡ್ಡೆಲ್ಲ ತೆಗೆಸಿ ಬರೀ ಮೀಸೆ ಇಟ್ಟು ಎಲ್ಲರೂ ಪೊಲೀಸ್ ಥರ ಕಾಳೋ ಥರ ಮಾಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಷ್ಟು ಜನ ಕ್ರೌಡ್ನೆಲ್ಲ ಇದು ಮಾಡಿರೋದು. ಈ ಥರ ಉದಾಹರಣೆಗಳು ಸಾಕಷ್ಟಿದೆ. ಆಮೇಲೆ ಪಾಪ ಅಲ್ಲಿ ಆ ಸೀನಲ್ಲಿ ನನಗೆ ರಿಯಲ್ಲಾಗಿ ಇದು ಬೇಕಿತ್ತು, ಒಂದಷ್ಟು ಈ ರೆಗ್ಯುಲರ್ ಜೂನಿಯರ್ ಆರ್ಟಿಸ್ಟ್ಗಿಂತ ರಿಯಲ್ ಆಗಿರ್ಬೇಕಿತ್ತು. ಧನು ಪಾಪ ಅವ್ರ ಜಿಮ್ಮಿಂದ, ಅವ್ರು ಎಲ್ಲಿ ಜಿಮ್ಮಿಂಗ್ ಮಾಡ್ತಾರೋ ಆ ಜಿಮ್ಮಿಂದ ಜಿಮ್ ಮಾಡೋ ಹುಡುಗರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಆ ರೌಡಿಗಳ ಥರ ವೇಷ ಹಾಕಿಸಿ ಇದು ಮಾಡಿ, ಈ ಥರದ್ದೆಲ್ಲ ತುಂಬ ಚಾಲೆಂಜಸ್. ಅಂದರೆ ಡೀಟೇಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಈ ಥರದ್ದೆಲ್ಲ ತುಂಬ ಚಾಲೆಂಜಸ್ ನಮಗಿತ್ತು. ಆ್ಯಂಡ್ ಬ್ಯಾಂಕಾಕಲ್ಲಿ ಸಾಂಗ್ ಶೂಟ್ ಮಾಡಿದ್ವಿ. ಅಗೇನ್ ಫಾರಿನ್ ನಾವು ಹೋಗ್ತೀವಿ ಅಂದ ತಕ್ಷಣ ನಾವೇನು ಅನ್ಕೊತೀವಿ, ತುಂಬ ಚಿಲ್ಡ್ ಔಟ್ ಆಗಿರುತ್ತೆ. ಫಾರಿನ್ ಶೂಟಿಂಗೇ ಕಷ್ಟ ಆ್ಯಕ್ಚುಲಿ. ಇದು ಎಲ್ಲ ಡೈರೆಕ್ಟರ್ಗಳು ಫಾರಿನಲ್ಲಿ ಕೆಲಸ ಮಾಡಿರೋರ್ಗೆ ಗೊತ್ತಿರುತ್ತೆ. ಫಾರಿನ್ಗೆ ಹೋದಾಗ ನಮ್ಮ ಕ್ರೂ ಸೈಜ್ ತುಂಬ ಚಿಕ್ಕದಿರುತ್ತೆ. ಸೊ ಒಬ್ಬ 4 ಕೆಲಸ ಮಾಡಬೇಕಾಗತ್ತೆ ಅಲ್ಲಿ. ಸೊ ಆ ಥರದ್ದು ಚಾಲೆಂಜಸ್ ತುಂಬ ಇತ್ತು. ಓಕೆ, ಡೆಫಿನೆಟ್ ಆಗಿ. ನನ್ನ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ಸೊ ಐ ಫೀಲ್ ಇನ್ ದ ರೀಸೆಂಟ್ ಇಯರ್ಸ್, ಅಟ್ ಲೀಸ್ಟ್ ಇನ್ ದ ಪೋಸ್ಟ್ KGF ಇಯರ್ಸ್, ರೈಟ್, ಕಮರ್ಷಿಯಲ್ ಸಿನಿಮಾ ಅನ್ನೋದ್ರ ಡೆಫಿನಿಷನ್ ತುಂಬಾ ವಾಸ್ಟ್ಲಿ ಚೇಂಜ್ ಆಗೋಗಿದೆ ಅಂತ ಅನ್ಕೋತೀನಿ. ಸೊ ಕಮರ್ಷಿಯಲ್ ಮತ್ತೆ ಪ್ಯಾನ್ ಇಂಡಿಯಾ ಅನ್ನೋದು ಒಂದ್ ರೀತಿಲಿ ಮರ್ಜ್ ಆಗೋಗಿದೆ. ಕರೆಕ್ಟ್ ಕರೆಕ್ಟ್. ಸೊ ಇನ್ ದಟ್ ಸ್ಪೇಸ್ ನಿಮ್ ಡೆಫಿನಿಷನ್ ಇಟ್ಕೊಂಡು ಕಮರ್ಷಿಯಲ್ ಫಿಲ್ಮ್ ಈಸ್ ಅ ಫಿಲ್ಮ್ ದಟ್ ಡಸ್ ವೆಲ್ ಇನ್ ದ ಥಿಯೇಟರ್ಸ್ ಅಂತ ಇಟ್ಕೊಂಡ್ರೆ, ಒಂದು ಮೀಡಿಯಂ ಬಜೆಟ್ ಫಿಲ್ಮ್ ಪರ್ಫಾರ್ಮ್ ಮಾಡೋದ್ರ ಸ್ಟೇಟ್ ಈಗ ಕನ್ನಡ ಇಂಡಸ್ಟ್ರಿಲಿ ಹೇಗಿದೆ? ಫಾರ್ ಬಿಕಾಸ್ ಸ್ಮಾಲ್ ಬಜೆಟ್ ಫಿಲ್ಮ್ಸ್ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸ್ ಅಂಡ್ ಬಿಗ್ ಬಜೆಟ್ ಫಿಲ್ಮ್ಸ್ ಟೆಂಡ್ ಟು ಡೂ ವೆಲ್. ವಿ ಹ್ಯಾವ್ ಸ್ಪೋಕನ್ ಅ ಗುಡ್ ಡೀಲ್ ಅಬೌಟ್ ಸ್ಮಾಲ್ ಬಜೆಟ್ ಫಿಲ್ಮ್ಸ್ ವಿತ್ ಅ ಲಾಟ್ ಆಫ್ ಫಿಲ್ಮ್ ಮೇಕರ್ಸ್. ಬಟ್ ಒಂದು ಮೀಡಿಯಂ ಬಜೆಟ್ ಸ್ಪೇಸ್ ಅಂತ ತಗೊಂಡ್ರೆ, ವಿಚ್ ಇಸ್ ವೇರ್ ಆಲ್ಸೋ ಯು ಆರ್ ವೆರಿ ಆಕ್ಟಿವ್, ಮೀಡಿಯಂ ಬಜೆಟ್ ಫಿಲ್ಮ್ಸ್ದು ಕಮರ್ಷಿಯಲ್ ಆಸ್ಪೆಕ್ಟ್ ಹೇಗಿದೆ ಈಗ ಇಂಡಸ್ಟ್ರಿಲಿ, ಅಂಡ್ ಏನ್ ಡಿಸೈಡ್ ಮಾಡುತ್ತೆ ಆ ಫಿಲಮ್ ಹೌ ಇಟ್ ಡಸ್ ಇನ್ ದ ಥಿಯೇಟರ್ ಅನ್ನೋದನ್ನ? ನಾನು ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಹೇಳ್ಬೋದು. ಯಾಕಂದರೆ ಶಿವಾಜಿ ಸೂರತ್ಕಲ್ 1 ಡೆಫಿನೆಟ್ಲಿ ಆ ಕ್ಯಾಟಗರಿಗೆ ಸೇರುತ್ತೆ. 1 ಬಂದ್ಬಿಟ್ಟು ಜಸ್ಟ್ ಪ್ಯಾಂಡಮಿಕ್ ಹಿಂದೆ ರಿಲೀಸ್ ಆಗಿರೋ ಸಿನಿಮಾ. 2 ಬಂದ್ಬಿಟ್ಟು ಪ್ಯಾಂಡಮಿಕ್ ಆದ್ಮೇಲೆ ರಿಲೀಸ್ ಆಗಿರೋ ಸಿನಿಮಾ. ಸೊ ನಾನು ಒಂದೇ ಥರದ ಸಿನಿಮಾಗಳನ್ನು 2 ಟೈಮ್ ಪೀರಿಯಡ್ಸಲ್ಲಿ ನೋಡಿದ್ದೀನಿ. 2020, 2023 2 ಟೈಮ್ ಪೀರಿಯಡಲ್ಲಿ ನೋಡಿದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಟಾಕ್ ಇದೆ, ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಜನ ಥಿಯೇಟರ್ಗೆ ಬರ್ತಿಲ್ಲ. ಹೌದು, ಅದು ಡೆಫಿನೆಟ್ ಆಗಿ ನನ್ನ ಪ್ರಕಾರ ತಪ್ಪು. ಅದು ಇಲ್ಲವೇ ಅಲ್ಲ. ಅದು ಒಳ್ಳೆ ಸಿನಿಮಾ ಅಂದರೆ ಜನಗಳನ್ನು ಥಿಯೇಟ್ರಿಗೆ ಕರೆಸುವಂಥ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಅದು ಬರ್ತಾರೆ ಅಂದರೆ ಅದಕ್ಕೆ ಒಂದೇ ಒಂದು ರೀಸನ್ನು, ನಾವು ಏನೇ ಪಬ್ಲಿಸಿಟಿ ಮಾಡ್ಬೋದು. ಎಸ್, ಇನಿಷಿಯಲ್ ಫಸ್ಟ್ 1-2 ಡೇಸ್ ಪಬ್ಲಿಸಿಟಿ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಪ್ರೊಡ್ಯೂಸರ್ ಸೈಡ್. ಬಟ್ ಆ 1 ಡೇ ಆದಮೇಲೆ, ಪಿಕ್ಚರ್ ಬಂದು ರಿಲೀಸ್ ಆಗಿ 1 ಡೇ ಆದಮೇಲೆ, ಇಫ್ ದಿ ಪೀಪಲ್ ಆರ್ ನಾಟ್ ಕಮಿಂಗ್ ಟು ಥಿಯೇಟರ್ಸ್, ಇಟ್ ಇಸ್ ಓನ್ಲಿ ಬಿಕಾಸ್ ವರ್ಡ್ ಆಫ್ ಮೌತ್ ಇರಲ್ಲ ಅಂತ. ಅಂಡ್ ನೀವು ಅದನ್ನ ನಂಬ್ತೀರಾ? ಈ ಇಂಟರ್ನೆಟ್, ಇನ್ಸ್ಟಾಗ್ರಾಮ್ ನಂಬರ್ಸ್ ಅಲ್ಲೂ ವರ್ಡ್ ಆಫ್ ಮೌತ್ ಇನ್ನೂ ಇದೆ. ಎಸ್, ಸಿ, ನಾನು ಅದನ್ನೇ ಹೇಳ್ತಿರೋದು. ಐ ಮೈ ಬಿ ಎ ವೆರಿ ಓಲ್ಡ್ ಸ್ಕೂಲ್ ಫೆಲೋ, ಬಟ್ ನಾನು ನಂಬೋದು ಇವತ್ತಿಗೂ ಅಷ್ಟೇ. ನೀವು ಹಾಲಿವುಡ್ ತೊಗೊಳ್ಳಿ, ಎಲ್ಲಿ ಬೇಕಾದ್ರೆ ತೊಗೊಳ್ಳಿ, ಒಂದು ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಥಿಯೇಟ್ರಿಕಲ್ ಕಲೆಕ್ಷನ್ಸ್ ಆಗ್ತಾ ಇದೆ ಅಂದರೆ, ಎಸ್, ಒಂದು ಲೆವೆಲ್ ಆಫ್ ಪಬ್ಲಿಸಿಟಿ ಈಸ್ ಇಂಪಾರ್ಟೆಂಟ್. ಬಟ್ ಪಿಕ್ಚರ್ ಚೆನ್ನಾಗಿದೆ ಅಂತ ಒಬ್ಬ ಹೋಗಿ ಇನ್ನೊಬ್ರಿಗೆ ಹೇಳಬೇಕು, ಅವನು ಇನ್ನೊಬ್ರಿಗೆ ಹೇಳಬೇಕು. ಸಿ, ನೀವು ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದಮೇಲೆ ಯಾರೋ ಒಬ್ರು ನಿಮ್ಮನ್ನು ಕೇಳಿ ನೀವು ಹೇಳಬಾರ್ದು, ನೀವೇ ಹೇಳಬೇಕು. ದಟ್ ಈಸ್ ವರ್ಡ್ ಆಫ್ ಮೌತ್. ಇವಾಗ ನಾನು ನಿಮ್ಗೆ ಕೇಳಿದೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪಿಕ್ಚರ್ ಹೋಗಿದ್ದೀರಾ, ನಾನು ಕೇಳಿದೆ ಹೆಂಗಿದೆ ಪಿಕ್ಚರು ಅಂತ. ಓಕೆ ಚೆನ್ನಾಗಿದೆ ಅಂತಂದ್ರಿ. ನಾನು ಕೇಳಲೇ ಇಲ್ಲ, ನೀವೇ ನನಗೆ ಕಾಲ್ ಮಾಡಿದ್ರಿ, ಏನು ಗೊತ್ತಾ ನಾನು ಒಂದು ಪಿಕ್ಚರ್ ಹೋಗಿದ್ದೆ, ಎಷ್ಟು ಸಕ್ಕತ್ತಾಗಿದೆ. ದಟ್ ಈಸ್ ವರ್ಡ್ ಆಫ್ ಮೌತ್. ಸಿಂಪಲಾಗಿ ಹೇಳಲ್ಲ ನಿಮಗೆ, ಔಟ್ ಗೋಯಿಂಗ್ ಕಾಲ್ ಇದ್ದರೆ ವರ್ಡ್ ಆಫ್ ಮೌತು, ಇನ್ಕಮಿಂಗ್ ಕಾಲ್ ಬಂದು ಚೆನ್ನಾಗಿದೆ ಅಂತ ಹೇಳೋದು ದಟ್ ಇಸ್ ನಾಟ್ ವರ್ಡ್ ಆಫ್ ಮೌತ್. ಸೊ ಸಿನಿಮಾ ಅದಾಗದೆ ಅಂದರೆ ಏನು ಸಿನಿಮಾ ನೋಡಿದೆ ಗುರು, ಎಂಥ ಸಿನಿಮಾ. ಇವಾಗ ಈ ವರ್ಷದಲ್ಲೂ ನಾವು ಒಂದಷ್ಟು ನೋಡಿದ್ವಿ ಸಿನಿಮಾಗಳು, ಮಂಜುಮಲ್ ಬಾಯ್ಸ್, ಬ್ರಹ್ಮಯುಗಮ್ ಎಲ್ಲ ನೋಡಿದ್ವಿ. ಬೇರೆ ಭಾಷೆದು ಇರ್ಬೋದು, ಬಟ್ ದಟ್ ವರ್ಡ್ ಆಫ್ ಮೌತ್ ಇಸ್ ವಾಟ್. ಎಲ್ಲೆಲ್ಲೋ ಕಾಂತಾರ, ನನಗೆ ಸ್ಟಿಲ್ ರಿಮೆಂಬರ್ ಕಾಂತಾರದು ಹೆಂಗೆ ಅಂದರೆ, ನಮ್ಮ ಆಡಿಟರ್ಸ್ ಎಲ್ಲ ಅವರೆಲ್ಲ ದೇರ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ವೆರಿ ಬಿಸಿ ಇನ್ ದೇರ್ ವರ್ಲ್ಡ್. ಸಿನಿಮಾನೇ ನೋಡಲ್ಲ ಅವರು. ನಮ್ಮ ಆಡಿಟರ್ ಫೋನ್ ಮಾಡ್ಬಿಟ್ಟು, ಕಾಂತಾರ ಅಂತ ಒಂದು ಕನ್ನಡ ಪಿಕ್ಚರ್ ಬಂದಿದೆ ಗೊತ್ತಾ, ನೀವು ನೋಡಿದ್ರ ಅಂದೆ. ಅಯ್ಯೋ ನಾವು ಹೋಗ್ತೇನೆ ಸರ್ ಇವತ್ತು ಒಂದೇ. ಅಂದರೆ ದಟ್ ಈಸ್ ವರ್ಡ್ ಆಫ್ ಮೌತ್. ನಾವು ಅದನ್ನು ನೋಡಿದ್ದೀವಿ. ಶಿವಾಜಿ ಸೂರತ್ಕಲ್ 1 ನೋಡಿದ್ದೀವಿ, ಶಿವಾಜಿ ಸೂರತ್ಕಲ್ 2 ನೋಡಿದ್ದೀವಿ. 1 ನಮಗೆ ಸಾಕಷ್ಟು ಹೌಸ್ಫುಲ್ ಶೋಗಳು ಬರ್ತಾ ಇದ್ದ ಕಾರಣ ಅದೇನೆ. 2 ಕೂಡ 50 ದಿನ ತನಕ, ನಾನು 50ನೇ ದಿನ ತನಕ ಕೂಡ 50th ಡೇ ಇಫ್ ಐ ರಿಮೆಂಬರ್, ಯಾವುದೋ ಒಂದು ವೈಷ್ಣವಿ ಸಫೈರಲ್ಲಿ ಎಲ್ಲೋ ಒಂದು ಕಡೆ ಇತ್ತು, ಹೌಸ್ಫುಲ್ ಆಗಿತ್ತು ಪಿಕ್ಚರ್. ಓಕೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸಲ್ಲಿ ಹಾಕಿದ್ದೀನಿ ನಾನು ಆ್ಯಕ್ಚುಲಿ. ಈವನ್ ಒಂದು 30th ಡೇ 40th ಡೇ ನೀವು ಹೋಗಿ ನೋಡಿದ್ರೆ
ಹೌಸ್ಫುಲ್ ಆಗಿದೆ. ಹೌ ಇಸ್ ಇಟ್ ಪಾಸಿಬಲ್? ಇಟ್ ಇಸ್ ಓನ್ಲಿ ಬಿಕಾಸ್ ಇವ್ರು ಹೋಗಿ ಇನ್ನೊಬ್ರಿಗೆ ಹೇಳಿದ್ದಾರೆ, ಅವ್ರು ಇನ್ನೊಬ್ರಿಗೆ ಹೇಳಿದ್ದಾರೆ, ಹಿಂಗೆ ಮಲ್ಟಿಪ್ಲೈ ಆಗಿದೆ. ಸೊ ದಟ್ ಈಸ್ ವೇರ್ ಅ ಸಿನಿಮಾ ಕ್ಯಾನ್ ಆಕ್ಚುಲಿ ಗೆಟ್ ಅ ಸಕ್ಸಸ್. ದಟ್ ಈಸ್ ಅ ಪ್ಯೂರ್ ಸಕ್ಸಸ್. ಸೊ ವರ್ಡ್ ಆಫ್ ಮೌತ್, ಐವ್ ಕಮ್ ಟು ಅಂಡರ್ಸ್ಟ್ಯಾಂಡ್ ಹೌ ವರ್ಡ್ ಆಫ್ ಮೌತ್ ವರ್ಕ್ಸ್, ಅಂಡ್ ನೀವು ಹೇಳ್ದಂಗೆ ವರ್ಡ್ ಆಫ್ ಮೌತ್ ಸ್ಟಿಲ್ ವರ್ಕ್ಸ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಒನ್ ಥಿಂಗ್ ನನ್ನ ಕಾಡೋದೇನಂದ್ರೆ, ಈಗ ಈವನ್ ಇಫ್ ವರ್ಡ್ ಆಫ್ ಮೌತ್ ಗೋಸ್ ಔಟ್, ಪರ್ಟಿಕ್ಯುಲರ್ಲಿ ಸ್ಮಾಲ್ ಬಜೆಟ್ ಫಿಲ್ಮ್ಸ್ ಮತ್ತು ಮೀಡಿಯಂ ಬಜೆಟ್ ಫಿಲ್ಮ್ಸ್ಗೆ ಒಂದು ಸ್ಟೇಟ್ಮೆಂಟ್ ಏನು ಕೇಳಿಸುತ್ತೆ ಅಂದರೆ, ಇನ್ನೊಂದು 2 ವಾರ OTT ಬಂದ್ಬಿಡುತ್ತೆ ನೋಡೋಣ, ಪ್ರೈಮಲ್ ಬರುತ್ತೆ ನೋಡೋಣ ಅಂತ. ಸೊ ನನ್ನ ಕ್ವೆಶನ್ ಏನಂದ್ರೆ, ನನಗೆ ಪರ್ಸ್ನಲಿ ಅದು ಆಕ್ಸೆಪ್ಟೇಬಲ್ ಅಲ್ಲ. ಓಕೆ, ನೀನು OTT ಬಂದ್ಬಿಡುತ್ತೆ ನೋಡೋಣ ಅನ್ನೋದು, ಬಿಕಾಸ್ ಒಂದು ಮೋಸ್ಟ್ ಫಿಲ್ಮ್ಸ್ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡಿರ್ತಾರೆ. ಬಟ್ ಅವ್ರ ರೀಸನಿಂಗ್ ಸರಿ ಇರ್ಬೋದಾ, ಆಯ್ತು OTT ಬಂದ್ಬಿಡುತ್ತೆ ನೋಡೋಣ ಅಂತ. ಬಟ್ OTT ಬರೋದನ್ನು ಕಾಯ್ದೆ ಥಿಯೇಟರ್ಗೆ ಬರ್ತಿದ್ದಾರೆ ಅಂದ್ರೆ, ವಿಚ್ ಹ್ಯಾಪನ್ ವಿತ್ ಸೂರತ್ಕಲ್ 2 ಆಲ್ಸೋ. ವಾಟ್ ಈಸ್ ವರ್ಕಿಂಗ್ ದೇರ್ ಅಗೇನ್? ಸಿ ಅಗೇನ್ ನಾವು ಇವತ್ತು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಅ ಕಾಂಪಿಟೇಟರ್. ಓಕೆ, ಥಿಯೇಟ್ರಿಕಲ್ ಮೀಡಿಯಂ ಅಂತ ಒಂದು ಮೀಡಿಯಂ ಇದ್ದರೆ, OTT ಅನ್ನೋದು ಇನ್ನೊಂದು ಕಾಂಪಿಟೇಟರ್ ಮೀಡಿಯಂ ಇದೆ. ಓಕೆ, OTT ಈಸ್ ಅ ಸ್ವಿಗ್ಗಿ ಥರ ಒಂದು ಮೀಡಿಯಂ ಅದು. ಇವಾಗ ನೀವು ಮನೇಲಿ ಅಮ್ಮ ಮಾಡಿದ್ದು ಊಟ ಮಾಡ್ತೀರಾ ಇಲ್ಲ ಸ್ವಿಗ್ಗಿನ ಆರ್ಡರ್ ಮಾಡ್ತೀರಾ ಅಂತ ಒಂದು. ಓಕೆ, ಅವ್ರು ನಮ್ಮ ಮನೆಗಳಲ್ಲಿ ಹೆಂಡತಿ ಮಾಡಿದ್ದು ಊಟ ಮಾಡ್ತೀವ ಇಲ್ಲ ಸ್ವಿಗ್ಗಿನ ಆರ್ಡರ್ ಮಾಡ್ತೀವಿ ಅಂತ, ಈ ಥರ ಒಂದು ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಇದ್ದೀವಿ ನಾವು. ಸೊ ನೀವು ಹೇಳ್ದಂಗೆ ಒಂದು ಸಿನಿಮಾನ ಈಸಿಯಾಗಿ OTT ನೋಡೋಣ ಬಿಡಪ್ಪ ಅನ್ನೋ ಒಂದು ಆಡಿಯನ್ಸ್ ಇದ್ದಾರೆ. ತಪ್ಪಲ್ಲ ನಾನು ಹೇಳೋ ಪ್ರಕಾರ, ಡೆಫಿನೆಟ್ಲಿ ನಾಟ್ ರಾಂಗ್. ಇಟ್ ಇಸ್ ದ ಆಡಿಯನ್ಸ್ ಮೆಂಟಾಲಿಟಿ ಅದು. ಓಕೆ, ದೇ ವಾಂಟ್ ಟು ವಾಚ್ ಇಟ್ ಇನ್ ದರ್ ಕಂಫರ್ಟಬಲ್ ಝೋನ್. ಮನೇಲಿ ಆರಾಮಾಗಿ ನಾನು ಪಾಸ್ ಮಾಡಿಕೊಂಡು, ನಾನು ಫ್ರೀ ಇದ್ದಾಗ ಒಂದು 3 hours ಕೂತ್ಕೊಂಡು, ನೈಟ್ ಯಾವಾಗಲೂ ಮಧ್ಯರಾತ್ರಿ ನಾನು 12 ಗಂಟೆ ಪಿಕ್ಚರ್ ನೋಡ್ತೀನಿ. ಆ ಥರ ಥಿಯೇಟರ್ ಶೋಗಳು ಇರಲ್ಲ ಆಬ್ವಿಯಸ್ಲಿ. ಬಟ್ ವೇರ್ ಅ ಫಿಲ್ಮ್ ಮೇಕರ್ ಹ್ಯಾಸ್ ಟು ಸ್ಟೆಪ್ ಇನ್ ಅಂತ ಹೇಳಿದ್ರೆ, ಆಸ್ ಅ ಚಾಲೆಂಜ್ ನಾವು ತೊಗೊಬೇಕು ಅಂತಂದರೆ, ಆ ಸಿನಿಮಾ ಒರಿಜಿನಲ್ ಆಗಿ ಸಿನಿಮಾ ಸ್ಟಾರ್ಟ್ ಆಗಿದೆಯೇನು, ಇಟ್ಸ್ ಅ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ತಾನೆ. ಅಂದರೆ ಒಂದು ಗುಂಪು ಒಟ್ಟಿಗೆ ಕೂತ್ಕೊಂಡು ನೋಡೋದು. ಇವಾಗ ನೀವು ಕಾಮಿಡಿ ಪಿಕ್ಚರ್ ಒಬ್ಬೊಬ್ಬರೇ ನಗೋದಕ್ಕೂ, ಒಂದು ಇಡೀ ಥಿಯೇಟರ್ ನಗೋದಕ್ಕೂ ಮಜಾ ಬೇರೆ. ಹಾರರ್ ಫಾರ್ ಎಕ್ಸಾಂಪಲ್, ಇವಾಗ ಹಾರರ್ ಪಿಕ್ಚರ್ ಈ ಥರ ಬ್ರೈಟ್ ಲೈಟಲ್ಲಿ ಕೂತ್ಕೊಂಡು ನಾನು ಹಾರರ್ ಫಿಲ್ಮ್ ನೋಡ್ತಾ ಇದ್ರೆ ನಂಗೆ ಭಯನೇ ಆಗಲ್ಲ ಸರ್. ಕತ್ಲೆಯಲ್ಲೇ ದೆವ್ವ ಯಾವತ್ತು ಹೆದರ್ಸೋಕ್ಕೆ ಸಾಧ್ಯ ಅಲ್ವಾ? ಕತ್ಲೆ ಓನ್ಲಿ ಡಾರ್ಕ್ ಕ್ಯಾನ್ ಕ್ರಿಯೇಟೆಡ್ ಫಿಯರ್. ಸೊ ಆ ಥರ ಒಂದು ಹಾರರ್ ಸಿನಿಮಾಗೆ ಫಾರ್ ಎಕ್ಸಾಂಪಲ್ ವಿ ನೀಡ್ ಅ ಡಾರ್ಕ್ ರೂಮ್, ಅ ಡಾರ್ಕ್ ಸ್ಪೇಸ್. ನೀವು ಇಲ್ಲಿ ದೆವ್ವ ಭಯ ಅಂತ ಅಂದರೆ ಮಿಕ್ಸಿ ಗ್ರೈಂಡರ್ ಡ್ರದ್ದು ಓಡ್ತಾ ಇರುತ್ತೆ. ದಟ್ ಹೋಲ್ ಪಾಯಿಂಟ್ ಇಸ್ ಲಾಸ್ಟ್ ನಾನು ಹೇಳ್ತಾ ಇರೋದು. ಸೊ ಸಿನಿಮಾಗಳು ಆ ಥರ ಇರಬೇಕು ಅಂತ ಹೇಳೋದು. ಓಕೆ, ಇಫ್ ದ ಸಬ್ಜೆಕ್ಟ್ ಇಸ್ ಓನ್ಲಿ OTTಲೂ ನೋಡ್ಬೋದು ಅಂತಂದರೆ ಆಡಿಯನ್ಸ್ ಅದನ್ನು ಚೂಸ್ ಮಾಡ್ತಾರೆ. ದಟ್ ಇಸ್ ದ ಈಸಿ ಆಪ್ಷನ್. ಸ್ವಿಗ್ಗಿಲೂ ಮಾಡ್ಬೋದು ಅಂದರೆ ಅದು ಚೂಸ್ ಮಾಡ್ತಾರೆ. ಸೊ ನಾವು ಆ್ಯಸ್ ಫಿಲ್ಮ್ ಮೇಕರ್ಸ್ ವಿ ಹ್ಯಾವ್ ಟು ಮೇಕ್ ಫಿಲ್ಮ್ಸ್ ವಿಚ್ ಇಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ವಿಜುವಲ್, ಇನ್ ಟರ್ಮ್ಸ್ ಆಫ್ ಸೌಂಡ್. ಓಕೆ, ಡೆಫಿನೆಟಾಗಿ ಹಂಗಿರಬೇಕು. ಅದು ಥಿಯೇಟ್ರಲ್ಲಿ ಕೂತ್ಕೊಂಡಾಗ ವಾರ್ರೆ ಅಂತ ಅನಿಸ್ಬೇಕು. ಹಂಗೆ ಅನ್ಸಿದ್ರೆ ವೈ ಪೀಪಲ್ ವಿಲ್ ಆಪ್ ಫಾರ್ ಇಟ್. OTTಯಲ್ಲಿ ಬಂದರೂ ಇಲ್ಲಮ್ಮ ನಾನು ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ, ನಂಗೆ ಥಿಯೇಟ್ರಲ್ಲಿ ಸಿಗೋ ಮಜಾ ಸಿಗಲ್ಲ. ಆಮೇಲೆ ದ ಹೋಲ್ ಕಲ್ಚರ್ ಆಫ್ ವಾಚಿಂಗ್ ಫಿಲ್ಮ್ಸ್ ಇನ್ ಥಿಯೇಟರ್ ಇದೆಯಲ್ಲ, ಒಂದು ಗ್ರೂಪ್ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ತರಲೆ ಮಾಡ್ಕೊಂಡು ರೇಗ್ಸ್ತಾ ಇರ್ತೀವಿ. ನೋಡ ನಿನ್ನ ಕ್ಯಾರೆಕ್ಟರ್ ಬಂದ, ನನ್ನ ಕ್ಯಾರೆಕ್ಟರ್ ಬಂದ, ಈಗೆಲ್ಲ ದಿಸ್ ಫನ್ ಯು ವಿಲ್ ನೆವರ್ ಗೆಟ್ ಇಟ್ ಇನ್ ಒಬ್ಬೊಬ್ಬರೇ ನೋಡ್ತಾ ಇದ್ದಾಗ. OTTಲಿ ಸಿಗಲ್ಲ ಮಜಾ ಅದು. ಸೊ ಸಿನಿಮಾ ಆ ಥರ ಮಾಡ್ಬೇಕು ನಾವು. ವಿ ಆ್ಯಸ್ ಫಿಲ್ಮ್ ಮೇಕರ್ಸ್ ವಿ ಶುಡ್ accept the challenge. ಆ್ಯಂಡ್ ಚಾಲೆಂಜಸ್ ಏನು ಬರ್ಬೋದು ಸರ್? ಒಂದು ಮೀಡಿಯಂ ಬಜೆಟ್ ಸ್ಮಾಲ್ ಬಜೆಟ್ ಫಿಲ್ಮ್ನ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಲಾಜಿಸ್ಟಿಕಲ್ ಅಥವಾ ಫೈನಾನ್ಷಿಯಲ್ ಚಾಲೆಂಜಸ್ ಬರುತ್ತೆ ಅಂತೀರಾ? ಇಲ್ಲ, ಅಗೇನ್ ನಾವು ನಮ್ಮ ಸ್ಕಿಲ್ ಸೆಟ್ ಅಲ್ಲೇ ಬರೋದು. ಎಲ್ಲದನ್ನು ನಾವು ಪ್ರಾಬ್ಲಮ್ ಆಗಿ ತೊಗೊಂಡ್ರೆ ವರ್ಕೌಟ್ ಆಗಲ್ಲ, ಸೊಲ್ಯೂಷನ್ ಹುಡುಕಾಗಬೇಕಾಗತ್ತೆ ಅಲ್ವಾ? ಇವಾಗ ಚಿಕ್ಕ ಪಿಕ್ಚರ್ ಇದೆ ಅಂತಂದ್ರೂ, ಇವಾಗ ಹಾಸ್ಟೆಲ್ ಹುಡುಗರು ಪಿಕ್ಚರ್ ನಾನು ನೋಡಿದೆ, ಸ್ಟಾರೇ ಇಲ್ಲ ಆ್ಯಕ್ಚುಲಿ. ಲೈಕ್ ಯು ಡೋಂಟ್ ಹ್ಯಾವ್ ಅ ಬಿಗ್ ಸ್ಟಾರ್, ಬಟ್ ಸ್ಟಿಲ್ ದೇ ಮೇಡ್ ಸಚ್ ಅ ಬಿಗ್ ಬಜ್ ಅಲ್ವಾ, ಮಾಡಿದ್ರಲ್ವಾ? ಸೊ ಅದೇ ಥರನೇ. ಸೊ ಇಟ್ಸ್ ಆಲ್ ಅಬೌಟ್ ದ ಕಂಟೆಂಟ್. ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ನೀವು ಒಂದು ಕಂಟೆಂಟಲ್ಲಿ ಅಂದರೆ ಆಡಿಯನ್ಸ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಆ್ಯಕ್ಟರ್ಗಳು ನೋಡಲ್ಲ, ಕ್ಯಾರೆಕ್ಟರ್ಸ್ ನೋಡ್ತಾ ಇರ್ತಾರೆ. ಆ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗ್ಬಿಟ್ರೆ, ರಮೇಶ್ ಸರ್ನ ನೋಡಲಿಲ್ಲ, ಶಿವಾಜಿ ಸುರತ್ಕಲ್ನ ನೋಡಿದ್ರು. ಆ ಕ್ಯಾರೆಕ್ಟರ್ ಇಷ್ಟ ಆದರೆ, ಆ ಸೆಟ್ಟಿಂಗ್ ಇಷ್ಟ ಆದರೆ, ಡೆಫಿನೆಟ್ಲಿ ಪೀಪಲ್ ವಿಲ್ ಲೈಕ್ ದ ಕಂಟೆಂಟ್. ಎಸ್, ನನ್ನ ರಮೇಶ್ ಸರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು. ಬಟ್ ರೈಟ್ ಬಿಫೋರ್ ದಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಕಂದ್ರೆ, ನನಗೆ ಬದ್ಮಾಶಿಂದ ಶಿವಾಜಿ ಒಂದು ತುಂಬ ಡ್ರಾಸ್ಟಿಕ್ ಜಾನ್ರಾ ಶಿಫ್ಟ್, ಮೀಡಿಯಂ ಶಿಫ್ಟ್ ಕೂಡ. ಸೊ ಅದು ಅಂದರೆ ಒಂದು ಡಿಸಿಷನ್ ಇಂದ ಆಗಿದ್ದ, ಆಯಿತು ಈ ಜಾನ್ರಾ ಬೇಡ, ಇದನ್ನು ಟಚ್ ಮಾಡೋಣ ಅಂತ, ಅದು ಜಸ್ಟ್ ನೀವು ಹೇಳ್ದಂಗೆ ಅದೊಂದು ಕೂಡಿ ಬಂದು ಆ ಮೂಮೆಂಟಲ್ಲಿ ಆಗಿದ್ದ? ಇಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ಡೈರೆಕ್ಟರ್ದು ಟ್ರೀಟ್ಮೆಂಟ್ ಒಂದು ಇರುತ್ತೆ ಸರ್ ಆ್ಯಕ್ಚುಲಿ. ಸೊ ಇವಾಗ ಬದ್ಮಾಶ್ಗೆ ಸಬ್ಜೆಕ್ಟ್ಗೆ, ಆ ಹೀರೋಗೆ, ಪ್ರೊಡ್ಯೂಸರ್ದು ಆ ಥಾಟ್ಗೆ ಡೈರೆಕ್ಟರ್ ಟ್ರೀಟ್ಮೆಂಟ್ ಅದು.
ಸೊ ಇಟ್ ಇಸ್ ಡೈರೆಕ್ಟರ್ಸ್ ಟ್ರೀಟ್ಮೆಂಟ್. ಇವಾಗ ಶಿವಾಜಿ ಸುರತ್ಕಲ್ ಸ್ಕ್ರಿಪ್ಟ್ನ ಇನ್ನೊಬ್ಬ ಡೈರೆಕ್ಟರ್ ಕೊಟ್ಟರೆ ಅವ್ರು ಬೇರೆ ಥರ ಟ್ರೀಟ್ ಮಾಡ್ತಾರೆ. ನನ್ನ ಟ್ರೀಟ್ಮೆಂಟ್ ಇದು. ಓಕೆ. ಸೊ ಇಟ್ ಇಸ್ ನಾಟ್ ಅ ಕಾನ್ಷಿಯಸ್ ಡಿಸಿಷನ್ಗಿಂತ ಹೆಚ್ಚಾಗಿ ಒಬ್ಬ ಡಿಟೆಕ್ಟಿವ್ ಸಿನಿಮಾನ ಹೀಗೆ ಮಾಡಬೇಕು ಅನ್ನೋ ಒಂದು ಟೆಂಪ್ಲೇಟ್ ಇರುತ್ತೆ, ಒಂದು ಸ್ಟೈಲ್ ಇರುತ್ತೆ. ಹಾಗೆ ನಾವು ಏನೇನೋ ಮಾಡಿದ್ರೂ ವರ್ಕ್ ಆಗಲ್ಲ. ಅದನ್ನೇ ಕಾಮಿಡಿಯಾಗೂ ಮಾಡ್ಬೋದು. ಯು ಕ್ಯಾನ್ ಮೇಕ್ ಅ ಫನ್ನಿ ಡಿಟೆಕ್ಟಿವ್ ಮಾಡ್ಬೋದು, ವರ್ಕ್ ಆಗುತ್ತೆ. ಇಲ್ಲ ಬೇರೆ ಥರ ಮಾಡಿದ್ರು ವರ್ಕ್ ಆಗುತ್ತೆ. ಸೊ ಬಟ್ ನನ್ನ ಸ್ಟೈಲ್ ಇದು ಅಂತ ನಂಗೆ ಅನಿಸುತ್ತೆ. ಇವಾಗ ಡೈಜಿ ಹಾರರ್, ಸೈಕಲಾಜಿಕಲ್ ಥ್ರಿಲ್ಲರ್, ಇದ್ರದ್ದೇ ಆದಂಥ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಹಾಗೆ ಅದು. ಸೊ ಗುಡ್ ಬ್ರಿಡ್ಜ್ ಟು now we can start talking about ರಮೇಶ್ ಸರ್ ಅವ್ರ ಕ್ಯಾರೆಕ್ಟರ್. ಈಗ ಒನ್ ಥಿಂಗ್ ನಾನು ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಿದ್ದೇನಂದ್ರೆ, ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಅಂದ್ರೆ ಒಂದಷ್ಟು ಅಸಂಪ್ಷನ್ಸ್ ಇದೆ. ಅಂದ್ರೆ ಒಂದು ಬಿಗ್ ರೆಫರೆನ್ಸ್ ಇರೋದು ನಮಗೆ ಶೆರ್ಲಾಕ್ ಹೋಮ್ಸ್ ಏನೇ. ಸೊ ಶೆರ್ಲಾಕ್ ಹೋಮ್ಸ್ ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ಇಟ್ ಇಸ್ ಅ ವೆರಿ ಇಂಗ್ಲಿಷ್ ಬ್ರಿಟಿಷ್ ಕ್ಯಾರೆಕ್ಟರ್ ಅಂಡ್ ಅದಕ್ಕೆ ಒಂದಷ್ಟು ಐಡೆಂಟಿಫೈಯಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆಲ್ಮೋಸ್ಟ್ ಎಮೋಷನ್ಲೆಸ್, ಒಬ್ಬ ಸೋಶಿಯೋಪಾತ್, ಆನ್ ಪಾಯಿಂಟ್ ಇಂಟೆಲಿಜೆಂಟ್, ಲಾಜಿಕ್ ಬಿಟ್ಟು ಅದ್ರ ಹೊರಗೆ ಬೇರೆ ಏನೂ ಇಲ್ಲ. ಬಟ್ ಶಿವಾಜಿ ಅಂತ ಕನ್ನಡದಲ್ಲಿ ತಗೊಂಡ್ರೆ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಬಿಯಾಂಡ್ ಒಬ್ಬ ಹಾರ್ಟ್ಲೆಸ್ ಕೋಲ್ಡ್ ಸೋಶಿಯೋಪಾತ್ ಅನ್ನೋ ಅಪ್ರೋಚ್ ಇಲ್ಲ ಅಲ್ಲಿ. ಅಲ್ಲಿ ಒಂದಷ್ಟು ಲೇಯರಿಂಗ್ ಕೂಡ ಬರುತ್ತೆ. ಮಗಳಿದಾಳೆ, ಅಪ್ಪ ಇದಾರೆ, ಹೆಂಡತಿ ಇದಾರೆ, ಅಂಡ್ ಅದೆಲ್ಲದರ ಜೊತೆ ಅವರು ಕೂಡ ಒಂದು ಪರ್ಫೆಕ್ಟ್ ಡಿಟೆಕ್ಟಿವ್ ಅಲ್ಲ. ಓಕೆ, ನನ್ನ ಹತ್ರ ಫ್ಲಾಸ್ ಇಲ್ಲ, ಐ ಆಮ್ ನಾಟ್. ಸೊ ಅವ್ರಿಗೆ ಒಂದು ಮೆಂಟಲ್ ಹೆಲ್ತ್ ಇಶ್ಯೂ ಬೇರೆ ಇದೆ. ಸೊ ನನ್ನ ಡೌಟ್ ಏನಂದ್ರೆ, ನೀವು ಶೆರ್ಲಾಕ್ ನಿಮ್ಮ ಸೋರ್ಸ್ ಆಫ್ ಇನ್ಸ್ಪಿರೇಷನ್, ಅದನ್ನ ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ನೀವು ತಂದ ಚೇಂಜಸ್ ಏನು ಅಂಡ್ ಆ ಚೇಂಜಸ್ ತಂದಿದ್ದಕ್ಕೆ ರೀಸನ್ ಏನು ಅಂಡ್ ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದ ವೇ ಹೇಗಿತ್ತು ನಿಮಗೆ? ಇಲ್ಲ, ನೀವು ಹೇಳಿದ ಅಷ್ಟು ನಿಜ. ಮೊದಲನೇದಾಗಿ ನಾವು ಶರ್ಲಾಕ್ ಅನ್ನೋ ಪಾತ್ರ ತಗೊಂಡ್ರೆ ನನ್ನ ಪ್ರಕಾರ ಏನಂದರೆ, ಶರ್ಲಾಕ್ ಅನ್ನೋದು ನಾವು ಬ್ರಿಟಿಷಲ್ಲಿ ನೋಡ್ತೀವಿ ಅಂದರೆ, ಅವನ್ನ ಬ್ರಿಟನಲ್ಲಿ ನೋಡ್ತೀವಿ ಅಂದರೆ ರಿಲೇಟ್ ಆಗ್ತಾ ಇದೆ. ಬಟ್ ಅವನ್ನ ಇಂಡಿಯಲ್ಲಿ ಹಾಕಿದ್ರೆ ಅವ್ರು ರಿಲೇಟ್ ಆಗ್ತಾ ಇಲ್ಲ. ಸೊ ನನಗೆ ನಾವು ದ ಕ್ಯಾರೆಕ್ಟರ್ ವಾಟ್ ವಿ ಕ್ರಿಯೇಟ್ ಶುಡ್ ರಿಲೇಟ್ ಟು ದ ವರ್ಲ್ಡ್ ವೇರ್ ವಿ ಆರ್ ಆ್ಯಕ್ಚುಲಿ. ನಾವು ಇಲ್ಲಿರೋದು ಬೆಂಗಳೂರಲ್ಲಿರೋದು ಅಲ್ವಾ. ಸೊ ಬೆಂಗಳೂರಲ್ಲಿ ಇವಾಗ ನಾನು ಒಂದು ಪೊಲೀಸ್ ಆಫೀಸರ್ ಅಂತ ನೋಡಿದ್ರೆ, ಇಲ್ಲ ಇವಾಗ ಟ್ರಾಫಿಕಲ್ಲಿ ಒಬ್ಬ ಪೊಲೀಸನ್ನು ನೋಡಿದ್ರೆ ಪಾಪ ರಾಬರಿ ಟೆನ್ಷನ್ ಇರ್ತಾರೆ, ರಾಬರಿ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಕೂಗ್ತಾ ಇರ್ತಾರೆ, ಸಡನ್ನಾಗಿ ಕೂಗ್ತಾ ಇರ್ತಾರೆ. ಆ ಸಿಟ್ಟಿಗೆ ಬರ್ತಾರೆ ಅಂದರೆ ಆ ಲೆವೆಲ್ ಸ್ಟ್ರೆಸ್ಸು, ಟೆನ್ಷನ್ನು. ಸೊ ಇವೆಲ್ಲ ನನಗೆ ವೆರಿ ರಿಲೇಟಬಲ್ ಕ್ಯಾರೆಕ್ಟರ್ ಮಾಡಬೇಕಿತ್ತು. ಶಿವಾಜಿ ಸುರತ್ಕಲ್ ಶುಡ್ ಬಿ ಅ ವೆರಿ ರಿಲೇಟಬಲ್ ಕ್ಯಾರೆಕ್ಟರ್ ಟು ರಿಯಲ್ ಲೈಫ್. ಇವಾಗ ನಮ್ಮ ಜೀವನದಲ್ಲೂ ಅಷ್ಟೇ, ನಾವೇನೋ ಸಡನ್ನಾಗಿ ಏನೋ ಫೋನ್ ಕಾಲ್ ಇರ್ತೀವಿ, ಸಡನ್ನಾಗಿ ಯಾರೋ ಕರೀತಾರೆ, ಏನೋ ಅಂತೀವಿ. ದ ರಿಯಾಕ್ಷನ್ ದಟ್ ಈಸ್ ನಾಟ್ ದ ರೈಟ್ ರಿಯಾಕ್ಷನ್ ಆ್ಯಕ್ಚುಲಿ. ಬಟ್ ಆ ಮೂಮೆಂಟ್ ಎಲ್ಲ ಆ ಥರ ಆಗುತ್ತೆ ಅದು ಅಲ್ವಾ. ಸೊ ಹಾಗೆ ನಾವು ವಿ ವಾಂಟ್ ಟು ಕ್ರಿಯೇಟ್ ಅ ಕ್ಯಾರೆಕ್ಟರ್ ಲೈಕ್ ದಟ್. ಸೊ ಶಿವಾಜಿ ಸುರತ್ಕಲ್ ಎಕ್ಸಾಕ್ಟ್ಲಿ ನಾವು ಶರ್ಲಾಕ್ ಹೋಮ್ಸಿಂದ ಒಂದು 360 ಡಿಗ್ರಿ ಈ ಕಡೆ ಯೋಚನೆ ಮಾಡಿದ್ವಿ. ಅಂದರೆ ಫ್ಲಾಡ್ ಹೀರೋ, ತೊಂದರೆ ಇರುವಂಥ ಹೀರೋ ಇಸ್ ವೆರಿ ರಿಲೇಟಬಲ್. ಅಂದರೆ ಹೀರೋ ಅಂತಂದರೆ ಅವನು ಒಂದು ವಿಷಯನ ತೊಗೊಂಡು ಆ ವಿಷಯನ ಅವನು ಸಾಧನೆ ಮಾಡ್ತಾನೆ ಅಂದರೆ ಅವ್ನು ನಾಯಕ ಆಗ್ತಾನೆ. ಬಟ್ ಅದರ್ವೈಸ್ ಅವನು ವರ್ಚ್ಯೂ ನೋಡಿದ್ರೆ ನೀವು, ಪಾಪ ಅವನಿಗೆ ಶಿವಾಜಿಗೆ ನಿದ್ದೆ ಬರಲ್ಲ, ಅವ್ನ ಹೆಂಡತಿ ಸತ್ತೋಗಿದ್ದಾಳೆ, ಅವ್ನ ನಾಯಿನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಇವಾಗ ಪಾರ್ಟ್ 2 ಅಲ್ಲಿ ಚಿಕ್ಕ ಹುಡುಗಿ ಮಗಳಿದ್ದಾಳೆ, ಕಿರಿಕ್ ಮಗಳು. ಸೊ ಇದೆಲ್ಲ ರಿಯಲ್ ಇನ್ಸ್ಟೆನ್ಸಸ್ ಆ್ಯಕ್ಚುಲಿ. ದೀಸ್ ಆರ್ ಆಲ್ ರಿಯಲ್ ಇನ್ಸ್ಟೆನ್ಸಸ್ ಆ್ಯಂಡ್ ರಿಯಲ್ ರೆಫರೆನ್ಸಸ್ ಇದೆ ಇವಕ್ಕೆಲ್ಲ. ಸೊ ಹಾಗೆ ನಾವು ಅಪ್ರೋಚ್ ಮಾಡಿದ್ದು, ರಿಲೇಟಬಲ್ ಕ್ಯಾರೆಕ್ಟರ್ ಬೇಕು ಅಂತ ವಿ ವೆಂಟ್ ಲೈಕ್ ದಿಸ್. ಓಕೆ. ಆ್ಯಂಡ್ ನೀವು ಆ ಪ್ರಾಬ್ಲಮ್ಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಥವಾ ಒಂದು ಫ್ಯಾಮಿಲಿ ಎಲಿಮೆಂಟ್ ನಿಮಗೆ ಆಲ್ಮೋಸ್ಟ್ ಸುಳ್ಳೆ ಸತ್ಯಾಗೂ ಟ್ರೇಸ್ ಬ್ಯಾಕ್ ಮಾಡ್ಕೊಂಡು ಹೊರಟೋಗ್ಬೋದು ಅನ್ಸುತ್ತೆ, ಆಲ್ ಆಫ್ ದೋಸ್ ಫ್ಯಾಮಿಲಿ ಟ್ರಬಲ್ಸ್ ಅನ್ನೋದು. ಆ್ಯಂಡ್ ನನ್ನ ನೆಕ್ಸ್ಟ್ ಕ್ವೆಶನ್ ಇದು ನನಗಾಗೇನು, ನೀವು ಹೇಳ್ದಂಗೆ ರಮೇಶ್ ಸರ್ ಪರ್ಫೆಕ್ಟ್ ಫಿಟ್ ಅಂತ ನಿಮ್ಗೆ ಆಲ್ಮೋಸ್ಟ್ ಇನ್ಸ್ಟೆಂಟ್ಲಿ ಗೊತ್ತಾಗಿ ಅವ್ರಿಗೆ ಪಿಚ್ ಮಾಡ್ತಾ ಬಂದ್ರಿ ಆ ಕ್ಯಾರೆಕ್ಟರ್ನ. ಬಟ್ ಐ ವಾಸ್ ವಂಡರಿಂಗ್ ಇಫ್ ಯು thought anyone else could pull off that character. And ನನ್ನ ಇನ್ನೊಂದು ಕ್ವೆಶನ್, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಒಬ್ಬ ನ್ಯೂ ಕಮರ್ಗೆ ಇದನ್ನ ಪುಲ್ ಆಫ್ ಮಾಡೋಕ್ಕೆ ಸಾಧ್ಯ ಇತ್ತ ಆನ್ ಸ್ಕ್ರೀನ್ ಅನ್ನೋದು? ಅದು ಎಲ್ಲಿಂದ ಆ ಕ್ವೆಶನ್ ಎಲ್ಲಿಂದ ಬರ್ತಿದೆ ಅಂದರೆ, ವಿ ವರ್ ಟಾಕಿಂಗ್ ಅಬೌಟ್ ಆಕ್ಟರ್ಸ್ ಆಲ್ಸೋ ಅರ್ಲಿಯರ್, ದಟ್ ಆಕ್ಟರ್ಸೇ ಒಂದು ಡಿಫ್ರೆಂಟ್ ಬ್ರೀಡ್ ಅಲ್ಲಿ ಬರ್ತಾರೆ ಅಂತ. ಅಂಡ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀರಿ, ಓಕೆ ನನ್ನ ಪರ್ಸನಾಲಿಟಿ ಅಥವಾ ಸಮಥಿಂಗ್ ಅಬೌಟ್ ಮೀ ಇಸ್ ನಾಟ್ ವರ್ಕಿಂಗ್ ಫಾರ್ ಆಕ್ಟಿಂಗ್. ರಮೇಶ್ ಸರ್ ಇಸ್ among all the things he is also a brilliant actor. So why Ramesh sir ಅನ್ನೋದೊಂದು, and two, if not Ramesh sir, any other actor or any other newcomer ಶಿವಾಜಿಗೆ ಅದೇ ಜಸ್ಟಿಸ್ ಮಾಡ್ಬೋದಿತ್ತ? ಅದು ಎಂಟೈರ್ಲಿ ನಿಮ್ಮ ಮೇಲೆ ಇದೆಯಾ, ಡೈರೆಕ್ಟರ್ ಮೇಲೆ ಇದೆಯಾ ಇಡೀ ಜಸ್ಟಿಸ್ ತರೋದು ಕೂಡ? ಶಿವಾಜಿ ಸುರತ್ಕಲ್ ಮೊದಲನೇ ಫಿಲ್ಮ್ ನೀವು ತೊಗೊಂಡ್ರೆ ಕೇಸ್ ನಂಬರ್ 102 ಅಂತ ಸ್ಟಾರ್ಟ್ ಆಗುತ್ತೆ. 100 ಕೇಸ್ ಮಾಡಿರೋ ಒಬ್ಬ ಪರ್ಸನ್ ಅವನು. ಅಂದರೆ ನೀವು ಅವನು ಏಜ್ ಗ್ರೂಪು ಎಕ್ಸ್ಪೀರಿಯನ್ಸ್ ಎಲ್ಲ ತೊಗೊಂಡ್ರೆ ಆ ಥರದ್ದು ಏಜ್ ಗ್ರೂಪಲ್ಲೇ ನಮ್ಗೆ ಬೇಕಿತ್ತು. ಸೊ ಪರ್ಫೆಕ್ಟ್ ಫಿಟ್ ರಮೇಶ್ ಸರ್ ಅದೇ ಒಂದು ಮೇನ್ ಕಾರಣ. ದಟ್ ಏಜ್ ಗ್ರೂಪ್ ವಿ ಟೈಲರ್ ಮೇಡ್ ದಟ್ ಕ್ಯಾರೆಕ್ಟರ್ ಟು ಹಿಸ್ ಏಜ್ ಗ್ರೂಪ್ ಆ್ಯಕ್ಚುಲಿ. ಅಂದರೆ
ಒನ್ ಲೈನ್ ಡಿಸ್ಕಷನ್ ಆಗಿದಾಗ ನಾವು ಸರ್ನ ನಾವು ಅಪ್ರೋಚ್ ಮಾಡಿದ್ವಿ. ಬಟ್ ಅದಾದ್ಮೇಲೆ ಸರ್ ನಾವು ತುಂಬ ಡಿಸ್ಕಷನ್ಸ್ ಮಾಡಿ ಅಂದರೆ ಸ್ಕ್ರಿಪ್ಟಲ್ಲೂ ಸರ್ ನಾವು ತುಂಬ ಡಿಸ್ಕಷನ್ಸ್ ಮಾಡಿ ಆಗಿರೋಂಥ ಪಾತ್ರ ಅದು. ಸೊ ನನ್ನ ಪ್ರಕಾರ ಶಿವಾಜಿ ಸುರತ್ಕಲ್ ರಮೇಶ್ ಸರ್ ಬಿಟ್ಟು ಬೇರೆ ಯಾರನ್ನ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಬಟ್ ಅದೇ ಥರ ಬೇರೆ ಆ್ಯಕ್ಟರ್ಗಳಿಗೆ ಶಿವಾಜಿ ಸುರತ್ಕಲ್ ಥರ ಪಾತ್ರಗಳು ಬರಿಬೋದು. ದಟ್ ಈಸ್ ಪಾಸಿಬಲ್. ಇವಾಗ ಇದು ಶಿವಾಜಿ ಸುರತ್ಕಲ್, ಇದೊಂದು ಅಂದರೆ ಇವಾಗ ನಂದು ಇವರೆಲ್ಲ ಮಾಡ್ತಾ ಇದ್ದಾರೆ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ, ಆ ಥರ ನಂದೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡಿದ್ರೆ ಮೇ ಬಿ ಅವೆಂಜರ್ಸ್ ಥರ ಒಬ್ಬ ಶಿವಾಜಿ ಸುರತ್ಕಲ್ಲು, ಇನ್ನೊಬ್ಬ ಯಾರೋ ಒಬ್ಬ ಆರ್ಮಿಯವನು, ಇನ್ನೊಬ್ಬ ಯಾರೋ ಡಾಕ್ಟ್ರು, ಇನ್ನೊಬ್ಬ ಲಾಯರು, ಈ ಥರ ನಾನೊಂದು 4 ಜನ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಇವರೆಲ್ಲ ಸೇರ್ಕೊಂಡು ಒಂದು ಕೇಸ್ನ ಫೈಟ್ ಮಾಡೋ ಥರ ಮಾಡ್ಬೋದು. ದಟ್ ಈಸ್ ಪಾಸಿಬಲ್, ದಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ಬಟ್ ಶಿವಾಜಿ ಸುರತ್ಕಲ್ ನನ್ನ ದೃಷ್ಟಿಯಲ್ಲಿ ಅದು ರಮೇಶ್ ಸರ್ ಒಬ್ಬರೇ. ಆ್ಯಂಡ್ ಅದು ರಮೇಶ್ ಸರ್ ಕೂಡ ಅದು ಬೇರೆ ಥರ ಅವ್ರು ಮಾತಾಡೋ ಶೈಲಿನೇ ಬೇರೆ. ನೀವು ರೆಗ್ಯುಲರ್ ರಮೇಶ್ ಸರ್ ನೋಡಿದ್ರೆ ಮಾತಾಡೋ ರೀತಿ ಬೇರೆ, ಶಿವಾಜಿ ಸುರತ್ಕಲ್ ಮಾತಾಡೋ ರೀತಿ ಬೇರೆ. ಅದು ತುಂಬ ನನಗೆ ಪಾರ್ಟ್ 1 ಅಲ್ಲಿ ಕೂಡ ಅದು ತುಂಬಾ ಎವಿಡೆಂಟ್ಲಿ ಕಾಣಿಸ್ತು. ಬಿಕಾಸ್ ಒಂದು ಸೆನ್ಸ್ ಆಫ್ ಸ್ಟೈಲ್ ಕೂಡ ಶಿವಾಜಿಗೆ, ಒಂದು ಸೆನ್ಸ್ ಆಫ್ ಸ್ವಾಗ್, ಮತ್ತೆ ಸ್ಕ್ರೀನ್ ಮೇಲೆ ಮೂವ್ ಆಗೋ ರೀತಿ ಕೂಡ ವೆರಿ ರೇರ್ಲಿ ದಟ್ ಹವ್ ಸೀನ್ ರಮೇಶ್ ಸರ್. ನನಗೆ ಅವರ ಮೋಸ್ಟ್ ಪರ್ಸನಲ್ ಫೇವ್ರೆಟ್ ವರ್ಕ್ಸ್ ಅಂತ ತಗೊಂಡ್ರೆ ವಿಚ್ ಇಸ್ ಅಮೆರಿಕ ರಾಮಶ್ಯಾಮ ಬಾಮ, ದೇರ್ ಇಸ್ an image of ರಮೇಶ್ ಸರ್ ಕೂಡ ಅಲ್ಲಿ. ಬಟ್ ನನಗೆ ಪಾರ್ಟ್ 1 ಅಲ್ಲಿ ತುಂಬಾ ಡ್ರಾಸ್ಟಿಕ್ ಚೇಂಜ್ ಕಾಣಿಸಿದ ಅವರ ಸ್ವಾಗ್, ಅವರ ಮೂವ್ಮೆಂಟ್ಸ್ ಅಂಡ್ ಡೈಲಾಗ್ ಡೆಲಿವರಿ ಅದೆಲ್ಲ. ಎಕ್ಸಾಕ್ಟ್ಲಿ. ಸೊ ವೇರ್ ಡಿಡ್ ದಟ್ ಕಮ್ ಫ್ರಮ್? ಹೌ ಡಿಡ್ ಯು ವರ್ಕ್ ದಟ್ ಔಟ್? ಇಲ್ಲ, ಅದು ಐ ಥಿಂಕ್ ಅದು ನನ್ನ ಒಂದು ಪರ್ಸನಾಲಿಟಿ ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಅದು ನನ್ನ ಪರ್ಸನಾಲಿಟಿ ಸ್ವಲ್ಪ ರಿಫ್ಲೆಕ್ಟ್ ಆಗಿದೆ. ಎಷ್ಟೊಂದು ಜನ ನನಗೆ ಆ್ಯಕ್ಚುಲಿ ನೀವು ಶಿವಾಜಿ ಸುರತ್ಕಲ್ ಥರ ಮಾತಾಡ್ತಿರಲ್ಲ ಅಂತ ಎಷ್ಟೊಂದು ಜನ ಅಂತಾರೆ ನನಗಾಗಿ. ಅದು ಐ ಥಿಂಕ್ ಇಟ್ಸ್ ಪರ್ಸನಾಲಿಟಿ. ಇದು ಅದು ಡೈರೆಕ್ಟರ್ ಪರ್ಸನಾಲಿಟಿ ಆಕ್ಟರ್ ಮೇಲೆ ಸ್ವಲ್ಪ ಪ್ರಭಾವ ಕಾಣುತ್ತೆ. ಈ ಬದ್ಮಾಶಲ್ಲಿ ಹಿಂಗೆ ಚಿಟಿಕೆ ಹೊಡೆಯೋದು ಇದೆಲ್ಲ ನಾವು ಕಾಲೇಜ್ ಡೇಸಲ್ಲಿ ಆಟ ಮಾಡ್ತಾ ಇದ್ದಿದ್ದು ವಿಷಯಗಳು ಅದು ಆನ್ ಸ್ಕ್ರೀನ್ ಬರುತ್ತೆ. ಅಂದರೆ ಒಬ್ಬ ಡೈರೆಕ್ಟರ್ ಲೈಫ್ ಡೆಫಿನೆಟ್ ಆಗಿ ಅದು ಸಿನಿಮಾದಲ್ಲಿ ಕಾಣುತ್ತೆ, ಡೆಫಿನೆಟ್ ಆಗಿ ಕಾಣುತ್ತೆ. ಸೊ ದಟ್ ಈಸ್ ಐ ಥಿಂಕ್ ದ ವೇ ಆಫ್ ಡೂಯಿಂಗ್ ಇಟ್ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಅಗೈನ್ ಇದು ಮತ್ತೆ ರೈಟಿಂಗ್ ಬಗ್ಗೆನೇ ಕೇಳ್ತಿದ್ದೀನಿ. ಡಿಟೆಕ್ಟಿವ್ ಫಿಲ್ಮ್ಸ್ ಕನ್ನಡ ಅಲ್ಲಿ ಆ ಟೈಮ್ಗೆ ಒಂದು ಲಾರ್ಜ್ಲಿ ಅನ್ಹರ್ಡ್ ಜಾನ್ರಾ. ಒಂದು ವೆರಿ ಫ್ಯೂ ಎಕ್ಸಾಂಪಲ್ಸ್ ಲೈಕ್ ಬೆಲ್ ಬಾಟಮ್ ಅಂತ ತಾಳದ್ ಬಿಟ್ರೆ ಒಂದು ಡಿಟೆಕ್ಟಿವ್ ಫಿಲಮ್ ಅನ್ನೋದು ಅನ್ಹರ್ಡ್ ಜಾನ್ರಾ. ಮತ್ತೆ ಒಂದು ಡಿಟೆಕ್ಟಿವ್ ಫ್ರಾಂಚೈಸ್, ಬಿಕಾಸ್ ನೀವು ಪಾರ್ಟ್ 1 ಇಂದಾನೆ ಫ್ರಾಂಚೈಸ್ ಅಂತಾನೆ ಹೇಳ್ಕೊಂಡು ಬಂದ್ರಿ. ಸೊ ಅವೆರಡುನು ಒಂದು ದೊಡ್ಡ ಮಟ್ಟಕ್ಕೆನೆ ನಮ್ಗೆ ವೆರಿ ನ್ಯೂ ಕಾನ್ಸೆಪ್ಟ್ಸ್. ಸೊ ಒನ್ ಥಿಂಗ್ ಇಸ್, ಒಂದು ಡಿಟೆಕ್ಟಿವ್ ಫಿಲಮ್ ಅಂತಾನೆ ತಗೊಂಡ್ರೆ ಅದಕ್ಕೆ ರೈಟಿಂಗ್ ಇಂದಾನೆ ಶುರು ಆಗಬೇಕು. ಆ್ಯಂಡ್ ಆ ರೈಟಿಂಗ್ಗೆ ರಿಸರ್ಚ್. ಸೊ ನನಗೆ ಆ ರಿಸರ್ಚ್ ಬಗ್ಗೆ ಒಂಚೂರು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ದಟ್ ವೆನ್ ಯು ಆರ್ ಕ್ರಾಫ್ಟಿಂಗ್ ಅ ಶಿವಾಜಿ ಸುರತ್ಕಲ್ ವಿತ್ ಆಲ್ ಆಫ್ ದೋಸ್ ಥಿಂಗ್ಸ್, ನೀವು ರಿಸರ್ಚ್ ಹೇಗೆ ಮಾಡಕ್ಕೆ ಶುರು ಮಾಡ್ತೀರಾ? ಯಾರ್ಯಾರನ್ನ ಕೇಳಬೇಕಾಗತ್ತೆ ಆ ರಿಸರ್ಚ್ಗೆ? ವಾಟ್ ಆರ್ ದ ಕೈಂಡ್ ಆಫ್ ಪೀಪಲ್ ಯು ವರ್ಕ್ಡ್ ವಿತ್ ಟು ಗೆಟ್ ದ ಲಾಜಿಕಲ್ ಫ್ಯಾಕ್ಟ್ಸ್ ರೈಟ್ ಫಾರ್ ಶಿವಾಜಿ ಸುರತ್ಕಲ್ ಆ್ಯಂಡ್ ಆಲ್ಸೋ ಆ ಸ್ಟೋರಿ ಅಥವಾ ಇನ್ಸಿಡೆಂಟ್ಸ್? ನನಗೆ ಈ ಡಿಟೆಕ್ಟಿವ್ಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಬೇಕಿತ್ತು. ಅಂದರೆ ಈ ಪೊಲೀಸ್ ಆಫೀಸರ್ಸ್, ಬೇಸಿಕ್ಲಿ ಪೊಲೀಸ್ ಆಫೀಸರ್ಸ್ ಹೌ ದೇ ವರ್ಕ್ ಅಂತ. ನನಗೊಂದಷ್ಟು ನಮ್ಮ ವೈಫ್ ಅವ್ರ ಫ್ಯಾಮಿಲಿಯಲ್ಲಿ ದೇರ್ ಆರ್ ಲಾಟ್ ಆಫ್ ಪೊಲೀಸ್ ಆಫೀಸರ್ಸ್, ಅವರಿಂದ ಸ್ವಲ್ಪ ಐಡಿಯಾಸ್ ಬಂತು ನನಗೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಐ ಮೆಟ್ ಲಾಟ್ ಆಫ್ ಪೀಪಲ್ ಫ್ರಮ್ ದಿ ಕ್ರೈಮ್ ಬ್ರಾಂಚ್. ನಾನು ಮೀಟ್ ಮಾಡಿದಾಗ ಐ ಸಾ ದಟ್ ಕಮಾಂಡಿಂಗ್ ಫೋರ್ಸ್ ಆ್ಯಂಡ್ ಅನ್ಪ್ರಿಡಿಕ್ಟಬಿಲಿಟಿ, ಕಮಾಂಡಿಂಗ್ ನೇಚರ್. ಒಬ್ಬ ಪೊಲೀಸ್ ಆಫೀಸರ್ನ ನಾವು ಆನ್ ಸ್ಕ್ರೀನ್ ನೋಡೋದು ಬೇರೆ, ಬಟ್ ರಿಯಲ್ ಆಗಿ ಒಬ್ಬ ಪೊಲೀಸ್ ಆಫೀಸರ್ನ ಒಂದು ಸೂಪರ್ಡೆಂಟ್ ಅಥವಾ ಒಬ್ಬ DCP ಕ್ಯಾಲಿಬರ್ ಆಫೀಸರ್ನ ಮೀಟ್ ಮಾಡಿದ್ರೆ ದಟ್ ಆರ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಅದೆಲ್ಲ ನಾನು ಏನು ಮಾಡ್ತಾ ಇದ್ದೆ, ಐ ವುಡ್ ಆ ಮೀಟಿಂಗ್ಸ್ ಆದ್ಮೇಲೆ ರಮೇಶ್ ಸರ್ಗೆ ಫೋನ್ ಮಾಡಿ ನಾನು ಹೇಳ್ತಾ ಇದ್ದೆ, ಸರ್ ಈ ಥರ ಒಬ್ಬರನ್ನ ಮೀಟ್ ಮಾಡಿದೆ ಸರ್, ಏನು ಗೊತ್ತಾ ಸರ್, ಶೇಕ್ ಹ್ಯಾಂಡ್ ಸರ್, ಕೈ ಹಿಂಗೆ ಅನ್ಬಿಡ್ತದೆ ಸರ್, ಏನು ಪವರ್ ಆಫ್ ದಟ್ ಶೇಕ್ ಹ್ಯಾಂಡ್ ಇಟ್ ಸೆಲ್ಫ್. ದೀಸ್ ಥಿಂಗ್ಸ್ ಆ್ಯಕ್ಚುಲಿ ಅದೆಲ್ಲ ನಿಮ್ಗೆ ಶಿವಾಜಿ ಸುರತ್ಕಲ್ ಕಾಣುತ್ತೆ. ಆಮೇಲೆ ತುಂಬ ಕಿಂಡಲ್ ಮಾಡ್ಕೊಂಡು ಮಾತಾಡೋ ರೀತಿ, ಆ ಬ್ರೋ ಅನ್ನೋ ಒಂದು ಕ್ಯಾರೆಕ್ಟರ್ನ ನನ್ನ ತುಂಬ ಆಡಿಯನ್ಸ್ಗೆ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಅದು ಶಿವಾಜಿ 1 ಹಾಗಾದರೆ ನೀವೇನು ಮಾಡ್ತೀರಾ ಸರ್? ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಇದು, ಹಂಗಾದ್ರೆ ನಿಮ್ಮ ಊರವ್ರಿಗೆಲ್ಲ ನಿಮ್ಗೆ ಯಾರೊಂದು ಪರಿಚಯ ಇದೆಯಾ ಅಂತ ಎಲ್ಲ ಕಿಂಡಲ್ ಮಾಡ್ತಾರೆ. ಬಟ್ ಅವ್ನ ಪಾಪ ಗೊತ್ತಿಲ್ಲ ಅವ್ನು ಕಿಂಡಲ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಗೊತ್ತಾಗುತ್ತೆ ಇಸ್ ಬಿನ್ ಪುಲ್ಡ್ ಅಂತ. ಸೊ ಈ ಥರ ನಾನು ಹೇಳ್ತಾ ಇರೋದು, ಇದೆಲ್ಲನೂ ಆ್ಯಕ್ಚುಲಿ ರಿಯಲ್ ಪೀಪಲ್ನ ನಾನು ಮೀಟ್ ಮಾಡಿದಾಗ ಸಿಕ್ಕಿದಂಥ ಎಕ್ಸ್ಪೀರಿಯನ್ಸಸ್ಗಳು ನನಗೆ. ಅದು ಪಾರ್ಟ್ 1 ಸಿಕ್ತು. ಪಾರ್ಟ್ 2 ಆಲ್ರೆಡಿ ನಮ್ಮ ಹತ್ರ ಒಂದು ಬೇಸ್ ಇದೆ, ಆ ಬೇಸ್ ಮೇಲೆ ಬಿಲ್ಡ್ ಮಾಡ್ಕೊಂಡು. ಪಾರ್ಟ್ 2 ನಾವು ಅಷ್ಟು ಇದು ಮಾಡಲಿಲ್ಲ. ಪಾರ್ಟ್ 2 ಆಲ್ರೆಡಿ 1 ಬೇಸ್ ಇತ್ತು. ಅದನ್ನ ಇನ್ನೂ ಹಿಂಗೆ ರಿಫೈನ್ ಮಾಡೋಣ ಅಂದರೆ, ಅವನು ಇವಾಗ ಮಾತ್ರೆ ತೊಗೊಂಡು ಅವ್ನು ಇನ್ನೂ ಸ್ವಲ್ಪ ಕಾಮ್ ಡೌನ್ ಆಗಿದ್ದಾನೆ. ಸೊ 2 ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸರ್ ಮಾತಾಡೋದೇ ಸ್ವಲ್ಪ ಇನ್ನೂ ಸ್ಲೋವರ್ ಇರುತ್ತೆ. 1ಗಿಂತ 2 ಸ್ಲೋವರ್
ಇನ್ ಟರ್ಮ್ಸ್ ಆಫ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಡೆಲಿವರಿ ಅಷ್ಟೇ, ಮಾಡ್ಯುಲೇಷನ್ ಅಷ್ಟೇ, ತುಂಬಾ ಮ್ಯೂಸಿಕಲ್ ಇಲ್ಲ. ಅದು ಯಾಕೆ ಅಷ್ಟಿಲ್ಲ, ಅದ್ರಷ್ಟಿಲ್ಲ ಇದರಲ್ಲಿ, ಅದು ಯಾಕೆ ಹಂಗೆ ಆ ಲೆವೆಲ್ಗೆ ಇರುತ್ತೆ ಮಾಡ್ಯುಲೇಷನ್. ಸೊ ಈ ಥರದೊಂದು ವ್ಯತ್ಯಾಸ ಕಾಣಿಸ್ತು. ಆ್ಯಂಡ್ ಪಾರ್ಟ್ 2 ಕ್ಯಾರೆಕ್ಟರ್ ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಆ್ಯಂಡ್ ರೀಸೆಂಟ್ಲಿ ಹಿ ವನ್ ಅನ್ ಅವಾರ್ಡ್ ಫಾರ್ ದ ಬೆಸ್ಟ್ ಆ್ಯಕ್ಟರ್ ಫಾರ್ ಶಿವಾಜಿ ಸುರತ್ಕಲ್. ಅಂಡ್ ಸೋ ಹ್ಯಾಪಿ. ಏನಂದರೆ ರಮೇಶ್ ಸರ್ ನಾವು ಫಿಲ್ಮ್ ಫೇರ್ ತೊಗೊಂಡು ಎಲ್ಲ ನೋಡಿದ್ವಿ ಚಿಕ್ಕ ವಯಸ್ಸಿಂದ, ಸ್ಟೇಟ್ ಅವಾರ್ಡ್ ತೊಗೊಂಡು. ನಮ್ಮ ಪಿಕ್ಚರ್ಗೆ ಅವರೊಂದು ಅವಾರ್ಡ್ ತೊಗೊಂಡಾಗ ದಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ನನ್ನ ಪ್ರಕಾರ, ಡೆಫಿನೆಟ್ ಆಗಿ. ನನ್ಗೆ ಇನ್ನೊಂದು ಡೌಟ್ ಏನಂದ್ರೆ, ಯೂಶಲಿ ವಿತ್ ಎಕ್ಸ್ಪೆರಿಮೆಂಟ್ಸ್ ಶಿವಾಜಿ ಸುರತ್ಕಲ್ ಫಾರ್ ಇಟ್ಸ್ ಟೈಮ್ ವಾಸ್ ಡೆಫಿನೆಟ್ಲಿ ಅನ್ ಎಕ್ಸ್ಪೆರಿಮೆಂಟ್. ಹೌದು, ಯಾಕಂದ್ರೆ ಆ ಜಾನ್ರ ಅಂತ ತಗೊಂಡ್ರೆ ರಮೇಶ್ ಸರ್ನ ಹಂಗೆ ತೋರಿಸೋ ರೀತಿ, ಆಲ್ ಆಫ್ ದಟ್ ಮೋಸ್ಟ್ ಡೆಫಿನೆಟ್ಲಿ ಇಸ್ ಅನ್ ಎಕ್ಸ್ಪೆರಿಮೆಂಟ್. ರೈಟ್. ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಎನಿಥಿಂಗ್ ಯೂಶಲಿ ಫಿಲ್ಮ್ ಮೇಕರ್ಗೆ ತಲೆಯಲ್ಲಿ ಓಡೋದು, ಓಕೆ ಹೌ ವಿಲ್ ದ ಆಡಿಯನ್ಸ್ ರಿಸೀವ್ ಇಟ್ ಅಂಡ್ ಆಡಿಯನ್ಸ್ ರೆಡಿ ಇದಾರ ಇದಕ್ಕೆ ಅನ್ನೋ ಪ್ರಶ್ನೆ ನಿಮಗೆ ಬಂತ? ಬಿಕಾಸ್ ಕೆಲವು ಒನ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು ಬೋತ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಅಲ್ಲಿ ಇಸ್ ಬ್ರೇಕಿಂಗ್ ದ ಫೋರ್ತ್ ವಾಲ್. ಕರೆಕ್ಟ್. ಒಂದು ಫೋರ್ತ್ ವಾಲ್ ಬ್ರೇಕ್ ಮಾಡಿ ಶಿವಾಜಿ ಆಡಿಯನ್ಸ್ ಜೊತೆ ಇಂಟರಾಕ್ಟ್ ಮಾಡಿ, ಹೇ ಇದೇನಕ್ಕೆ ಇಲ್ಲಿದೆ, ಇವ್ರು ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಅನ್ನೋ ಒಂದಷ್ಟು ಫೋರ್ತ್ ವಾಲ್ ಬ್ರೇಕ್ ಆಗುತ್ತೆ. ನನಗೆ ಆಸ್ ಅನ್ ಆಡಿಯನ್ಸ್ ಐ ವುಡ್ ಬಿ ರೆಡಿ ಫಾರ್ ಮೋರ್ ದೆನ್ ಜಸ್ಟ್ ದಟ್. ಬಟ್ ನಿಮಗೆ ನಿಮ್ಮ ಲಿಮಿಟೇಷನ್ಸ್ ಏನಾದ್ರು ಬಂತಾ ಬಿಕಾಸ್ ಆಫ್ ಎಕ್ಸ್ಪೆರಿಮೆಂಟಿಂಗ್? ನಾನು ಆಡಿಯನ್ಸ್ಗೆ ಇಷ್ಟೇ ಕೊಡ್ಬೇಕಾಗತ್ತೆ, ಇದಕ್ಕಿಂತ ತಲೆ ಕೆಡ್ಸಕ್ ಆಗಲ್ಲ ಅನ್ನೋದೆಲ್ಲ ತಲೆಯಲ್ಲಿತ್ತ? ಇಲ್ಲ, ಈ ಬ್ರೇಕಿಂಗ್ ದ ಫೋರ್ತ್ ವಾಲ್ ನೀವು ಹೇಳಿದ್ರಲ್ಲ, ಅಂದರೆ ಈ ಡೈರೆಕ್ಟಾಗಿ ನಾನು ಕ್ಯಾಮ್ರಾ ನೋಡಿಕೊಂಡು, ಹಾಯ್ ನಮಸ್ತೆ, ನನ್ನ ಹೆಸರು ಆಕಾಶ್ ಶ್ರೀವತ್ಸ, ಶಿವಾಜಿ ಸುರತ್ಕಲ್ ಭಾಗ 1 ಭಾಗ 2 ನಿರ್ದೇಶಕ, ಈ ಥರ ಡೈರೆಕ್ಟಾಗಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು. ದಿಸ್ ಇಸ್ ಅ ಟೆಕ್ನಿಕ್ ವಿಚ್ ಇಸ್ ಬೀನ್ ಯೂಸ್ಡ್, ತುಂಬ ಮುಂಚೆನೇ ಯೂಸ್ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳಲ್ಲಿ. ಕನ್ನಡದಲ್ಲಿ ನನಗೆ ಕಾಣಿಸಿರಲಿಲ್ಲ, ಅಂದರೆ ನನಗೆ ಪ್ರಾಮಿನೆಂಟಾಗಿ ಕಾಣಿಸಿರಲಿಲ್ಲ. ಒಬ್ಬ ಪತ್ತೆದಾರಿ ಅವನ ಮೈಂಡಲ್ಲಿ ಏನೋ ಓಡ್ತಾ ಇದೆ, ಅದನ್ನು ಪ್ರೇಕ್ಷಕನಿಗೆ, ಅಂದರೆ ಅವನ ಪ್ರೇಕ್ಷಕನಿಗೆ ಹೇಳಬೇಕು ಅವನು. ಸೊ ಅದನ್ನು ಹೇಗೆ ಹೇಳೋದು? ಡೈರೆಕ್ಟಾಗಿ ಲುಕಿಂಗ್ ಅಟ್ ದ ಕ್ಯಾಮ್ರಾ ವಾಸ್ ಅ ಥಾಟ್ ವಿಚ್ ಇದು ವರ್ಕ್ ಆಗುತ್ತೆ ಅಂತ ಅನಿಸ್ತು. ಸೊ ಆ ಥರ ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಇದು ವರ್ಕ್ ಆಗುತ್ತೆ. ಆಮೇಲೆ ಗೋವಿಂದ ಅನ್ನೋ ಒಂದು ಪಾತ್ರ, ಅವನು ಎಲ್ಲರ ಮೇಲೆ ಡೌಟ್ ಇರುತ್ತೆ, ಸರ್ ಇವರೇ ಸರ್ ಕಿಲ್ಲರು, ಕನ್ಕ್ಲೂಷನ್ಗೆ ಬಂದ್ಬಿಡ್ತಿರ್ತಾರೆ, ನಂಗೆ ಗೊತ್ತಾಯ್ತು ಸರ್ ಇವರೇ ಡೆಫಿನೆಟ್ ಆಗಿ ಇವರೇ ಕಿಲ್ಲರು ಅಂತಾರೆ. ಆಮೇಲೆ ಲಾಸ್ಟಲ್ಲಿ ಬಡ್ಡಿ ಮಕ್ಕಳು ಒಂದು ಕ್ರಿಕೆಟ್ ಟೀಮು ಸರ್ ಅಂತ. ಸೊ ಇದೆಲ್ಲ ಸ್ವಲ್ಪ ನಮ್ಮ ಒಳಗಿದ್ದ ಆ ಕಾಮಿಡಿ ಸೆನ್ಸಿಂಗು ಅದು ವರ್ಕ್ ಆಯಿತು. ಆ್ಯಂಡ್ ಥಿಯೇಟ್ರಲ್ಲಿ ನಾನು ನೋಡ್ತಾ ಇದ್ವಲ್ಲ, ನಾವು ಕೆಲವೊಂದು ಲೈನ್ಸ್ ಬರ್ದಿದ್ವಿ, ನಮ್ಗೆ ಅನಿಸ್ತಾ ಇತ್ತು ಇದೆಲ್ಲ ಜನ ನಗ್ತಾರೆ ಈ ಜಾಗಕ್ಕೆ ಅಂತ, ಅದು ವರ್ಕ್ ಆಗ್ತಾ ಇತ್ತು. ಸೊ ದೋಸ್ ಆರ್ ಆಲ್ ಗಿವ್ ಕಾನ್ಫಿಡೆನ್ಸ್ ಫಾರ್ ದ ರೈಟರ್. ಅದು ಪಾರ್ಟ್ 2 ಬರಿಬೇಕಾದ್ರೂ ಅದನ್ನ ಅದೇ ಥರ ಗೋವಿಂದ ಕ್ಯಾರೆಕ್ಟರ್ನ ಭಾರಿ ಯೂಸ್ ಮಾಡಿದ್ವಿ ನಾವು. ಸೊ ಹಾಗೆ ಸೊ ನಿಮ್ಮ ಪ್ರಶ್ನೆ ಬೇಸಿಕ್ಲಿ ಯು ಆರ್ ಟೆಲಿಂಗ್ ಲೈಕ್ ಪಾರ್ಟ್ 1 ಮಾಡಿದಾಗ ನಮ್ಮ ಥಾಟ್ ಏನಿತ್ತು ಅಂತ. ಪಾರ್ಟ್ 1 ಮಾಡಿದಾಗ ನಾನು ಹೇಳಿದ್ನಲ್ಲ, ವಿ ಆರ್ ವೆರಿ ಇನ್ನೋಸೆಂಟ್, ವಿ ಹ್ಯಾಡ್ ಮೇಡ್ ಅ ಗುಡ್ ಕಂಟೆಂಟ್. ನಮ್ಮ ಪ್ರಕಾರ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಓಕೆ, ದಟ್ ಇಸ್ ಆಲ್ ವಿ ಹ್ಯಾಡ್. ಈ ಲೆವೆಲ್ಗೆ ರೆಸ್ಪಾನ್ಸ್ ಬರುತ್ತೆ, ಈ ಥರ ಹೌಸ್ಫುಲ್ ಶೋಗಳು ಬೀಳುತ್ತೆ. ಊರುಷಿ ಥಿಯೇಟರ್ ಅಂತ ಥಿಯೇಟ್ರು 1800 ಟಿಕೆಟ್ ಸೇಲ್ ಆಗುತ್ತೆ ಒಂದೇ ಟೈಮು. ಬ್ಲ್ಯಾಕಲ್ಲಿ ಜನ ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ತಾ ಇದ್ದಾರೆ. ಈಶ್ವರಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ, ನಾನು ನಮ್ಮ ಪ್ರೊಡ್ಯೂಸರ್ ಹೋಗಿ ನೋಡ್ತಾ ಇದ್ದೀವಿ, ಬ್ಲ್ಯಾಕಲ್ಲಿ ನಮಗೆ ಕೊಡ್ತಾ ಇದ್ದಾನೆ, ಸರ್ ಬೇಕಾ ಸರ್ 150 ಸರ್ ಅಂತ. ಈಗ ನನ್ನ ಡೈರೆಕ್ಟರ್ ಅವ್ರ ಪ್ರೊಡ್ಯೂಸರ್ ಲಿಟ್ರಲಿ ಈ ಥರ. ಅಂದರೆ ಇಟ್ ವಾಸ್ ಅ ಮೂಮೆಂಟ್ ವಿಚ್ ವಿ ಹ್ಯಾವ್ ಆಲ್ವೇಸ್ ಹರ್ಡ್ ಆಫ್. ಅಂದರೆ ಬೇರೆ ಸಿನಿಮಾಗಳಲ್ಲಿ ನಾವು ಕೇಳಿದ್ದೀವಿ, ನಮ್ಮ ಪಿಕ್ಚರ್ಗೆ ಆದಾಗ ಅದು ಖುಷಿನೇ ಬೇರೆ ಅದು. ಬಟ್ ಪಾರ್ಟ್ 2 ಮಾಡಿದಾಗ ನಾವು ಪಾರ್ಟ್ 1 ಸಕ್ಸಸ್ ಮತ್ತು ಪಾರ್ಟ್ 1 ಏನೇನು ವರ್ಕ್ ಆಗಿತ್ತು ಅದನ್ನೆಲ್ಲ ಬೇಸಾಗಿ ಯೂಸ್ ಮಾಡಿದ್ವಿ. ಅಗೇನ್ ಇಟ್ ವರ್ಕ್. ಕ್ಯೂರಿಯಸ್ಲಿ ಅಗೇನ್, ಪಾರ್ಟ್ 1 ಅಲ್ಲಿ ವರ್ಕ್ ಆಗದೆ ಇರೋದು ಏನಾದ್ರು ಕಂಡು ಬಂದು ನೀವು ಅದನ್ನ ಪಾರ್ಟ್ 2 ಬೆಟರ್ ಮಾಡ್ಕೊಂಡಿದ್ದೀಯಾ? ಡೆಫಿನೆಟ್ಲಿ ರಮೇಶ್ ಮಾತಾಡೋ ರೀತಿ, ಅವರ ಪರ್ಫಾರ್ಮೆನ್ಸು, ಆ ಮಾತ್ರೆ ತಗೊಂಡು ಅವನು ಆಗುವಂಥದ್ದು ಒಂದು ವರ್ಗಕ್ಕೆ ಅದು ಇಷ್ಟ ಆಗಿತ್ತು, ಒಂದು ವರ್ಗಕ್ಕೆ ಎಲ್ಲೋ ಒಂದ್ ಕಡೆ ಅವರು ಜಾಸ್ತಿ ಮಾತಾಡ್ತಾ ಇದಾರ ಅಂತ ಒಂದು ಫೀಲ್ ಇತ್ತು. ಸೊ ಅದನ್ನ ನಾವು ಟೂ ವರ್ಡಿ ಇತ್ತು, ತುಂಬಾ ಮಾತು ಅಂತ ಆತರ ಇತ್ತು. ಸೊ ಓವರ್ ಆಲ್ ಆಗಿ ನೀವು ಆ ಪಾತ್ರನೇ ನೋಡಿದ್ರೆ ಅದು ನಮ್ಮ ಪಾತ್ರದಲ್ಲೇ ನಾವು ಚೇಂಜ್ ಓವರ್ ಮಾಡಿದ್ವಿ. ಅಂಡ್ ಈವನ್ ಎಡಿಟಿಂಗ್ ಪ್ಯಾಟರ್ನ್ ಕೂಡ ಇನ್ನ ಸ್ವಲ್ಪ ಸ್ಲೋವರ್ ಮಾಡಿದ್ವಿ, ಪಾರ್ಟ್ 1 ಪಾರ್ಟ್ 2 ಕಂಪೇರ್ ಮಾಡಿದ್ವಿ. ನಾನು ಎಡಿಟ್ ಮಾಡಿದ್ದೆ ಫಿಲ್ಮ್. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆಮೇಲೆ ಎಮೋಷನಲ್ ಸೀನ್ಸ್ ವಿ ಟ್ರೈ ಟು ವರ್ಕ್ ಆನ್ ದೋಸ್ ಥಿಂಗ್ಸ್, ಬಟ್ ನಾಟ್ ಮಚ್. ಬಟ್ ಶಿವಾಜಿ ಸುರತ್ಕಲ್ 1ಗೂ 2ಗೂ ನೀವು ಆಸ್ ಅ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಒಂದು ಡಿಫರೆನ್ಸ್ ಕಾಣುತ್ತೆ. ಸೊ ಸರ್, ನೀವು ಹೇಳ್ತೀರಿ ನೀವೇ ಎಡಿಟ್ ಕೂಡ ಮಾಡಿದ್ರಿ ಶಿವಾಜಿ 1 2 ಅಂತ. ಅಂಡ್ ನನಗೇನು ಗೊತ್ತಾಗ್ಬೇಕಂದ್ರೆ, ವೆನ್ ಎನ್ ಎಡಿಟರ್ ಇಸ್ ರೈಟಿಂಗ್ ಆ್ಯಂಡ್ ಡೈರೆಕ್ಟಿಂಗ್, ಆ ಎಡ್ಜ್ ಏನು ಸಿಗುತ್ತೆ? ಬಿಕಾಸ್ ನೀವು ರೈಟಿಂಗ್ ಇಂದಾನೆ ಅದು ಎಡಿಟ್ ಹೇಗೆ ಬರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ರೆ, ವಾಟ್ ಕೈಂಡ್ ಆಫ್ ಎನ್ ಎಡ್ಜ್ ಆರ್ ಯು ಗೆಟಿಂಗ್ ಆ್ಯಂಡ್ ಹೌ ಡಸ್ ದಟ್ ವರ್ಕ್ ಔಟ್ ಫಾರ್ ಯು? ಸೊ ನೀವು ಹೇಳ್ತಾರಂಗೆ ದ ಎಡ್ಜ್ ವಾಟ್ ವಿ ಕ್ಯಾನ್ ಆ್ಯಕ್ಚುಲಿ ಗೆಟ್ ಇಸ್, ಸೊ ನನ್ನ ಕತೆ ಬರೀತಾ ಇರ್ಬೇಕಾದ್ರೆ ನನಗೆ ಎಡಿಟಿಂಗ್ದು ಸೆನ್ಸ್ ಇದ್ದರೆ ನನಗೆ ಏನಾಗುತ್ತೆ ಎಡಿಟಲ್ಲಿ ಫೈನಲ್ ಆಗಿ. ಬಿಕಾಸ್ ಫೈನಲಿ ಒಬ್ಬ ಎಡಿಟರನ್ನೇ ಡಿಸೈಡ್ ಮಾಡೋದು ಸಿನಿಮಾ ಪೇಸಿಂಗ್ ಇರ್ಬೋದು,
ಯಾವ ಶಾರ್ಟ್ಸ್ ಸಸ್ಟೈನ್ ಆಗಬೇಕು, ಯಾವುದು ಇದಾಗಬೇಕು, ಯಾವ ಸೀನ್ಸ್ ಹೋಗಬೇಕು ಅಂತ. ಸೊ ಬೇಸಿಕ್ಲಿ ರೈಟ್ರಿಗೂ ಎಡಿಟ್ರಿಗೂ ಎಕ್ಸಾಕ್ಟ್ಲಿ ಕಾಂಟ್ರಾಸ್ಟಿಂಗ್ ಇಮೇಜರಿ ಆ್ಯಕ್ಚುಲಿ. ರೈಟ್ರ್ ಹೆಂಗೆ ಅಂದರೆ ನನಗೆ ಇಷ್ಟ ಬಂದಿದ್ದೆಲ್ಲ ಬರಿತೀನಿ, ಬಿಕಾಸ್ ನಾನು ಪೇಪ್ರಲ್ಲಿ ಬರೀತಾ ಇರೋದು. ಓಕೆ, ನಾನು ಅನಿಸಿದೆಲ್ಲ ಸೀನ್ ಬರಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಎಡಿಟರ್ ಹಂಗಲ್ಲ, ಈಸ್ ಮರ್ಸಿಲೆಸ್. ಬೇಡ ಅಂದರೆ ಬೇಡ, ಕಟ್ ಅಂದರೆ ಕಟ್. ಇಟ್ಸ್ ಲೈಕ್ ಗುಡ್ ವರ್ಸಸ್ ಬ್ಯಾಡ್ ಥರ ಒಂಥರ ಲಿಟ್ರಲಿ. ಸೊ ಆ ಎರಡೂ ರೋಲ್ ನಾನೇ ಪ್ಲೇ ಮಾಡ್ತಾರೆ ಅಂದರೆ ಹೆಂಗೆ ಅಂದರೆ ನಾನು ಮಾಡಿರೋ ವರ್ಕಿಗೆ ನಾನೇ ಚಾಲೆಂಜ್ ಮಾಡಬೇಕು. ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಫಸ್ಟ್ ಐ ರೈಟ್ ಆಸ್ ಅ ರೈಟರ್. ಸೊ ನನಗೆ ಇಷ್ಟ ಬಂದಾಗ ನಾನು ಬರೆದು ಬಿಡ್ತೀನಿ. ದೆನ್ ಐ ಸಿಟ್ ಲೈಕ್ ಎಡಿಟರ್ ಆ್ಯಂಡ್ ಐ ಸಿ ಮೈ ಶಾರ್ಟ್ಸ್. ದೆನ್ ಐ ಸಿ ಸೌಂಡಲ್ಲಿ ಹೇಗಾಗಬೇಕು. ಎಡಿಟರ್ ಅಂದರೆ ಸುಮ್ಮನೆ ನೀವು ಜಸ್ಟ್ ಕಟ್ ಕಾಪಿ ಪೇಸ್ಟ್ ಅಲ್ಲ. ಎಡಿಟರ್ ಅಂದರೆ ಎಡಿಟರ್ ಇಸ್ ದ ಗೈ ಹೂ ಡಿಸೈಡ್ಸ್ ದ ಓವರ್ ಆಲ್ ರಿದಮ್ ಆಫ್ ದ ಫಿಲ್ಮ್, ಓವರ್ ಆಲ್ ಪೇಸಿಂಗ್ ಆಫ್ ದ ಫಿಲ್ಮ್. ಓಕೆ, ಅದು ವಿಜುವಲ್ ಆಗಿ ಕೆಲವೊಂದು ಕಡೆ ಪೇಸ್ ಆಗುತ್ತೆ, ಕೆಲವೊಂದು ಕಡೆ ಸೌಂಡಲ್ಲಿ ಇದಾಗುತ್ತೆ. ಸೊ ಬೇಸಿಕ್ಲಿ ನೀವು ಟೈಮ್ ಮತ್ತು ಸ್ಪೇಸಲ್ಲಿ ಜಂಪ್ ಮಾಡ್ತಾ ಇದ್ದೀರಾ. ನೀವು ಒಂದು ಜಾಗ್ರಫಿಯಿಂದ ಒಂದು ಜಾಗ್ರಫಿ ಜಂಪ್ ಮಾಡ್ಬೋದು, ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟ ಜಂಪ್ ಆಗ್ಬೋದು. ಈ ಥರದ್ದು ಒಂದು ಪಾಸಿಬಿಲಿಟಿ ಇರೋದು ಒಬ್ಬ ಎಡಿಟರ್ ಕೇಳಿ ಆ್ಯಕ್ಚುಲಿ. ಓಕೆ, ಸಡನ್ನಾಗಿ ಒಂದು ಇನ್ಸರ್ಷನ್ ಶಾರ್ಟ್ ಹಾಕಿದ್ರೆ ಬೇರೆನೇ ಒಂದು ಅರ್ಥ ಸಿಗ್ಬಿಡುತ್ತೆ. ಸೊ ಈ ಥರದ್ದಿದ್ದಾಗ, ಸೊ ಬೇಸಿಕಲಿ ವೆನ್ ಎಡಿಟರ್ ಸಿಟ್ಸ್ ಆನ್ ದ ರೈಟಿಂಗ್, ಯು ಸೇವ್ ಅ ಲಾಡ್ ಆಫ್ ಟೈಮ್ ಇನ್ ದ ಶೂಟಿಂಗ್. ಮೊದಲನೇದಾಗಿ ನಂಗೆ ವೈಡೂ ಬೇಕು, ನಂಗೆ ಕ್ಲೋಸು ಬೇಕು, ನಂಗೆ ಎಕ್ಸ್ಟ್ರೀಮ್ ಕ್ಲೋಸು ಬೇಕು, ಅದು ಬೇಕಾಗಿಲ್ಲ. ಆದಷ್ಟು ವಿ ಕ್ಯಾನ್ ಡಿಸೈಡ್. ಸೊ ಪೇಪರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಬಡ್ಜೆಟ್ ಏನು ಖರ್ಚಾಗಲ್ಲ. ಸೊ ವಿ ಕ್ಯಾನ್ ಸೇವ್ ಆನ್ ದ ಕಾಸ್ಟ್. ಡೆಫಿನೆಟ್ ಆಗಿ ಕಾಸ್ಟ್ ಸೇವಿಂಗ್, ಎಸ್, ಅದು ಒಂದು ಕಡೆ ಹೌದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಎಕ್ಸಾಕ್ಟ್ ವಿಜುವಲೈಸೇಷನ್ ಇದೆಯಲ್ಲ ಫೈನಲ್ ಪ್ರಾಡಕ್ಟು, ಅದು ಒಬ್ಬ ಎಡಿಟರ್ ಮಾಡ್ಬೋದು. ಓ, ಈ ಜಾಗದಲ್ಲಿ ಹಿಂಗೆ ಬರುತ್ತೆ, ಈ ಜಾಗದಲ್ಲಿ ರೀ ರೆಕಾರ್ಡಿಂಗ್ ಇರುತ್ತೆ, ಸೊ ಶಾರ್ಟ್ಸ್ ಈ ಥರ ಕಂಪೋಸ್ ಆಗುತ್ತೆ, ಇಷ್ಟು ಶಾರ್ಟ್ಸ್ ಬೇಕು, ಈ ಥರ ಕ್ಲಿಯರಾಗಿ ಒಂದು ಕ್ಲಿಯರ್ ಪಿಕ್ಚರ್ನ. ಸೊ ಇಡೀ ಪ್ರಾಸೆಸ್ಸೇ ತುಂಬ ಎಫಿಷಿಯೆಂಟ್ ಆಗುತ್ತೆ. ಇವಾಗ ಶಿವಾಜಿ ಸುರತ್ಕಲ್ 1, 2 ಎರಡರಲ್ಲೂ ನೀವು ನೋಡ್ಬೋದು. ಡಾಲ್ಬಿ ಅಟ್ಮಾಸ್ ಅವರು ನಮ್ಮ ಇಂಟರ್ವ್ಯೂ ಎಲ್ಲ ತೊಗೊಂಡು ಎಲ್ಲ ಮಾಡಿದ್ರು. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಡನ್ ಬೈ ಡಾಲ್ಬಿ ಅಟ್ಮಾಸ್ ಅಂತೆಲ್ಲ ಸರ್ಟಿಫೈ ಮಾಡಿದ್ರು. ಅದೆಲ್ಲ ಕಾರಣ ಆಗಿರೋದು ಕೂಡ ಎಡಿಟಿಂಗಲ್ಲೇ ನನಗೆ ಆ ಸೌಂಡ್ ಎಫೆಕ್ಟ್ ನಾನು ರೈಟಿಂಗಲ್ಲೇ ಬರೆದ್ಬಿಟ್ಟಿದ್ದೀನಿ. ನಾನು ಎಡಿಟಿಂಗ್ ಕಾಲ್ಸು, ನನ್ನ ಸೌಂಡ್ ಕಾಲ್ಸು, ದ ಬ್ಯಾಕ್ಗ್ರೌಂಡ್, ದ ಪಿಜನ್ ಸೌಂಡ್ ಇನ್ಕ್ರೀಸಸ್, ದ ಹೀರೋಸ್ ಲುಕಿಂಗ್ ಅಟ್ ದಿ ಏರ್ ಅಂತ ಬರೆದ್ಬಿಟ್ಟಿದ್ದೀನಿ. ಆ ಲೆವೆಲ್ ಡೀಟೇಲಿಂಗ್ ಇದೆ ಅದು. ಸೊ ಅದು ಆ ಡೀಟೇಲಿಂಗ್ ಇನ್ ಸ್ಕ್ರಿಪ್ಟ್ ಹೆಲ್ಪ್ಸ್. ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್. ಎಸ್. ಆ್ಯಂಡ್ ಇದು ನನ್ನ ಲಾಸ್ಟ್ ಕ್ವೆಶನ್, ಬಿಕಾಸ್ ನಿಮ್ಮ ಲಾಸ್ಟ್ 2 ಫಿಲಮ್ಸ್ ಒಂದು ಥ್ರಿಲ್ಲರ್, ಡಿಟೆಕ್ಟಿವ್, ಮಿಸ್ಟ್ರಿ ಜಾನ್ರಲ್ಲೇ ಇದೆ. ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಫಿಲಮ್ ಕೂಡ ಹಾರರ್ ಮತ್ತೆ ಆ ಡೈರೆಕ್ಷನ್ ಅಲ್ಲೇ ಹೋಗೋದಿದೆ. ಸೊ ಈ ತರದ ಜಾನ್ರಲ್ಲಿ ಸಮಥಿಂಗ್ ದಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇಸ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಇಟ್. ಆಸ್ ಮಚ್ ಆಸ್ ದ ರೈಟಿಂಗ್, ಅದು ಟ್ರಾನ್ಸ್ಲೇಟ್ ಆಗ್ಬೇಕಾದ್ರೆ ನೀವು ಹೇಳ್ದಂಗೆ ಸೌಂಡ್ ಡಿಸೈನ್, ಎಡಿಟಿಂಗ್, ಸಿನಿಮಾಟೋಗ್ರಫಿ, ಎಫೆಕ್ಟ್ಸ್, ಸೊ ಅದೆಲ್ಲ ಇಟ್ ಪ್ಲೇಸ್ ಅ ಹ್ಯೂಜ್ ರೋಲ್ ದೇರ್. ಸೊ ನನ್ನ ಕ್ವೆಶನ್ ಏನಂದ್ರೆ, ಹೌ ಡಿಡ್ ಯು ಅಪ್ರೋಚ್ ಆಲ್ ಆಫ್ ದಿಸ್ ಇನ್ ಬೋತ್ ಆಫ್ ದ ಫಿಲ್ಮ್ಸ್? ಲೈಕ್ ಡಾಲ್ಬಿ ಅಟ್ಮಾಸ್ ಆಗಿರ್ಬೋದು, ಅಥವಾ ಸೌಂಡ್ ಡಿಸೈನ್, ಅಥವಾ ನಿಮ್ಮ ಪಾರ್ಟ್ 2 ಅಲ್ಲಿ ಆ ಸ್ಕ್ರೀನ್ ಪ್ಲೇ ಸ್ವಿಚ್ ಇದೆಯಲ್ಲ, ಲೈಕ್ ಕ್ರೈಮ್ನ ಶಿವಾಜಿನೇ ಮಾಡ್ತಿರೋ ತರ ತೋರಿಸೋದು ಅಂಡ್ ಅದಕ್ಕೊಂದು ಲಿಂಕ್ ಕೊಡೋದು. ಹೌ ಆರ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಪ್ರೋಚ್ಡ್ ಇನ್ ಬೋತ್ ಫಿಲ್ಮ್ಸ್ ಅಂಡ್ ಅ ಲಿಟಲ್ ಬಿಟ್ ಅಬೌಟ್ ಯುವರ್ ಟೆಕ್ನಿಕಲ್ ಟೀಮ್? ನನಗೆ ಬೇಸಿಕಲಿ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎರಡೂ ಪ್ರಶ್ನೆಗೆ ಒಂದೇ ಉತ್ತರ. ಆ್ಯಕ್ಚುಲಿ ನಾನು ಸ್ಕ್ರಿಪ್ಟ್ ಬರೆದ ಮೇಲೆ ನಾನು ಫಸ್ಟ್ ಏನು ಮಾಡ್ತೀನಿ, ನಾನು DOP ಜೊತೆ ಕೂರ್ತೀನಿ. ನಾನು DOP ಜೊತೆ ಕೂತ್ಕೊಂಡು ಅವ್ರು ಹೇಗೆ ಇದನ್ನು ರೀಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊತೀನಿ. ಅದೇ ಥರ ನಾನು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೂರ್ತೀನಿ. ಅದೇ ಥರ ನನ್ನ ಎಫೆಕ್ಟ್ಸ್ ಟೀಮ್ ಅವ್ರ ಜೊತೆ ಕೂರ್ತೀನಿ. ಆಮೇಲೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂರ್ತೀನಿ. ಸೊ ಎಲ್ಲ ಟೀಮಿಂದ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದೇ ಆರ್ ಲುಕಿಂಗ್ ಎಟ್ ದ ಫಿಲ್ಮ್. ಕ್ಯಾಮ್ರಾಮನ್ ನೋಡೋ ರೀತಿಯೇ ಬೇರೆ, ಮ್ಯೂಸಿಕ್ ಡೈರೆಕ್ಟರ್ ನೋಡೋ ರೀತಿಯೇ ಬೇರೆ. ಇದೆಲ್ಲದನ್ನು ತೊಗೊಂಡು ಐ ಅಗೇನ್ ರೀರೈಟ್ ದ ಸ್ಕ್ರಿಪ್ಟ್. ಓಕೆ, ನಾ ಇನ್ನೊಂದು ವರ್ಷನ್ ಒಂದು ಎಂಟೈರ್ ರೀರೈಟ್. ಎಸ್, ಐ ಡೂ ಅನ್ ಎಂಟೈರ್ ರೀರೈಟ್. ಅವಾಗ ಏನಾಗುತ್ತೆ, ಅದರಲ್ಲಿ ನಮಗೆ ಕೆಲವೊಂದು ಇನ್ಪುಟ್ಸ್ ಕ್ಯಾಮ್ರಾಮನಿಂದ ಬಂದಿರುತ್ತೆ. ಸೊ ಸಿನಿಮಾ ಅಂದಮೇಲೆ ಇಟ್ಸ್ ಅ ಕಲೆಕ್ಟಿವ್ ಮೀಡಿಯಮ್ ಅಂಡ್ ಅ ಕೊಲಾಬ್ರೇಟಿವ್ ಮೀಡಿಯಮ್. ಓಕೆ, ನಾನು ಒಬ್ಬನೇ ಮಾಡ್ತೀನಿ ಅನ್ನೋದು ಕರೆಕ್ಟು. ಬಟ್ ನನಗೆ ನನ್ನದೇ ಆದಂಥ ಒಂದು ತಂಡ ಬೇಕು, ನನ್ನದೇ ಆದಂಥ ಒಂದು ಆರ್ಮಿ ಬೇಕು. ಓಕೆ, ಬಿಕಾಸ್ ಒಂದು ಯುದ್ಧಕ್ಕೆ ಹೋಗ್ತಾ ಇದ್ರೆ ಅದು ಆರ್ಮಿನೇ ಬೇಕು. ಸೊ ಆ ಥರ ಮೈ ಎಂಟೈರ್ ಟೆಕ್ನಿಕಲ್ ಟೀಮ್, ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಅ ಬ್ರಿಲಿಯಂಟ್ ಟೆಕ್ನಿಕಲ್ ಟೀಮ್ ಸೋ ಫಾರ್. ನನ್ನ ಕ್ಯಾಮ್ರಾಮನ್ ಗುರು ಇರ್ಬೋದು ಶಿವಾಜಿ ಸುರತ್ಕಲಲ್ಲಿ, ಅಥವಾ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಇರ್ಬೋದು, ಅಥವಾ ನನ್ನ ಕೋ ಡೈರೆಕ್ಟರ್ ರಂಜನ್ ಇರ್ಬೋದು, ಅಥವಾ ನನ್ನ ರೈಟರ್ ಅಭಿ ಇರ್ಬೋದು. ಆಲ್ ದಿಸ್ ಪೀಪಲ್ ದೇ ಕಾಂಟ್ರಿಬ್ಯೂಟ್ ಸೋ ಮಚ್ ಇನ್ ಟು ಮೈ ಪ್ರಾಸೆಸ್. ಅದು ಒಬ್ಬರು ಮಾತ್ರ ಅಲ್ಲ. ಸೊ ಆ್ಯಂಡ್ ಐ ಆಮ್ ವೆರಿ ರೆಸೆಪ್ಟಿವ್ ಟು ದೆಮ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಮೇಶ್ ಸರ್ ಆ್ಯಂಡ್ ನನ್ನ ಪ್ರೊಡ್ಯೂಸರ್ಸ್ ಅನೂಪ್ ಆ್ಯಂಡ್ ರೇಖಾ. ಐ ಈವನ್ ಟೇಕ್ ಪ್ರೊಡ್ಯೂಸರ್ ಒಪಿನಿಯನ್. ಆ್ಯಂಡ್ ಅವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಪ್ರೊಡ್ಯೂಸರ್ಸ್ ಹ್ಯಾವ್ ಬೀನ್ ಮೈ ಬೆಸ್ಟ್ ಕ್ರಿಟಿಕ್ಸ್.
ಅಂದರೆ ಆಡಿಯನ್ಸ್ ಸರ್ ಕ್ರಿಟಿಸೈಸ್ ಮಾಡ್ತಾರೆ, ಈ ಜಾಗದಲ್ಲಿ ಶಿವಾಜಿ ಅಳ್ತಾ ಇದ್ದಾನೆ ಯಾಕೆ ಇಲ್ಲಿ ಇದಾಗಬೇಕಾಗಿತ್ತಲ್ಲ ಅಂತ ಈ ಥರ ಪ್ರಶ್ನೆ ಕೇಳ್ಬಿಡ್ತಾರೆ. ಹೌದಲ್ವಾ, ಕರೆಕ್ಟು, ನಾನು ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಇವನ್ ಮೈ ಪ್ರೊಡ್ಯೂಸರ್ ಅನೂಪ್ ಈಸ್ ಅ ಬ್ರಿಲಿಯಂಟ್ ಆಡಿಯನ್ಸ್, ಸಕ್ಕತ್ತೊಡೆ ಪಟ್ಟನ್ ಕಂಡಿಡ್ಬಿಡ್ತಾನೆ ಅವನು. ಸೊ ಅವ್ನಿಗೆ ಇಫ್ ಐ ಆಮ್ ಏಬಲ್ ಟು ಚೀಟ್ ಹಿಮ್, ಐ ಆಮ್ ಗೋಯಿಂಗ್ ಟು ಚೀಟ್ ಅನದರ್ 100 people ಅಂತ ನನಗೆ ಕಾನ್ಫಿಡೆನ್ಸ್. So cinema becomes an act of cheating in multiple ways. Exactly. It is all about magic ತಾನೆ ಅದು. ಸಿನಿಮಾ ಅಂದ್ರೇನೆ ಮ್ಯಾಜಿಕ್ ತಾನೆ. ಅದು 2 ನಿಮಿಷದಲ್ಲೇ ಸಾಲ್ವ್ ಆಗ್ಬಿಟ್ರೆ ಮುಗ್ದೇ ಹೋಯ್ತದೆ. ಅದು 2 hour ಹೋಲ್ಡ್ ಮಾಡ್ತಾ ಇದೀವಿ ಅಂದ್ರೆ ಮರ್ಡರ್ ಮಿಸ್ಟ್ರಿ ಅಂತ ಆಗ್ತಾ ಇದೆ. ಸೊ ಈ ಥರ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಆಲ್ ದೀಸ್ ಗೈಸ್. ಆ್ಯಂಡ್ ರಮೇಶ್ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೀ ಈಸ್ ಬೀನ್ ಅ ಹ್ಯೂಜ್ ಗೈಡಿಂಗ್ ಸ್ಟ್ರೆಂತ್, ಲೈಕ್ ಅ ಮೆಂಟರ್, ಲೈಕ್ ಅ ಫ್ರೆಂಡ್, ಲೈಕ್ ಅನ್ ಆ್ಯಕ್ಟರ್, ಎಲ್ಲ ಥರದಲ್ಲೂ ಅನದರ್ ಡೈರೆಕ್ಟರ್. ಸೊ ಆ್ಯಂಡ್ ಸ್ಕ್ರಿಪ್ಟಲ್ಲಿ ಅವರು ಕೆಲವೊಂದು ನಾನು ಸರ್ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಂದು ಆ್ಯಕ್ಟರ್ಗಳು ಹೇಗೆ ಸ್ಕ್ರಿಪ್ಟನ್ನು ನೋಡ್ತಾರೆ ಬೇರೆಯೇ ರೀತಿ ನೋಡ್ತಾರೆ. ಅದು ನನಗೆ ಗೊತ್ತಿರಲಿಲ್ಲ ಇನಿಷಿಯಲ್ ಡೇಸಲ್ಲಿ. ಬಟ್ ಆಫ್ಟರ್ ಐ ಟ್ರಾವೆಲ್ಡ್ ವಿತ್ ಧನಂಜಯ್ ಆ್ಯಂಡ್ ಐ ಟ್ರಾವೆಲ್ಡ್ ವಿತ್ ರಮೇಶ್ ಸರ್, ಐ ಅಂಡರ್ಸ್ಟುಡ್ ಆ್ಯಕ್ಟರ್ಗಳೇ ಬೇರೆ ಥರ ನೋಡ್ತಾರೆ ಸ್ಕ್ರಿಪ್ಟನ್ನು, ನಾವು ರೈಟರ್ಗಳೇ ಬೇರೆ ಥರ ನೋಡ್ತೀವಿ, ಡೈರೆಕ್ಟರ್ಗಳೇ ಬೇರೆ ಥರ ನೋಡ್ತೀವಿ. ಸೊ ಇದೆಲ್ಲದನ್ನು ಸೇರಿ ಕಲೆಕ್ಟಿವ್ ಆಗಿ ಟು ಗಿವ್ ದ ಬೆಸ್ಟ್ ಪಾಸಿಬಲ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್ ಇದೆಯಲ್ಲ, ದಟ್ ಮೇಕ್ಸ್ ಅ ಗುಡ್ ಸಿನಿಮಾ ನನ್ನ ಪ್ರಕಾರ. ಓಕೆ, ದೋಸ್ ವರ್ ಅಬೌಟ್ ಇಟ್. ನಾನೊಂದಷ್ಟು ಐಡಿಯಾಸ್ ಇಟ್ಕೊಂಡು ಬಂದಿದ್ದೆ ನಿಮ್ಮನ್ನ ಮಾತಾಡಿಸ್ತೀನಿ ಅನ್ಕೊಂಡಾಗ. ಪ್ರಮೋಷನ್ಸ್ ಬಗ್ಗೆ ಮಾತಾಡೋಣ, ವರ್ಡ್ ಆಫ್ ಮೌತ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ. ಸೊ ಐ ವಿಲ್ ಕನ್ಕ್ಲೂಡ್ ಆನ್ ದಿಸ್ ನೋಟ್. ಒಂದೇನಂದ್ರೆ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಲಿ ಫ್ರಮ್ ಎನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನಾನೇನ್ ನೋಟಿಸ್ ಮಾಡ್ತೀನಿ ಅಂದ್ರೆ ಜಾನ್ರಾಸ್ ಇದೆ, ರೈಟ್, ಒಂದಷ್ಟು ಜಾನ್ರಾಸ್ ಇದೆ, ರೈಟ್. ಆ ಜಾನ್ರಾಸ್ ಅಲ್ಲಿ ಎನಫ್ ಫಿಲಮ್ಸ್ ಇಲ್ಲ. ಒಂದು ಜಾನ್ರಲ್ಲಿ 2-3 ಬರುತ್ತೆ ಒಂದು ವರ್ಷದಲ್ಲಿ, ಅಂಡ್ ಅದಲ್ಲೇ ಫಿಸಲ್ ಔಟ್ ಆಗೋಗುತ್ತೆ. ಒಂದು ಹೈಪ್ ಹೋಗಿ ಹಂಗೆ ಫಿಸಲ್ ಔಟ್ ಆಗೋಗುತ್ತೆ. ಸೊ ಒಂದು ಆಲ್ವೇಸ್ ನನ್ನ ಪ್ರಕಾರ ಒಂದು ಎವರ್ ಗ್ರೀನ್ ಜಾನ್ರಾ ಅಂತ ತಗೊಂಡ್ರೆ ದಟ್ ಇಸ್ ದ ಜಾನ್ರಾ ಯು ವರ್ಕ್ ಇನ್. ಒಂದು ಮಿಸ್ಟ್ರಿ, ಥ್ರಿಲ್ಲರ್, ಇಟ್ ಈಸ್ ಆಲ್ವೇಸ್ ಅ ವೆರಿ ಎಂಗೇಜಿಂಗ್ ಜಾನ್ರಾ ಟು ವಾಚ್. ಸೊ ಆ ಜಾನ್ರಲ್ಲಿ ಯು ಆಲ್ರೆಡಿ ಗಿವನ್ ಅಸ್ 2 very good films, and you are going ahead with Daiji, and I'm looking forward to everything you're gonna do there ಆ ಜಾನ್ರಲ್ಲಿ. ಅಂಡ್ ಎಸ್ಪೆಷಲಿ ರಮೇಶ್ ಸರ್ನ ಇಟ್ಕೊಂಡು, ನಾನು ನೋಡಿರೋ ರಮೇಶ್ ಸರ್ ಒಂದು ಇಮೇಜ್ ಇದೆ, ಆ ಇಮೇಜ್ ನ ನೀವು ಶಿವಾಜಿಲಿ ರೀಡಿಫೈನ್ ಮಾಡಿದೀರಾ. ಈಗ ದಾಯಿಜಿಲಿ ಹೇಗೆ ರೀಡಿಫೈನ್ ಮಾಡ್ತೀರಾ ಅನ್ನೋದನ್ನು ನೋಡಕ್ ನಾನು ಕಾಯ್ತಿದ್ದೀನಿ. ಅಂಡ್ ಆನ್ ದಟ್ ನೋಟ್, ಆಲ್ ದ ಬೆಸ್ಟ್ ವಿತ್ ಎವ್ರಿಥಿಂಗ್ ಯು ಡೂ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಫಿಲ್ಮಿ ಕ್ಲಬ್. ಇಟ್ ವಾಸ್ ಅ ವಂಡರ್ಫುಲ್ ಪಾಡ್ಕಾಸ್ಟ್ ಸೆಷನ್. ಇನ್ಫ್ಯಾಕ್ಟ್ ನಾನು ಫಸ್ಟ್ ಪಾಡ್ಕಾಸ್ಟ್ ಅಂದರೆ ತಪ್ಪಾಗಲ್ಲ, ಇದು ಇಟ್ಸ್ ಮೈ ಫಸ್ಟ್ ಪಾಡ್ಕಾಸ್ಟ್ ಸೆಷನ್. ಆ್ಯಂಡ್ ಆಲ್ ದ ಎಕ್ಸ್ಪೀರಿಯನ್ಸ್ ವಾಟ್ ಐ ಶೇರ್ಡ್ ಇಟ್ಸ್ ಜಸ್ಟ್ ಇದರಿಂದ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗೋ ಥರ ಇದ್ದರೆ ಐ ಆಮ್ ಮೋರ್ ದೆನ್ ಹ್ಯಾಪಿ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.